ಮಾಡ್ಕೊಳ್ಳೋಷ್ಟಕ್ಕೆ 6:45 ಮತ್ತೆ ಕೌಶಿಕ್ ಬರ್ತಾರೆ. ಅದಕ್ಕೋಸ್ಕರ ಹೇಳಿದ್ದು ಕೌಶಿಕ್ ಏನ್ ಅಂದ್ಕೊಂಡಿದ್ದಾನೆ, ಈ ಸತ್ಸಂಗದಲ್ಲಿ ಭಗವಂತನ ಒಂದು ರೂಪವನ್ನ ನಾವು ನೋಡೋಣ ಅಂತ. ಭಗವಂತ ರೂಪ ಹೇಗಿದೆ ಇವಾಗ ನೀವೆಲ್ಲರೂ ಒಂದ್ ಸ್ವಲ್ಪ ಇಮ್ಯಾಜಿನೇಷನ್ ತಂದ್ಕೊಳ್ಳಿ. ಇಲ್ಲ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀವಿ ಆಯ್ತಾ. ಏನಪ್ಪ ವನಮಾಲಿ ಇದೆಯಾ ಅಲ್ಲಿ? ಎಸ್ ಅನ್ನೋ ಅಂತ ಹೇಳ್ತಾ ಇರ್ಬೇಕು. ವನಮಾಲಿ ಇದೆಯಾ? ಘನಶ್ಯಾಮ ಯಾವ ಕಲರ್ ಇದೆ? ಲೈಟ್ ಬ್ಲೂ ಕಲರ್, ಹೌದಾ? ಘನಶ್ಯಾಮ ಪೀತವಾಸ ಯೆಲ್ಲೋ ಕಲರ್ ಇದೆಯಾ? ಬಟ್ಟೆ ಇದೆಯಾ ಯೆಲ್ಲೋ ಕಲರ್ದು? ಪೀತಾಂಬರ ಧರಿಸಿದ್ದಾನ? ನಮ್ಗೆ ಯಾವಾಗ ನಮ್ಮ ಮನಸ್ಸು ಕೇಂದ್ರೀಕರಣ ಆಗಲ್ವೋ ಅವಾಗ ಭಗವಂತನ ಮೂರ್ತಿಯನ್ನು ನೋಡ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದ್ರ ಲೆಕ್ಕ ಈ ಆಭರಣಗಳೆಲ್ಲ ಆ ತರದ ರೀತಿ. ಅವನ ಬಗ್ಗೆ ಮಾತಾಡ್ತಾ ಇರ್ಬೇಕಿದ್ರೆ ಪ್ರಕೃತಿ ಕೂಡ ಸಂತೋಷ ಪಡುತ್ತೆ. ಇನ್ ನಾವ್ ಯಾಕೆ ಸಂತೋಷ ಪಡ್ಬಾರ್ದು ಅಲ್ವೇ? ವನಮಾಲಿ ಘನಶ್ಯಾಮ ಪೀತವಾಸ ಮನೋಹರ ನೋಡಿದ ತಕ್ಷಣ ಬೇರೆ ಯಾರನ್ನು ನೋಡ್ಬೇಕು ಅನ್ಸಲ್ಲ. ಅದಕ್ಕೋಸ್ಕರ ರುಕ್ಮಿಣಿ ಹೇಳ್ತಾನೆ, ದೃಶ್ಯ ಶುತ್ವ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ಕರ್ಣೈ ವಿವೈರ ಹರ್ಷೋಂಗತಾಪಂ ರೂಪಂ ದೃಶಾಂ ದಿಶಿಮತಾಂ ಅಖಿಲಾರ್ಥ ಲಾಭಂ. ಕೃಷ್ಣ ಯಾರ್ ನೋಡಿದ್ರು ಏನು ಸಿಗೋಲ್ಲ, ಅದೇ ನಿನ್ನ ನೋಡಿದ್ರೆ ಮಾತ್ರ ಧರ್ಮಾರ್ಥ ಕಾಮ ಮೋಕ್ಷ ಎಲ್ಲ ಸಿಕ್ಬಿಡುತ್ತೆ ತಂದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಲಾಭ ಮನೋಹರ. ಅದಕ್ಕೆ ಅವನು ಮನೋಹರ ನೋಡಿದ ತಕ್ಷಣ ಅವ್ನಿಗೆ ಏನೋ ಒಂದು ಆಕರ್ಷಣೆ ಇರುತ್ತೆ. ದೇವಸ್ಥಾನ ಹತ್ರ ಹೋಗ್ತೀವಿ, ನಾವೆಲ್ಲರೂ ದೊಡ್ಡ ತಪ್ಪು ಮಾಡ್ತೀವಿ. ಏನಪ್ಪಾ ಭಾಗವತದಲ್ಲಿ ದೊಡ್ಡ ತಪ್ಪು ಅಲ್ಲ, ದರ್ಶನ ಮಾಡ್ಬೇಕಿದ್ರೆ ದೊಡ್ಡ ತಪ್ಪು ಮಾಡ್ತೀವಿ. ತಿರುಪತಿಗೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತೀವಿ, ಅಲ್ಲಿವರೆಗೂ ಹೋಗಿದ ತಕ್ಷಣ ಗೋವಿಂದ 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 ಜರ್ಗಂಡಿ 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 ಕಣ್ ಮುಚ್ಕೊಂಡೆ ಇಟ್ಬಿಡ್ತೀವಿ. ಅವ್ರು ಜರ್ಗಂಡಿ ಮಾಡ್ಬಿಡ್ತಾರೆ. ಹೌದೋ ಇಲ್ವಪ್ಪ? ಆಗಿದ್ಯೋ ಇಲ್ವೋ? ಎಷ್ಟು ಜನ ಕಣ. When you go to the temple, don't close your eyes. Open your eyes and see the vigraha. ಕಣ್ಣುಗಳು ತೆಗೆದ್ಬಿಟ್ಟು ವಿಗ್ರಹವನ್ನ ದರ್ಶನ ಮಾಡಿ, ಅದು ದರ್ಶನ ಅಂತ ಹೇಳೋದು. ಅವರು ನೀವು ಕಣ್ಮುಚ್ಕೊಂಡು ಗೋವಿಂದ ಗೋವಿಂದ ಜರ್ಗಂಡಿ ಜರ್ಗಂಡಿ ಯಾರೋ ಒಬ್ರು ತಳ್ಬಿಡ್ತಾರೆ, ನಿಮ್ಗೆ ಗೊತ್ತಾಗಲ್ಲ ಯಾರವರು ಪರಮಾತ್ಮ ಮಹಾತ್ಮ ಅಂತ ಅಲ್ವೇ? ಅದಕ್ಕೆ ಹೇಳೋದು ಅಲ್ಲಿ ಹೋಗ್ಬೇಕಿದ್ರೆ ಗಮನ ಇಟ್ಟು ಭಗವಂತನ ದರ್ಶನ ಮಾಡಿ ಪ್ರಾಂಗಣದಲ್ಲಿ ಧ್ಯಾನ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿದ ನಂತರ ಅಲ್ಲಿ ಮೂಲ ವಿಗ್ರಹವನ್ನ ದರ್ಶನ ಮಾಡಿ ತೀರ್ಥ ತಗೊಂಡು ಪ್ರಸಾದ ಸ್ವೀಕರಿಸಿ ನಂತರ ಆಚೆ ಕಡೆ ಪ್ರಾಂಗಣ ಇರುತ್ತಲ್ವ ಅಲ್ಲಿ ಧ್ಯಾನ ಮಾಡಬೇಕು. ದೇವರ ವಿಗ್ರಹದ ಮುಂದೆ ಧ್ಯಾನ ಮಾಡಿದ್ರೆ ಏನ್ ಸಿಗೋದಿಲ್ಲ, ಆವಾಗ ನಮಗೆ ಈ ಲಾವಣ್ಯ ಸಿಗೋದಿಲ್ಲ, ಈ ಸಂತೋಷ ಸಿಗೋದಿಲ್ಲ. ಅರ್ಥ ಆಗ್ತಾ ಇದೆ? ಅದಕ್ಕೆ ಮನೋಹರ. ನೆಕ್ಸ್ಟ್ ಕಾಂಚಿ ಕಲ ಪರಿಚೋಲಾಸ್ ಮಕುಟ ಮಂಡಲ. ನೋಡಿ ಮುಕುಟ ಎಷ್ಟು ಚೆನ್ನಾಗಿದೆ, ಹೌದೋ ಇಲ್ವೋ? ಪೂರ್ತಿ ಕೂಡ ಇಲ್ಲ, ಅರ್ಧ ಇದೆ ಅಷ್ಟೇ. ಆ ಅರ್ಧ ಮುಕುಟಕ್ಕೆ ನಾವು ಇಷ್ಟೆಲ್ಲ ಹಾಗೆ ಹೋಗ್ಬಿಟ್ರೆ ಇನ್ನ ಪರಮಾತ್ಮ ವಿಷ್ಣು ರೂಪದಲ್ಲಿ ಬಂದ್ರೆ ಇನ್ನ ಶ್ರೀರಂಗಮಲ್ಲಿ ಹೋಗಿ ನೋಡ್ಬೇಕು ನೀವು ವೈಭವ. ಅಧರಂ ಮಧುರಂ ಮದನಂ ಮಧುರಂ ಮಧುರಾಧಿಪತೆ ಅಖಿಲಂ ಮಧುರಂ. ಅಷ್ಟ ನೋಡಿದ್ರೆ ಈ ತನಕ ನೋಡಿದ್ರೆ ಸಿಗ್ತಾ ದರ್ಶನ. ನೆಕ್ಸ್ಟ್ ತ್ರಿಭಂಗ ಲಲಿತ. ಅವ್ನು ಒಂದ್ ಕಡೆ ನಿಂತ್ಕೊಂತಾನ ನೋಡಿ ನೇರವಾಗಿ. ಯಾವಾಗ ರಾಮನ್ ನೋಡಿ ಸೋಲ್ಜರ್ ಆರ್ಮಿ ತರ ಸ್ಟ್ರೈಟ್ ಪರ್ಫೆಕ್ಟ್ 90 ಡಿಗ್ರೀಸ್ ಸ್ಟೇರ್ ಇಟ್ಕೊಂಡು ಲೈನ್ ಇಳಿಬಹುದು, ಆತರ ಇರುತ್ತೆ ರಾಮನ್ ವಿಗ್ರಹ. ಕೃಷ್ಣಂದು ತ್ರಿಭಂಗಾಕೃತಿ. ತ್ರಿಭಂಗ, ತ್ರಿ ಅಂದ್ರೆ 3 ಕಡೆ, ಭಂಗ ಅಂದ್ರೆ ಭಂಗವಾಗಿರತಕ್ಕಂಥದ್ದು. ಕಾಲಿ ಎಡಗಡೆಗೆ, ಸೊಂಟ ಬಲಭಾಗಕ್ಕೆ, ತಿರುಗಿ ತಲೆ ಎಡಭಾಗಕ್ಕೆ, 1 2 3 ತ್ರಿಭಂಗಾಕೃತಿ ಅಂತ ಹೇಳಿ. ಕರೆಕ್ಟ್ ಆಗಿದೆಯಾ ಇದು? ತ್ರಿಭಂಗ ಲಲಿತಾಶ್ಚಾರು ಕೌಸ್ತುಭೇನ ವಿರಾಜಿತ. ಕೌಸ್ತುಭ ಅಂತ ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಕೋಟಿ ಮನ್ಮಥ ಲಾವಣ್ಯ. ಯಾರೋ ಒಬ್ರು ಮಿಸ್ಟರ್ ವರ್ಲ್ಡ್, ಮಿಸ್ಟರ್ ಯೂನಿವರ್ಸ್, ಮಿಸ್ ಯೂನಿವರ್ಸ್ ಹಾಕ್ಬಿಟ್ರೆ ಅವ್ರ ಹಿಂದೆ ಏನು ಪತ್ರಿಕೆಗಳು ಇದರ ಮೇಲೆ ಇದೆ, ಒಂದು ನ್ಯೂಸ್ ಮೇಲೆ ನ್ಯೂಸ್. ಶಿ ವಾಸ್ ಕ್ರೌನ್ಡ್ ಆಸ್ ಮಿಸ್ ಯೂನಿವರ್ಸ್ ಅಂತ 25 ಸತಿ. ಅದು ಒಂದ್ ದಿವಸಕ್ಕೆ. ಇವನ್ ಒಂದ್ ದಿವಸ ಯೂನಿವರ್ಸ್ ಪೆಜೆಂಟ್ ಇಲ್ಲಿ ಪ್ರತಿ ದಿವಸ ಇವನ್ ಬಗ್ಗೆನೆ ಮಾತಿರುತ್ತೆ. ಕೋಟಿ ಮನ್ಮಥ ಲಾವಣ್ಯ. ಅದಕ್ಕೆ ಹೇಳೋದು ಅದು ರಾಸಲೀಲೆಯಲ್ಲಿ ಬರುತ್ತೆ. ಮನ್ಮಥನ್ಗೂ ಕೃಷ್ಣನ್ಗೂ ಒಂದ್ಸತಿ ಕಾಂಪಿಟೇಷನ್ ಇತ್ತಂತೆ, ಯಾರು ಅವ್ರಿಗಿಂತ ಇಬ್ಬರಿಗಿಂತ ಯಾರು ಸುಂದರ. ಇವನು ಕಂದರ್ಪ ಜನಕ. ಕಂದರ್ಪನೇ ಅಷ್ಟು ಸುಂದರವಾಗಿರ್ಬೇಕಿದ್ರೆ ಇವನು ವನಸುಂದರ, ನವಸುಂದರ, ಸುಂದರಾತಿ ಸುಂದರ, ಯೋಗ ಸುಂದರ ಅಂತ. ಯೋಗದಲ್ಲಿ ಕೂಡ ಸೌಂದರ್ಯವನ್ನ ಕಂಡಿದ್ದೀವಿ, ವನಸುಂದರ ಅಂತ. ಹರಿಚಂದನ ಚರ್ಚಿತ. ಚಂದನ ಕಾಣಿಸಲ್ಲ ಆದ್ರೂ ನೀವು ಪಂಢರಪುರಕ್ಕೆ ಹೋದ್ರೆ ಗೊತ್ತಾಗುತ್ತೆ. ವಿಠಲ್ ನೋಡಿದ್ರೆ ಅಲ್ಲಿ ಹರಿಚಂದನವನ್ನ ಒಂದು ಸುವಾಸ ನಿಮ್ಗೆ ಸಿಗತ್ತೆ. ಪರಮಾನಂದ ಚೆನ್ಮೂರ್ತಿ. ಬೇರೆ ಯಾರಾದ್ರೂ ನೋಡಿದ್ರೆ ಯಾಕಪ್ಪ ನೋಡಿದ್ವಿ ಅನ್ಸತ್ತೆ, ಹೌದಾ ಇಲ್ವಾ? ಅದೇ ಇಲ್ಲಿಗೆ ಬಂದ್ರೆ ಅಪ್ಪ ಇಲ್ಲಿಗೆ ಬಂದ್ವಪ್ಪ ಅನ್ಸತ್ತೆ. ಎಷ್ಟು ಜನಕ್ಕಾಗಿದೆ ಈ ಅನುಭವ? ಸತ್ಸಂಗದಲ್ಲಿ ಬಂದಿದ್ ಕೂಡ್ಲೆ ಅಪ್ಪ ಪರಮಾತ್ಮ ಇದಾನಪ್ಪ,
ಪರಮಾನಂದ ಚಿನ್ಮೂರ್ತಿ. ನೆಕ್ಸ್ಟ್ ಮುರಳೀಧರ ಇದೆಯಾ, ಮುರಳಿ ಇದೆಯಲ್ಲಿ ಚಿಕ್ಕದು, ಇಲ್ಲಾಂದ್ರೆ ಇಲ್ಲೊಂದಿದೆ ನೋಡ್ಕೊಳ್ಳಿ. ಪರಮಾನಂದ ಚಿನ್ಮೂರ್ತಿರ್ ಮುರಳೀಧರ ಆವಿಶೇಷ ಸ್ವಭಕ್ತಾನ. ಈ ಒಂದು ಅವತಾರ ನಾವು ಭಕ್ತರಲ್ಲಿ ನಮ್ಮ ಮನಸ್ಸಿನಲ್ಲಿ ಇಳಿದಾಗ ನಮ್ಮಲ್ಲಿರತಕ್ಕಂಥ ಎಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಲ್ಲ ಮಲೀನಗಳು ನಿವಾರಣೆ ಆಗತ್ತೆ. ಏನು ಸಿಕ್ಲಿಲ್ವಾ ಕೃಷ್ಣ ಅನ್ಕೊಳ್ಳಿ ಸಾಕು. ಇಷ್ಟೆಲ್ಲ ಅಲಂಕಾರ ನೋಡಕ್ ಆಗಲ್ವಾ ಕೃಷ್ಣ ಅನ್ಕೊಳ್ಳಿ. 7 ದಿವಸ ನಮ್ಗೆ ಸಿಕ್ಕಿದೆ, ಪ್ರತಿ ದಿವಸ ಬಂದು ಇವನೊಂದ್ ಸ್ವಲ್ಪ ನೋಡಿ. ವಿಷ್ಣು ಸಹಸ್ರನಾಮ ನೋಡ್ತಾ ಇಲ್ಲಿ ಅಲ್ಲಿ ಅಂತ ಓದೋದ್ ಬೇಡ. ವಿಷ್ಣು ಸಹಸ್ರನಾಮ ನೀವು ಬಂದ್ರು ಸಹ ಅಲ್ಲೇ ನೋಡ್ಕೊಂಡು ಅವನ ಕಣ್ಣಲ್ಲಿ ಇರತಕ್ಕಂಥ ಕೃಪಾ ಕಟಾಕ್ಷವನ್ನು ಅನುಭವಿಸ್ಕೊಂಡು ಓದಿ. ನಾವು ಓದ್ತೀವಿ ವಿಷ್ಣು ಸಹಸ್ರನಾಮ, ವಿಶ್ವಂ ವಿಷ್ಣುರ್ವ ಷಟ್ಕಾರ ಹಾಲಂ ಬನ್ನ ಭೂತ ಭವ್ಯ ಭವತ್ ಪ್ರಭೋ. ಕಾಫಿ ರೆಡಿ ಆಯ್ತಾ? ಆತರ ಮಾಡಿದ್ರೆ ಇನ್ನೆಲ್ಲಿ ವನಮಾಲಿಗ ದೇಶಾಂಗಿ ಆಕರ್ಷಕ್ಕೆ ಉಪ್ಪಿಟ್ಟು ರೆಡಿ ಆಯ್ತೇನ್ರಿ ಅಂತೀವಿ. ಅಂದೂ ಒಂದು ವಿಷ್ಣು ಸಹಸ್ರನಾಮ ಓದೋದೇನ್ರಿ? ವಿಷ್ಣು ಸಹಸ್ರನಾಮ ಓದ್ಬೇಕಾದ್ರೆ ದಿಟ್ಟಾಗಿ ನಿಂತ್ಕೊಂಡು ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೋ ಭೂತಕೃತ್ ಭೂತ ಭದ್ಭಾವ ಭೂತಾತ್ಮ ಭೂತ ಭಾವನ ಆತರ ಹೇಳ್ಬೇಕು. ಏನೋ ಇಟ್ಕೊಂಡು ಏನೋ ಒಂದು ಮಂತ್ರಗಳು ಹೇಳಿದ್ರೆ ಪ್ರಯೋಜನ ಏನು? ಆವಾಗ ನಮ್ಮಲ್ಲಿ ಇರತಕ್ಕಂಥ ಲಾವಣ್ಯ ಏನು? ಬರೀ ಮಲಿನಾಥ ಅನ್ಸತ್ತೆ. ಆಮೇಲೆ ಹೇಳೋದು ಸಂತರೆಲ್ಲ ಸುಳ್ಳು ಹೇಳ್ತಾರೆ, ಅವ್ರಿಗಂತೂ ಅನುಭವ ಆಗ್ಲಿಲ್ಲ. ಅವ್ರಿಗೆ ಅನುಭವ ಆಗಿರೋದು ಅವ್ರು ಬರ್ತಿದ್ದಾರೆ. ನಾವು ಕಾಫಿ ಮೇಲೆ ಅನುರಾಗ ಇಟ್ಕೊಂಡು ವಿಷ್ಣು ಸಹಸ್ರನಾಮ ಹೋದ್ರೆ ನಮಗೆಲ್ಲಿ ಲಾವಣ್ಯ ಸಿಗುತ್ತೆ ಅಲ್ವೇ? ಅದಕ್ಕೋಸ್ಕರ ಭಗವಂತನ ಬಗ್ಗೆ ಚರ್ಚೆ ಮಾಡ್ಬೇಕಿದ್ರೆ ಅವನ ಮೇಲೆ ಇರ್ತಕ್ಕಂಥ ಒಂದು ಇದು ನಾವು ಇಟ್ಕೊಂಡಿರ್ಬೇಕು. ಈಗ ಮುಂದಿನ ಆತ್ಮದೇವ ಕಥಾ ನಿಮ್ಗೆಲ್ಲರೂ ಇರೋದು. ಆತ್ಮದೇವ ಅಂತ ಒಬ್ಬ ಸಂತರಿದ್ರು, ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಮಕ್ಕಳು ಇರ್ಲಿಲ್ಲ. ನೋಡಿ, ನಿನ್ನೆ ಕೂಡ ನಾನು ನಿಮ್ಗೆ ಹೇಳಿದೆ, ಮಾಧವದಾಸರ ಕಥೆಯಲ್ಲಿ ನಿಮ್ಗೆ ಹೇಳಿದೆ, ಪ್ರಾರಬ್ಧ ಹೆಂಗಾದ್ರೂ ಇಲ್ಲಿ ಪರಮಾತ್ಮ ನಮ್ ಜೊತೆ ಇರಬೇಕು ಅಂತ. ಈ ಪ್ರಾರಬ್ಧ ಹೆಂಗ್ ಆಟ ಆಡತ್ತೆ ಅಂತ ಕೂಡ ಹೇಳ್ತೀನಿ ಕೇಳಿ. ಅವನು ಒಂದ್ಸತಿ ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ಅ ಚೈಲ್ಡ್, ಒಬ್ಬ ಮಗು ಇರ್ಲಿಲ್ಲ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಆತ್ಮದೇವ ವಾಂಟೆಡ್ ಟು ಕಮಿಟ್ ಸೂಸೈಡ್, ಬಾವಿಯಲ್ಲಿ ಹೋಗಿ ಪ್ರಾಣ ಬಿಡೋಣ ಅಂತ ಇದ್ದ. ಆದ್ರೆ ಪ್ರಾರಬ್ಧ ಮತ್ತೆ ಎಳೀತು. ಯಾಕೆ? ಅವರಿಂದ ನಮಗೆ ಗೋಕರ್ಣ ಸಿಗ್ಬೇಕು. ಗೋಕರ್ಣ ಬಂದ್ರೆ ಕಾರಣ ಅವನು ಆತ್ಮದೇವ ಅಲ್ವಾ? ಆತ್ಮದೇವ ಇರೋದ್ರಿಂದಾನೇ ನಮ್ಗೆ ಇವತ್ತು ಭಾಗವತ ಇಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿರುವಂತದ್ದು, ಆಯ್ತಾ? ಅದ್ರಲ್ಲೂ ಕೂಡ ಆತ್ಮದೇವನಿಗೆ ಒಬ್ಬರು ಹೆಂಡತಿ ಇತ್ತು, ದುಂದುಕಾರಿ ಅಂತ. ನೋಡಿ, ನಮ್ಮ ಸಂಸ್ಕೃತದಲ್ಲಿ ಹೆಸರುಗಳು ಮೊದಲು ಹಂಗೆ ಇಡ್ತಾ ಇರ್ಲಿಲ್ಲ. ಈ ಜಿನ್ ಝ್ಯಾಂಗ್ ಯುಂಗ್ ಪಾಂಕಿಂಗ್ ಕುಂಗ್ ಅಂತ ಅವೆಲ್ಲ ಏನು ಇಡ್ತಾ ಇರ್ಲಿಲ್ಲ. ಯಾರ್ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಎಲ್ಲ ದೂ 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 ಇಂದ ಶುರು ಆಗ್ತಾ ಇತ್ತು. ನೋಡಿದಿರ? ಇವಾಗ ನಿಮ್ಗೆ ಅರ್ಥ ಆಗತ್ತೆ ಯಾಕೆ. ದುರ್ಯೋಧನ, ದುಶ್ಶಾಸನ, ದುಶಾಲ, ಅವ್ನು ಸುಯೋಧನ ಅಂತ ಕೂಡ ಹೇಳ್ಬೋದಿತ್ತಲ್ವಾ? ಗಾಂಧಾರಿ ಮಾತ್ರ ಅವನು ಸುಯೋಧನ ಹೇಳ್ತಾ ಇದ್ರು. ಯಾಕೆ? ವಾತ್ಸಲ್ಯ ಭಾಗದಿಂದ. ಅಯ್ಯೋ ನನ್ನ ಮಗ, ಅದಕ್ಕೆ ಸುಯೋಧನ. ಅದಕ್ಕೋಸ್ಕರ ತಪ್ಪು ಮಾಡ್ಬೇಕಿದ್ರು ಬೈದ್ರೆ ಹಂಗೆ ದುರ್ಯೋಧನ ಆಗ. ಸುಯೋಧನ ಅಂತ ಕರಿಬೋದಿತ್ತು, ಆದ್ರೆ ಯಾರು ಸುಯೋಧನ ಕರೀಲಿಲ್ಲ. ಏನ್ ಕರೆದ್ರು? ದುರ್ಯೋಧನ, ದುಶ್ಶಾಸನ. ಪಾಂಡವರ ಹೆಸರಲ್ಲಿ ಯಾರು ಹೇಳಿಲ್ಲ ಅದನ್ನ. ಯುಧಿಷ್ಠಿರ, ಅರ್ಜುನ. ಅರ್ಜುನ್ ಇನ್ನೊಂದು ಹೆಸರು ಏನ್ ಗೊತ್ತಪ್ಪ? ಕೃಷ್ಣ. ಯಾಕೆಂದ್ರೆ ಅವನು ಅಷ್ಟು ಸಾರೂಪ್ಯ ಹೊಂದ್ಬಿಟ್ಟಿದ್ದ. ಐ ಆಮ್ ರಿಯಲಿ ಜೆಲಸ್ ಆಫ್ ದಿಸ್ ಫ್ಯಾಮಿಲಿ. ತುಂಬಾ ನನಗೆ ಒಂಥರ ಅದು ಏನು ಭಗವಂತ ಯಾಕೆ ಅವ್ರಿಗೆ ಅಷ್ಟು ಪ್ರೀತಿ ಕೊಟ್ಟ ಅಂತ ಒಂದು ಭಾವನೆ ಬರುತ್ತೆ. ಆದ್ರೆ ನೋಡ್ಕೊಳ್ಳಿ, ಯುಧಿಷ್ಠಿರ ಧರ್ಮರಾಜನ ಅವತಾರ, ಅರ್ಜುನ ಸಾಕ್ಷಾತ್ ನರ, ಭೀಮ ವಾಯುದೇವ. ಅದಕ್ಕೆ ಹೇಳೋದು, ಅವ್ರು ದೊಡ್ಡವರು ಹೇಳಿದ್ದಾರೆ, ಈ ಒಂದು ಶ್ಲೋಕವನ್ನ ಹೇಳಿದ್ರೆ ನಿಮ್ಗೆ ಯಾರು ಬೇರೆ ಏನೂ ಬೇಕಾಗಿಲ್ಲ, ನೀವು ನಮ್ ಜೊತೆ ಹೇಳ್ಬೋದು ಸರ. ನಾನು ಹೇಳ್ತೀನಿ, ಎಲ್ಲ ತರದ ನಿಮಗೆ ಸೌಕರ್ಯ ಬೇಕಾ ಈ 5 ಪಾಂಡವರು ಹಾಗೂ ಮುಗಿಸ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳೋದು. ಧರ್ಮೋ ವಿವರ್ಧತಿ, ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ. ನಮ್ಮಲ್ಲಿ ಧರ್ಮ ಕಡಿಮೆ ಆಗ್ತಾ ಇದೆ, ಅಧರ್ಮ ಹೆಚ್ಚಾಗ್ತಾ ಇದೆ ಅಂದ್ರೆ ಈ ಶ್ಲೋಕವನ್ನ ಹೇಳಿ. ನಾನು ನಿಜ ಹೇಳ್ತಾ ಇದ್ದೀನಿ, ಎಷ್ಟೋ ನಮ್ಮಲ್ಲಿ ಇರತಕ್ಕಂಥ ಧಾರ್ಮಿಕ್ ಸೆನ್ಸ್ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ಭೃಕೋದರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ಭೃಕೋದರ ಕೀರ್ತನೇನ. ಅದಕ್ಕೋಸ್ಕರ ಸಂಧ್ಯಾವಂದನದಲ್ಲಿ ಪ್ರಾಣಾಯಾಮ ಅಂತ ಒಂದು ಇದಿದೆ, ಸೆಗ್ಮೆಂಟೇ ಇದೆ. ಎಷ್ಟು ಜನ ಮಾಡ್ತಾ ಸಂಧ್ಯಾವಂದನ ಹೇಳ್ತಾ ಇದೀನಿ.
ಇದು ಬರುತ್ತೆ ಮಂತ್ರ. ಏನಪ್ಪಾ ಅಂದ್ರೆ ಪ್ರಾಣಾಯಾಮ ಮಾಡ್ಬೇಕು, ನಾಡಿ ಶೋಧನ ಪ್ರಾಣಾಯಾಮ. ಪ್ರಾಣಾಯಾಮ ಮಾಡಿದ್ರೆ ಮನಸ್ಸು ಶುದ್ಧವಾಗುತ್ತೆ, ಮನಸ್ಸು ಶುದ್ಧವಾದ್ರೆ ಪ್ರಾಣಶಕ್ತಿ ಹೆಚ್ಚಾಗುತ್ತೆ, ಪ್ರಾಣಶಕ್ತಿ ಹೆಚ್ಚಾದ್ರೆ ಪಾಪ ಮಾಡೋದಕ್ಕೆ ಮನ್ಸು ಬರೋದೇ ಇಲ್ಲ. ಪ್ರಾಣಶಕ್ತಿ ಯಾವಾಗ ಹೆಚ್ಚಾಗುತ್ತೆ? ಯಾವಾಗ ನಾವು ಸಂತೋಷವಾಗಿರ್ತೀವಿ. ಪ್ರಾಣಾಯಾಮ ಮಾಡಿದ್ರೆ ಸಂತೋಷ ಸಿಗುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 5 ಸತಿ ಪ್ರಾಣಾಯಾಮ ಮಾಡಿ. ಯಾವ್ದಾದ್ರು ಒಂದು ಕಪಾಲಭಾತಿ, ಭ್ರಾಮರಿ, ನಾಡಿ ಶೋಧನ ಯಾವುದೇ ಆಗಿರ್ಲಿ, ಶೀತಲಿ, ಯಾವ್ದಾದ್ರು ಒಂದು ಪ್ರಾಣಾಯಾಮ ಮಾಡಿ. ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ. ನಮ್ಮಲ್ಲಿರ್ತಕ್ಕ ವೃಕೋದರ ಯಾರು? ಪ್ರಾಣವಾಯು, ವಾಯುಪುತ್ರ ಭೀಮ ಅಂತ ಹೇಳ್ತೀವಲ್ವ. ಯಾಕೆ? ಅದ ಪ್ರಾಣವನ್ನ ಉಪಾಸನೆ ಮಾಡಿದ್ರೆ ಪಾಪ ಅಂಟೋದಿಲ್ಲ ಅಂತ. ಪಾಪಂ ನ ಪ್ರಣಶ್ಯತಿ ವೃಕೋದರ ಕೀರ್ತನೇನ. ಆಮೇಲೆ ಏನಪ್ಪ? ಶತ್ರುನ್ ವಿನಶ್ಯತಿ ಧನಂಜಯ ಕೀರ್ತನೇನ. ಆಚೆ ಶತ್ರುಗಳಾದ್ರೂ ಯಾರಾದ್ರೂ ಜಯಿಸ್ಬೋದು, ಒಳಗಡೆ ಇರೋ ಶತ್ರುಗಳನ್ನ ಯಾರಪ್ಪ ಜಯಿಸಕ್ಕ? ಅದಕ್ಕೋಸ್ಕರ ಭಕ್ತರನ್ನ ನೆನೆಸ್ಕೋಬೇಕು ಅಂತ. You have to remember devotees of the Lord to kill the enemies within. ಅರ್ಥ ಆಯ್ತಾ? ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುನ್ ವಿನಶ್ಯತಿ ಧನಂಜಯ ಕೀರ್ತನೆ. ಮಾದರಿ ಸುತೌ ಸಕಲತಾಂ ನ ಭೋಗಂತಿ ರೋಗಾಃ. ಮಾದರಿ ಸುತಗಳು ಯಾರು? ಅವ್ರು ನೆನ್ಸ್ಕೊಂಡಾಗ ಎಲ್ಲಪ್ಪ ರೋಗ ಬರುತ್ತೆ. ಮಾದರಿ ಸುತೌ ಭವಂತಿ ರೋಗ. ಸಹದೇವ knew about Bhagavad Gita long back before Krishna told it. ಯಾಕೆಂದ್ರೆ ಅವನು ತ್ರಿಕಾಲ ಅಜ್ಞಾನಿ ಅಲ್ಲ, ತ್ರಿಕಾಲ ಜ್ಞಾನಿ. ನಾವು ಸಹಸ್ರನಾಮ ಪಾರಾಯಣದಲ್ಲಿ ಈ ತರ ತಪ್ಪುಗಳು ಚಿಕ್ಕ ಚಿಕ್ಕದ್ ಮಾಡ್ತಾ ಇರ್ತೀವಿ. ಏನಪ್ಪಾ? ನಿತ್ಯ ತೃಪ್ತ ನಿರ್ವಿಕಲ್ಪ ನಿರಾಬಾಧ ನಿರಾಶ್ರಯ ಅಂತ ಒಂದು ಮಂತ್ರ ಇದೆ ಅನ್ಕೊಳ್ಳಿ. ನಾವ್ ಯಾವ್ದೋ ಒಂದು ಅವಸರದಲ್ಲಿ ನಿತ್ಯ ತೃಪ್ತ ಆಯ್ತಲ್ವಾ, ಆ ಮಂತ್ರ ಹೋಯ್ತಲ್ವಾ, ನಿತ್ಯ ತೃಪ್ತ ನಿತ್ಯ ತೃಪ್ತ, ಅದು ಎರಡಕ್ಕೂ ಭೇದ ಇದೆ. ನಿತ್ಯ ತೃಪ್ತ ಅಂದ್ರೆ ಯಾರು ಸದಾ ತೃಪ್ತರಾಗಿರ್ತಾರೋ ತಾಯಿ, ನಿತ್ಯ ತೃಪ್ತ. ಅದಕ್ಕೋಸ್ಕರ ಮಂತ್ರಗಳು ಕರೆಕ್ಟ್ ಆಗಿ ಹೇಳಬೇಕು ಅಂತ ಹೇಳಿ. ಅಂತ ಆತ್ಮದೇವ ಒಮ್ಮೆ ಪ್ರಾಣತ್ಯಾಗ ಮಾಡ್ಬೇಕಿದ್ರೆ ಒಬ್ಬ ಸಾಧು ಬಂದು ಹೇಳ್ತಾನೆ, ಕಥಂ ರೋದಯಿಷಿ ವಿಪ್ರ ಸ್ವಂಕಾತೆ ಚಿಂತೆಯ ಬಲೀಯಸಿ ವದಂ ತ್ವಂ ಸತ್ವರಂ ಮಹ್ಯಂ ಸ್ವಸ್ಯ ದುಃಖಸ್ಯ ಕಾರಣಂ. ನಿನ್ನ ದುಃಖದ ಕಾರಣ ಏನ್ ಹೇಳಪ್ಪ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಕಿಂ ಬ್ರವೀಮಿ ಋಷಿ ದುಃಖಂ ಪೂರ್ವ ಪಾಪೇನ ಸಂಚಿತಂ. ನೋಡಿ, ನಮ್ಮ ಹಿಂದೆ ಹಿರಿಯರು ಎಷ್ಟು ಚೆನ್ನಾಗಿ ಹೇಳೋರು. ಏನೋ ದುಃಖ ಬಂತ ಪಾಪಕರ್ಮ ಅಂತ ಹೇಳೋರು. ದೇ ಇಸ್ ಟು ನೆವರ್ ಬ್ಲೇಮ್ ಪೀಪಲ್. ಜನಗಳನ್ನ ಯಾವತ್ತೂ ದೋಷಿ ಅನಿಸ್ತಾ ಇರಲಿಲ್ಲ. ಇವತ್ತಿನ ಕಾಲದಲ್ಲಿ ನಾವು ಏನಾದ್ರೂ ಒಂದು ತಪ್ಪಾದ್ರೆ ಅವನ ಆತರ ಮಾಡ್ದ ಅಂತ. ಹೌದೋ ಇಲ್ವೋ? ಆದ್ರೆ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು? ಪಾಪ ಜನ್ಮದ ಪೂರ್ವ ಜನ್ಮ ಪಾಪಕ್ಕನ್ನ ಏನ್ ಮಾಡಿದ್ರು? ಈ ಭಾಗವತದಲ್ಲಿ ಕೂತಿರೋದು ಯಾವ ಜನ್ಮದ ಪುಣ್ಯವೋ? ಹೌದೋ ಇಲ್ವೋ? ಆ ಪುಣ್ಯಕ್ಕೆಲ್ಲಾರ ಒಂದ್ ಚಪ್ಪಾಳೆ ಹೊಳಿಬೋದಲ್ವ? ಕಿಂ ಬ್ರವೀಮಿ ಋಷೇ ದುಃಖಂ ಪೂರ್ವ ಪಾಪೇನ ಸಂಚಿತಂ ಮದೀಯ ಪೂರ್ವ ಜ್ಯೋತಿಷ್ಯಾಂ ಕವೋಷ್ಟಂ ಉಪಭುಂಜತೆ. ಏನ್ ಮಾಡಿದಪ್ಪ? ಮಾಡಿದುಂಡೋ ಮಾರಾಯ. ಅದಕ್ಕೆ ಏನ್ ಮಾಡ್ತೀವಿ? ಏನಂತ ಸ್ವೀಕರಿಸ್ಬೇಕು ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ಏನಾಗಿದೆ ನಿಜ ಹೇಳು. ನಾನು ಏನೇ ಮಾಡಿದ್ರು ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ. ನನಗೆ ಮುಕ್ತಿ ಸಿಗೋದು ಹೆಂಗೆ? ನನಗೆ ಪಿಂಡ ಇರೋದು ಯಾರು? ನನಗೆ ಇದ್ ಮಾಡೋದು ಯಾರು? ಶಾಸ್ತ್ರದ ಕೆಲಸ ಮಾಡೋದು ಯಾರು ಅಂತ ಎಲ್ಲ ಕೇಳ್ತಾನೆ. ಆವಾಗ ಋಷಿ ತ್ರಿಕಾಲಕ್ಕೆ ಅವನು ಹಣೆಯೊಂದು ಒಂದ್ಸತಿ ನೋಡ್ಬಿಟ್ಟು ಹೇಳ್ತಾನೆ, ಮುಂಚ ಜ್ಞಾನಂ ಪ್ರಜಾರೂಪಂ ಬಲಿಷ್ಠ ಕರ್ಮಣೋ ಗತಿ. ಪ್ರಾರಬ್ಧದ ವಿಚಾರ ಮತ್ತೆ ಬಂದು ಬಲಿಷ್ಠ ಕರ್ಮಣೋ ಗತಿ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನೆ? ಗಹನಾ ಕರ್ಮಣೋ ಗತಿ. ಇಲ್ಲಿ ಏನ್ ಹೇಳಿದ್ದಾರೆ? ಬಲಿಷ್ಠ ಕರ್ಮಣೋ ಗತಿ. ಕರ್ಮಗತಿ ಭಾರಿ ಬಲಿಷ್ಠ. ನಾವ್ ಏನ್ ಮಾಡಿದ್ರು ಅದನ್ನ ಸ್ವೀಕಾರ ಮಾಡಕ್ಕಾಗಲ್ಲ. ಬಲಿಷ್ಠ ಕರ್ಮಣೋ ಗತಿ ಸಪ್ತ ಜನ್ಮ ಅವಧಿ ತವ ಪುತ್ರೋ ನೈವಚ ನೈವಚ ನೈವಚ. ನಾವು ನಮ್ಗೆ ಕೆಲವೊಮ್ಮೆ ಹೇಳ್ತೀವಲ್ವಾ, ಕಾಫಿಯಲ್ಲಿ ಸಕ್ಕರೆ ಬೇಕು ಅಂದ್ರೆ ಸಕ್ಕರೆ ಬೇಕು, ಸಕ್ಕರೆ ಬೇಕು, ಸಕ್ಕರೆ ಬೇಕೇ ಬೇಕು ಅಂತೀವಿ. ಇದೇ ರೀತಿಯಲ್ಲಿ ಇಲ್ಲಿ ಕೂಡ ಹೇಳಿದ್ರು, ಸಪ್ತ ಜನ್ಮ ಅವಧಿ ತವ ಪುತ್ರೋ ನೈವಚ ನೈವಚ ನೈವಚ. ಪ್ರಾರಬ್ಧ ಏನು ಮಾಡಕ್ಕಾಗಲ್ಲ. ನೈವಚ ಏನ್ ಹೇಳಿದ್ರು ಮಾಡಕ್ಕಾಗಲ್ಲ. ನೈವಚ ಏನ್ ಹೇಳಿದ್ರು ನಿನ್ಗೆ 7 ಜನ್ಮಗಳ ತನಕ ಮಕ್ಕಳಿಲ್ಲಪ್ಪ, ಆದ್ರೂ ನೀನ್ ಅಷ್ಟು ಪ್ರಾಧೇಯ ಪಡ್ತಾ ಇರೋದ್ರಿಂದ ನಾನು ನಿನಗೊಂದು ಹಣ್ಣು ಕೊಡ್ತೀನಿ. ಆ ಹಣ್ಣು ನಿಮ್ ಮನೆಯವ್ರಿಗೆ ಕೊಡುವಂತ. ಆ ಮನೆಯವ್ರಿಗೆ ಕೊಡ್ಬೇಕಿದ್ದೇನೋ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಅವ್ರ ಕ್ವಾಲಿಫಿಕೇಶನ್ಸ್ ಹೇಳ್ಬಿಡ್ತೀನಿ. ಆತ್ಮದೇವರ ಮನೆಯವರ ಕ್ವಾಲಿಫಿಕೇಶನ್ಸ್ ನೀವೇ ಯೋಚನೆ ಮಾಡಿ ಹೇಗಿದೆ. ದುಂದುಕಾರಿ ಬಭೂನಾಥ ಮಹಾನ್ ಪ್ರೇತ ಕುಕರ್ಮತಃ ಕುಕರ್ಮತಃ. ನಮ್ ಭಾಗವತ ಡೆಫಿನೇಷನ್ ಸೂಪರ್ ಆಗಿದೆ. ನಾವ್ ಯಾರಾದ್ರೂ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳೋದು ಅಗತ್ಯನೇ ಇಲ್ಲ. ಅದ್ರ ಡೆಫಿನೇಷನ್ ಮೊದಲೇ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ಲ?
ಅದಕ್ಕೆ ನಾವ್ ಹೇಳೋದು ಏನು, ಈ ತಾಯಿ ಏನ್ ಮಾಡುದು ಅಂದ್ರೆ ನನಗ್ ಬೇಡ ಇವೆಲ್ಲ. ಅದಕ್ಕೆ ಏನು ಅವ್ನಿಗೆ ಯಾಕೆ ಇವೆಲ್ಲ ಪ್ರಾಬ್ಲಮ್ ಆಗಿತ್ತು ಅಂದ್ರೆ, ಮೊದಲನೇದಾಗಿ ಸ್ನಾನ ಶೌಚ ಕ್ರಿಯಾಹೀನೋ ದುರ್ಭಿಕ್ಷಿ ಕ್ರೋಧವರ್ತಿತ ದುಷ್ಪರಿಗ್ರಹ ಕರ್ತಾ ಚ ಶವಹಸ್ತೇನ ಭೋಜನಂ ಚೌರ ಸರ್ವಜನದ್ವೇಷಿ ಪರವೇಶಮಪ್ರದೀಪಕಃ ಲಾಲನಾನಯ ಭಾರ್ಕಾನ್ ಧೃತ್ವಾ ಸದ್ಯಕೂಪೇ ನ್ಯಪಾತತ ಹಿಂಸಕಃ ಶಸ್ತ್ರಧಾರೀ ಚ ದೀನಾನಂದಾನ ಪ್ರಪೀಡಕಃ. ಅರ್ಥ ಆಗ್ತದೆ? ಇದು ಸಿಂಪಲ್ ಆಗಿದೆ ಲ್ಯಾಂಗ್ವೇಜ್, ಏನಿಲ್ಲ. ದೀನನ್ನ ಪೋಷಣೆ ಮಾಡೋದು, ಅದಕ್ಕಂತ ಪದವೇ ಇಲ್ಲ. ದೀನನ್ನ ಶೋಷಣೆ ಮಾಡ್ತಾರೆ, ದುಡ್ಡು ಕಿತ್ಕೊಂತಾರೆ, ಮಾತುಗಳು ಗಾಸಿಪ್ 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 ಗಾಸಿಪ್. ಅಂಡ್ ಶಿ ಸೆಡ್, ಅಂತ ಅವ್ರಿಗೆ ಭಗವಂತ ಪ್ರಸಾದ ಕೊಟ್ಟರು ಸ್ವೀಕಾರ ಮಾಡಕ್ ಅರ್ಹತೆ ಇರೋದಿಲ್ಲ. ಅಂತದಲ್ಲಿ ಆ ಋಷಿಗಳು ಕೊಟ್ಟಿರೋ ಪ್ರಸಾದ ಹೇಗೆ ಸ್ವೀಕಾರ ಮಾಡಕ್ಕಾಗುತ್ತೆ? ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಶಿ ಗಿವ್ಸ್ ದಟ್ ಫ್ರೂಟ್ ಟು ದ ಕೌ. ಆ ಕೌ ತಿಂದಿದ ಮೇಲೆ ಅದರಿಂದ ನಮ್ಗೆ ಗೋಕರ್ಣ ಸಾಧು ಸಜ್ಜನ ನಮ್ಗೆ ಸಿಗ್ತಾನೆ. ಆದ್ರೆ ಅದೇ ದುಂದುಲಿ ಆತ್ಮದೇವರ ಮನೆಯವರ ಹೆಸರು ದುಂದುಲಿ, ಅವ್ರಿಗೆ ದುಂದುಕಾರಿ ಅಂತ ಮಗ ಬರ್ತಾನೆ. ಇವಾಗ ತಾನೇ ಹೇಳಿಲ್ವಾ, ಇಲ್ಲ ಸ್ನಾನ ಶೌಚ ಕ್ರಿಯಾಹೀನೋ, ಅವನ್ ಸ್ನಾನದಲ್ಲೂ ಇರ್ಲಿಲ್ಲ, ಶೌಚದಲ್ಲೂ ಇಲ್ಲ, ಏನೇನ್ ಕ್ರಿಯಾ ಮಾಡ್ಬೇಕು, ಸಂಧ್ಯಾ ವಂದನೆ ನಿತ್ಯಾನುಷ್ಠಾನ ಏನು ಮಾಡ್ತಾ ಇರ್ಲಿಲ್ಲ. ಕ್ರೋಧವರ್ಧಿತ, ದಿನೇ ದಿನೇ ನಮ್ಗೆ ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ಅಂತ ಇರುತ್ತೆ, ಅವನಿಗೆ ಕ್ರೋಧ ಅಭಿವೃದ್ಧಿ ಆಗ್ತಾ ಇತ್ತು. ದಿನೇ ದಿನೇ ಕ್ರೋಧ. ಅಂತದ್ರಲ್ಲಿ ಆ ಕ್ರೋಧದಲ್ಲಿ ಒಮ್ಮೆ ಅವನು ತಂದೆ ಪಿತ್ರಾರ್ಚಿತ ಆಸ್ತಿ ಎಲ್ಲವನ್ನು ಮಾರ್ಬಿಟ್ಟ. ಪಿತ ಪಾಪ ಆತ್ಮದೇವ, ಅಯ್ಯೋ ಇಷ್ಟೆಲ್ಲ ನಾನು ಮಾಡ್ಕೊಟ್ಟೆ ಅವನಿಗೆ, ನಮಗೆ ಮಕ್ಕಳು ಇದ್ದರೆ ಸಂತೋಷ, ಮಕ್ಕಳು ಇಲ್ದ್ರೆ ಅವ್ರಿಗೆ ದುಃಖ, ಮಕ್ಕಳಾಗ್ಬೇಕು ಅಂತ, ಮಕ್ಕಳಾಗೋರ್ ದುಃಖ, ಒಳ್ಳೆ ಮಗು ಆಗ್ಲಿಲ್ಲಲ್ಲ ಅಂತ ದುಃಖ, ಒಳ್ಳೆ ಮಕ್ಕಳಿದ್ರೆ ಅಯ್ಯೋ ಅವನ್ ಸಾಧು ಸಂಘದಲ್ಲಿ ಹೋಗ್ಬಿಟ್ಟ ಅಂತ. ಹೌದೋ ಇಲ್ವೋ, ಎಲ್ಲಾ ಪರಿಸ್ಥಿತಿಗಳಲ್ಲೂ ದುಃಖ ಇರ್ತೀವಿ. ಅದಕ್ಕೆ ಬಾಲಸ್ಥಾವತ್ ಕ್ರೀಡಾ ಸಕ್ತ, ತರುಣಸ್ಥಾವತ್ ತರುಣಿ ಸಕ್ತ, ವೃದ್ಧಸ್ಥಾವತ್ ಚಿಂತಾ ಸಕ್ತ, ಪಾರೇ ಬ್ರಹ್ಮಣಿ ಕೋಪಿನ ರಕ್ತ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನೈ ರಕ್ಷತಿ, ದುಃಖಿಂಕರಣಿ ದುಃಖಿಂಕರಣಿ ದುಃಖಿಂಕರಣಿ. ಇಂಥ ದುಂದುಕಾರಿ ಒಮ್ಮೆ he stayed in his house with 5 prostitutes, ನಗರ ವಧುಗಳ ಜೊತೆ ಇದ್ದ 5 ಜನರ ಜೊತೆ. ಅಂಥದ್ದು ಅವನ್ ತಾಯಿಗೆ ಆಕ್ಷೇಪಣೆ ಮಾಡ್ತಾನೆ, ನೀ ನನಗೆ ದುಡ್ಡು ಕೊಡ್ಲಿಲ್ವೋ, ನಾನ್ ನಿನಗೆ ಬೆಂಕಿ ಹಚ್ಚಿರಕ್ಕಂತ ಕಡ್ಡಿಯಲ್ಲಿ ನಿನಗೆ ದೇಹವನ್ನ ಭಸ್ಮ ಮಾಡ್ಬಿಟ್ಟು ನಿನ್ನ ನಾಶ ಮಾಡ್ಬಿಡ್ತೇನೆ ಅಂತ. ಆ ಭಯದಿಂದ ಪಾಪ ಆ ತಾಯಿ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ತಾನೆ. ಯಾರೋ ದುಂದುಲಿ. ಕರ್ಮಫಲ ಎಲ್ಲೋ ಸಿಗತ್ತೆ, ಗಹನ ಕರ್ಮಣೋ ಗತಿ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಗೋಕರ್ಣ ಅಂತ ಪುತ್ರ ಸಿಗ್ತಾ ಇತ್ತು, ಈ ತರ ಕೆಲಸ ಮಾಡೋದು ದುಂದುಕಾರಿ ಅಂತ ಹುಡುಗ. ಅದಕ್ಕೆ ಹೇಳೋದು, ನಮ್ಮಲ್ಲಿ ಒಬ್ಬ ಗೋಕರ್ಣ ಇದ್ದಾನೆ, ನಮ್ಮಲ್ಲಿ ಒಬ್ಬ ದುಂದುಕಾರಿನೂ ಇದ್ದಾನೆ. ನಾವು ಯಾವ್ದನ್ನ ಚಾಯ್ಸ್ ಮಾಡ್ತೀವಿ ಅಂತಕ್ಕಂಥದ್ದು ಅದು ನಮ್ಮ ಇಚ್ಛೆ. ವಿ ಹ್ಯಾವ್ ಅ ದುಂದುಕಾರಿ ಆಲ್ಸೋ ವಿತಿನ್, ವಿ ಹ್ಯಾವ್ ಅ ಗೋಕರ್ಣ ಆಲ್ಸೋ. ಜ್ಞಾನವನ್ನ ಪಡೆದು ಗೋಕರ್ಣ ಕಡೆಗೆ ಹೋಗ್ತೀವೋ, ಇಲ್ಲ ಜ್ಞಾನವನ್ನ ಬಿಟ್ಟು ಸ್ನಾನ ಶೌಚ ಕ್ರಿಯಾಹೀನರಾಗಿ ನಾವು ದುಂದುಕಾರಿ ಆಗ್ತೀವೋ ಅದು ನಮ್ಮ ಮೇಲೆ. ಸತ್ಸಂಗ ಮಾಡ್ತಾ ಇದ್ರೆ ಗೋಕರ್ಣ, ಕೋಪ ಮಾಡ್ಕೊಂಡ್ರೆ ದುಂದುಕಾರಿ. ಅದಾದ ನಂತರ ದುಂದುಕಾರಿ ಇಷ್ಟೆಲ್ಲ ಒಂದು ಆದ್ಮೇಲೆ ನೋಡಿ, ಗತಿ ಕರ್ಮ ಗತಿ ತುಂಬಾ ಕೆಟ್ಟದು ಅಂತ ಹೇಳ್ಬೋದು. ಪಾಪ ಅವನು ಆದ ನಂತರ ಅಷ್ಟೆಲ್ಲಾ ಒಂದು ಯಾತನೆಗಳು ಸಹಿಸ್ಕೊಂಡ್ಮೇಲೆ ಈ ಬಿಕಮ್ಸ್ ಅ ಬ್ರಹ್ಮ ರಾಕ್ಷಸ. ಅವ್ನ್ ಸತ್ತಿದ್ ಹೆಂಗ್ ಗೊತ್ತಾ, ದುಂದುಕಾರಿ ಪ್ರಾಣ ಬಿಟ್ಟಿದ್ ಹೆಂಗೆ ಅಂದ್ರೆ, ಅವನ್ನ ಕಟ್ಬಿಡ್ತಾನೆ ಈ 5 ನಗರ ವಧುಗಳು ಇಲ್ಲಿ ಚೆನ್ನಾಗಿ ಕಟ್ಬಿಟ್ಟು ಅವನ್ ಬಾಯಿ ಒಳಗಡೆ ಬೆಂಕಿಯನ್ನ ಹಾಕ್ತಾರೆ, ಅದರಿಂದ ಸಾಯ್ಬೇಕು. ಜೀವಂತದಲ್ಲೇ ಅಷ್ಟು ಕಠಿಣವಾದ ಮರಣವಾಗಿದ್ರೆ ಅದಕ್ಕೋಸ್ಕರ ಹೇಳೋದು ಅನಾಯಾಸೇನ ಮರಣಂ ವಿನಾದೈನ್ಯೇವ ಜೀವನಂ ಅಂತ ಭಗವಂತನ ಪ್ರತಿದಿನ ಕೇಳ್ಕೊಳ್ಳೋದಿದೆ. ಅನಾಯಾಸೆ ಏನೋ ಒಂದ್ಸತಿ ಗುಟಕ್ ಅಂದ್ಬಿಟ್ರೆ ಪರವಾಗಿಲ್ಲ, ನರಳ್ಕೊಂಡ್ ಸಾಯಕ್ಕಂತ ಸಾವು ಬೇಡಪ್ಪ ಅಂತ ಭಗವಂತನ ಪ್ರತಿ ದಿವಸ ಕೇಳ್ಕೊಳ್ಳಿ ಅಷ್ಟೇ. ಅನಾಯಾಸೇನ ಮರಣಂ ವಿನಾದೈನ್ಯೇವ ಜೀವನಂ ಅಂತ. ಆತರ ದುಂದುಕಾರಿ ಅಷ್ಟು ಕಠಿಣವಾದ ಕರ್ಕಶವಾದ ಕ್ರೂರವಾದ ಮರಣವನ್ನು ಹೊಂದಿದ್ಮೇಲೆ ಬ್ರಹ್ಮ ರಾಕ್ಷಸ. ಯಾಕೆಂದ್ರೆ ಭಯದಲ್ಲಿ ಇರ್ತೀವಿ. ಅದಕ್ಕೆ ಹೇಳಿದಾರಲ್ಲ ಭಗವಂತ, ಯಂ ಚಿಂತೆಯತೆ ಕಾಮಂ, ನೀವು ಯಾವ್ಯಾವ ಭಾವನೆಗಳು ಇಟ್ಕೊಂಡು ಪ್ರಾಣವನ್ನ ಬಿಡ್ತೀರೋ ನೀವು ಹಂಗೆ ಬರೋ ಜನ್ಮದಲ್ಲಿ ಕೂಡ ಹಂಗೆ ಆಗ್ತೀರಾ ಅಂತ.
ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ನಾಸ್ತ್ಯತ್ರ ಸಂಶಯಃ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಕೊನೆ ಕ್ಷಣದಲ್ಲಿ ಯಾವ ಒಂದು ವಿಚಾರ ಇರುತ್ತೋ ಅದೇ ವಿಚಾರದಲ್ಲಿ ನಾವು ಪ್ರಾಣ ಬಿಟ್ರೆ, ಅದಕ್ಕೆ ಹೇಳೋದು ಆ ನಾಡಿಗೆ ಈ ನಾಡೆ ಕೊಡಕಿ ಇಪ್ಪಡೆ. ನಾನು ಯಾವಾಗ ನನ್ ಪ್ರಾಣ ಬಿಡ್ತೀನೋ ಗೊತ್ತಿಲ್ಲ, ಇವತ್ತು ಈ 7 ದಿವಸ ನಾನು ಸತತವಾಗಿ ನಿನ್ ನಾಮ ಹೇಳ್ತಾ ಇದೀನಿ, ಈ 7 ದಿವಸದ ಅಕೌಂಟ್ ನಾನು ಸಾಯ್ಬೇಕಿದ್ರೆ ಇಟ್ಕೊಂಡ್ಬಿಡು ಪರಮಾತ್ಮ ಅಂತ ಇವತ್ತೇ ಡೀಲ್ ಸೈನ್ ಮಾಡ್ಕೊಂಡ್ಬಿಡು. ಯಾಕೆಂದ್ರೆ ಗೊತ್ತಿಲ್ಲ, ಯು ನೆವರ್ ನೋ ವೆನ್ ದ ಡೆತ್ ವಿಲ್ ಕಮ್. ಪ್ರಾಣ ಯಾವಾಗ ಬಿಡ್ಬೇಕಾಗತ್ತೋ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಇವಾಗಲೇ ಹೇಳ್ಬಿಡಿ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಿಂ ಕರಣಿ. ಆ ನಾಟಕಿ ಈ ನಾಡೆ ಅಪ್ಪಡಿಗೆ ಇಪ್ಪಡೆ ಈ ನಾವು ಕಲಗದೋ ಪರಮಾತ್ಮ. ನಾವು ಒಂದು ಹಾಸ್ಪಿಟಲ್ ಹೋದ್ರೇನೆ ಸಾಕು, ಎಷ್ಟು ನಮ್ಗೆ ಒಂಥರ ಮನ್ಸು ಟಟ ಇರುತ್ತೆ, ಅಯ್ಯೋ ಏನಾಗತ್ತೆ ಅಂತ. ಆದ್ರೆ ಆ ಕ್ಷಣಕ್ಕೂ ಈ ಕ್ಷಣಕ್ಕೂ ವ್ಯತ್ಯಾಸ ತುಂಬಾ ಇದೆ. ಇವಾಗ ಸಂತೋಷವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇದ್ದೀರಾ, ಆವಾಗ ನಾನ್ ನಮ್ಮೊಬ್ಬ ರಿಲೇಟಿವ್ ನೋಡಿದ್ದೀನಿ, ಮೂಗಲ್ ಪೈಪುಗಳಿತ್ತು, ಬಾಯಲ್ಲಿ ಪೈಪ್ ಇತ್ತು, ಎಲ್ಲಾ ಕಡೆ ಪೈಪುಗಳು. ಪಾಪ ಆ ಮನುಷ್ಯನಿಗೆ ಹೆಂಗ್ ಹೇಳಕ್ಕಾಗತ್ತೆ? ನಾಯಿ ರೂಪದಲ್ಲಿ ಬಂದ್ರು ಅಧೋಕ್ಷಜ ಅಂತ ಹೇಳಕ್ಕಾಗತ್ತಾ? ಬರೋದಿಲ್ಲ. ಆಗತ್ತಾ? ಇವಾಗಿದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ. ಅದಕ್ಕೋಸ್ಕರ ಹೇಳುದು, ಆದಷ್ಟು ಯಾವಾಗ ಆಗತ್ತೋ ಕೃಷ್ಣ 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 ಕೃಷ್ಣ. ಪರಿಪರಿ ಕೆಲಸದಲ್ಲೊಂದು ಕೆಲಸ ಕೃಷ್ಣ ಎನ್ನಬಾರದೆ. ಬಂದ್ರ ಕೃಷ್ಣ, ಹೋದ್ರ ಕೃಷ್ಣ. ಅದಕ್ಕೋಸ್ಕರ ವೈಷ್ಣೋದೇವಿಯಲ್ಲಿ ತುಂಬಾ ಚೆನ್ನಾಗಿದೆ. ಯಾರ್ಯಾರು ವೈಷ್ಣೋದೇವಿ ಹೋಗಿದಾರೋ ಅಲ್ಲಿ ಹೇಳ್ತಾರೆ, ಆತೆ ಬೋಲೋ ಜಯ ಮಾತಾ ದಿ, ಜಾತೆ ಬೋಲೋ ಜಯ ಮಾತಾ ದಿ, ಸಬ್ ಮಿಲ್ ಬೋಲೋ ಜಯ ಮಾತಾ ದಿ, ಜಯ ಮಾತಾ ದಿ, ಜಯ ಮಾತಾ ದಿ ಅಂತ ಇರ್ತಾರೆ. ಹೋಗಿಬರೋರೆಲ್ಲರೂ ಕೇಳಿ ಅಲ್ಲಿ ಇನ್ ಎಷ್ಟು ದೂರ ಐತೆ ಪದೇ ಸರ್, ಆಗೋಯ್ತು ಇಲ್ಲೇ ಬಂತು ಅಂತ 14 ಕಿಲೋಮೀಟರ್ ನಲ್ಸ್ಬಿಡ್ತಾರೆ. ನಿಮ್ಗೆ ಗೊತ್ತು ಆಗಲ್ಲ, 14 ಕಿಲೋಮೀಟರ್ ಯು ಹ್ಯಾವ್ ಟು ಗೋ ಬೈ ವಾಕ್. ಆಗ್ಲಿಲ್ಲ ಅಂತ ಪಲ್ಲಕ್ಕಿ ಇದೆ, ಬೇರೆ ವಿಚಾರ. ಆದ್ರೆ ನಡ್ಕೊಂಡು ಹೋಗೋದಕ್ಕೆ ಒಂದು ಇದೆ ಬೇರೆ, ತುಂಬಾ ಸಂತೋಷ ಆಗುತ್ತೆ. ತಿರುಪತಿ ಹೋಗ್ತೇವೆ, ಗೋವಿಂದ 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 ಗೋವಿಂದ. ಎಲ್ಲಿದ್ಯಪ್ಪ, ಎಷ್ಟೊತ್ತಪ್ಪ ದರ್ಶನ ಅಂತ ಕೇಳ್ತೀವಿ. ಆಯ್ತು, ಇನ್ನೇನು ಈ ಬ್ಲಾಕ್ ಬಿಟ್ರೆ ನಮ್ ದರ್ಶನನೇ. ಆ ಬ್ಲಾಕ್ ಅಲ್ಲಿ ಆ ಬ್ಲಾಕ್ ಬಿಡೋದಕ್ಕೆ 12 ಗಂಟೆ ಬೇಕಾಗುತ್ತೆ. ಆದ್ರೂ ಏನಂತಂದ್ರೆ ಈ ಬ್ಲಾಕ್ ಬಿಡೋ ಅಷ್ಟೊತ್ತಿಗೆ ಅದಕ್ಕೆ ಹೇಳೋದು, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಅಂತದೊಂದು ಕಾರಿಗೆ ಪಾಪ ಗೋಕರ್ಣ ಎಲ್ಲಾ ಕಡೆ ಶ್ರಾದ್ದ ಮಾಡ್ತಾನೆ, ಎಲ್ಲಾ ರಿಚುವಲ್ಸ್ ಪೂರ್ತಿ ಮಾಡ್ತಾನೆ, ಆದ್ರೂ ಅವನು ಮುಕ್ತಿ ಸಿಗೋದಿಲ್ಲ. ಗೋಕರ್ಣ ಒಮ್ಮೆ ಅವ್ರ ಮನೆಯಲ್ಲಿ ಮಲ್ಕೊಂಡಿರ್ಬೇಕಿದ್ರೆ ಗೋಕರ್ಣಕ್ಕೆ ವಿವಿಧ ಭ್ರಾಂತಿಗಳಾಗುತ್ತೆ. Sometimes he sees a wild horse, sometimes he sees a buffalo, sometimes he sees a ram. ಏನೇನೋ ವಿಚಿತ್ರ ಪ್ರಾಣಿಗಳ ದರ್ಶನ ಆಗುತ್ತೆ. ಆವಾಗ ಅವನು ಕೇಳ್ತಾನೆ, ನೀನ್ ಯಾರು ನನಗೆ ಹೇಳುವಂತ? ಅಹಂ ತ್ವಂ ಭ್ರಾತ ಅಂತ ಹೇಳ್ತಾನೆ, ನಾನು ನಿನ್ನ ತಮ್ಮ ಕಣಪ್ಪ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ಕೊಂತಾನೆ, ಓಕೆ, ನಿನಗೆ ನಾನು ಏನ್ ಮಾಡ್ಬೋದು? ಆದ್ರೆ ನಿನ್ನ ಹೆಸರಲ್ಲಿ ಅಕೌಂಟ್ ಅಲ್ಲಿ ಆಲ್ರೆಡಿ ಮೇಲ್ಗಡೆ ಗಯಾ ಅಲ್ಲೆಲ್ಲ ಶ್ರಾದ್ದ ಮಾಡಿಸಿದೀನಲ್ವಾ ಅಂತಾನೆ. ಶ್ರಾದ್ದ ಮಾಡಿಸಿದ್ರು ನನಗೆ ಪ್ರಯೋಜನ ಇಲ್ಲ ಅಂತಾನೆ. ಆವಾಗ ಗೋಕರ್ಣ ಕಾಲ್ಸ್ ಅ ಕಮಿಟಿ ಆಫ್ ಪಂಡಿತ್ಸ್. ಗೋಕರ್ಣ ಕಾಲ್ಸ್ ಅ ಕಮಿಟಿ ಆಫ್ ಪಂಡಿತ್ಸ್ ಅಂಡ್ ಆಸ್ಕ್, ಏನಪ್ಪ ಏನ್ ಮಾಡುತ್ತೆ ಸರಿ ಹೋಗುತ್ತೆ? ಎಲ್ಲಾ ಪಂಡಿತರು ವಿದ್ವಾಂಸರು ಎಲ್ಲ ಬಾಯಿ ಸ್ತಬ್ಧವಾಗ್ಬಿಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನೀನ್ ಸೂರ್ಯನ ಕೇಳು. ಯಾಕೆ? ಸೂರ್ಯ ಸರ್ವ ಕರ್ಮ ಫಲ ಸಾಕ್ಷಿ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಅರ್ಘ್ಯವನ್ನ ಬಿಡೋದು ಮಾತ್ರ ಬಿಡಬಾರದು. ಅರ್ಘ್ಯವನ್ನ ಮಾತ್ರ ಬಿಡಬಾರದು ಯಾವುದೇ ಕಾರಣ. ಅರ್ಥ ಆಯ್ತಲ್ಲ? ಸೂರ್ಯ ಸಕಲ ಕರ್ಮಫಲ ಸಾಕ್ಷಿ. ಗೋಕರ್ಣಕ್ಕೆ ಎಷ್ಟು ಶಕ್ತಿ ಇತ್ತು ಅಂದ್ರೆ, ಅವನು ಸೂರ್ಯನ ಚಲನೆಯನ್ನ ನಿಲ್ಲಿಸ್ಬಿಟ್ಟು ಕೇಳ್ದ, ಎಲೆ ಸೂರ್ಯನೇ ಹೇಳು, ನಾನು ನನ್ನ ತಮ್ಮನಿಗೆ ಮುಕ್ತಿ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಅವಾಗ ಸೂರ್ಯ ಹೇಳ್ತಾನೆ, ಭಾಗವತ ಪಠಃ ಭಾಗವತ ಪಠಃ ಭಾಗವತ ಪಠಃ. ಅವನ ಹೆಸರಲ್ಲಿ ಒಮ್ಮೆ ಭಾಗವತ ಮಾಡ್ಸಪ್ಪ ಅಂತಾನೆ. ಇಮ್ಮಿಡಿಯೇಟ್ಲಿ ಎಲ್ಲರೂ ಸೇರ್ಕೊಂತಾರೆ ಭಾಗವತ ಕೇಳೋದು. ಭಾಗವತ ಕೇಳೋದಕ್ಕೆ ಒಂದು ಅಪರೂಪವಾದ ಸಂದರ್ಭ. ನಮಗಾದ್ರೂ ಒಂದ್ ವರ್ಷದಲ್ಲಿ ಒಮ್ಮೆ ಸಿಗತ್ತೆ, ಅದು ನಮ್ ಪುಣ್ಯ ಅನ್ಕೋಬೇಕು ನಾವು ಅಷ್ಟೇ. ಅದಕ್ಕೆ ನೀನ್ ಚಪ್ಪಾಳೆ ಹೊಡಿಬೋದು, ನನಗೆ ಭಾಗವತ ಮಾಡಪ್ಪ ಅಂತಾನೆ. ಭಾಗವತ ಮಾಡಬೇಕಿದ್ರೆ ಏನಂತಾನೆ, ಆಯ್ತು ಭಾಗವತ
ಆ ಬ್ರಹ್ಮ ರಾಕ್ಷಸರಿಗೆ ನಂತರ ಸೂಕ್ಷ್ಮ ಸ್ಥೂಲ ಶರೀರ ಇರೋದಿಲ್ಲ, ಅವರೆಲ್ಲ ಬರೀ ಗಾಳಿ ಎಲ್ ಬೇಕಾದ್ರೂ ತಿರ್ಗಾಡ್ತದೆ. ಅದಕ್ಕೋಸ್ಕರ ಪ್ರಸಾದ ಮಾಡ್ಬೇಕಿತ್ತೇನೋ ಜಗನ್ನಾಥಪುರಿಯಲ್ಲಿ ಅವ್ರು ಪ್ರಸಾದ ಮಾಡ್ಬೇಕಿದ್ರೆ ಮೂಗಿಗೆ ಪಟ್ಟಿ ಹಾಕೊಂಡು ಪ್ರಸಾದ ಮಾಡ್ತಾರೆ. ಎಷ್ಟು ಜನ ಗೊತ್ತಿದೆಯೋ ಇಲ್ಲ, ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ಉಚ್ಛ್ವಾಸ ನಿಶ್ವಾಸಗಳ ಪ್ರಸಾದಕ್ಕೆ ತಾಕಬಾರದು ಅಂತ. ಯಾಕೆ ಅಂದ್ರೆ ಒಂದು ಮಂತ್ರದಲ್ಲಿ ಹೇಳ್ತಾರೆ, ಪರಮಾತ್ಮ ಯಾವಾಗ್ಲೂ ಇಲ್ಲ, ದೇವರು ಯಾವಾಗ್ಲೂ ಆ ಶ್ವಾಸದಿಂದಾನೇ ನೈವೇದ್ಯ ಸ್ವೀಕರಿಸ್ತಾನೆ ಅಂತ. He takes the food, the ನೈವೇದ್ಯ through the smell of it. ದೃಷ್ಟಿ ಮತ್ತೆ ಇದರಿಂದ ಸ್ವಾದ ಇರಲ್ಲ, ಸ್ವಾದ ಭೂಮಿಗೆ ಮಾತ್ರ ಇರೋದು. ಪಂಚಕರ್ಮಗಳ ಕ್ರಿಯಾಯೋಗ ಇವಾಗ ಬರುತ್ತೆ ಈಗ ಒಂದು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಈ ಪ್ರಪಂಚ ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳ್ತೀನಿ. ಅದ್ರಲ್ಲಿ ಮೊದಲನೇ ಆಗಿ ಭೂಮಿ ತತ್ವ ಬಂದಾಗ ಭೂಮಿಗೆ ನಾಲಿಗೆ ಮತ್ತೆ ಅದ್ರ ಜೊತೆಗೆ ಇರತಕ್ಕಂಥ ಸ್ವಾದದ ಶಕ್ತಿ ಅದು ಇಲ್ಲ. ಅದರಿಂದ ಬರೀ ಗಾಳಿ ಮತ್ತೆ ನೇತ್ರ ಅಷ್ಟೇ ಇರೋದು. ಅದರಿಂದಾನೇ ಸ್ವೀಕಾರ ಮಾಡ್ತಾರೆ ಅಂತ ಹೇಳೋದು ಭಗವಂತ ಪ್ರಸಾದ್ ನೈವೇದ್ಯವನ್ನ. ಹಾಗಿರ್ಬೇಕಿದ್ರೆ ದುಂದುಕಾರಿ ಎಲ್ಲಿ ಸಿಗತ್ತೆ ಜಾಗ ಅಂದ್ರೆ ಒಂದು ಬ್ಯಾಂಬೂ ಸ್ಟಿಕ್ ಇಷ್ಟು ಇದ್ರಲ್ಲಿ ಅದ್ರಲ್ಲಿ 7 ಗಂಟು ಇರುತ್ತೆ. ಅವನ ಅದ್ರಲ್ಲಿ ಹೋಗಿ ಸೇರ್ಕೊಂತಾನೆ. ಪ್ರತಿಯೊಂದ್ ದಿವಸ ಕೇಳ್ಬೇಕಿದ್ರು ಒಂದೊಂದ್ ಗಂಟು ಚಿನ್ನ ಆಗ್ತಾ ಇರುತ್ತೆ. ಆ ಚಿನ್ನ ಆಗ್ತಾ ಇರ್ಬೇಕಿದ್ರೆ 7ನೇ ದಿವಸ ನೋಡ್ತಾನೆ ಆ ಒಂದು ಇದು ಅವನ ಆಕೃತಿನೇ ಚೇಂಜ್ ಆಗ್ಬಿಟ್ಟಿರ್ತಾರೆ. ಏನು ಇವತ್ತನೇ ಹೇಳಿದೆ ಕೌಸ್ತುಭಹಾರ, ಕಿರೀಟ, ಕುಂಡಲ ಎಲ್ಲ ಆತರ ಒಂದು ಡೆಕೋರೇಷನ್ ಆಗ್ಬಿಡತ್ತೆ. ನೀನ್ ಯಾವ ಬ್ಯೂಟಿ ಪಾರ್ಲರ್ ಹೋಗಿ ಬಂದ್ಯಪ್ಪ ಅಂತ ಕೇಳ್ತಾರೆ ಎಲ್ರು. ಅವನು ಭಾಗವತ ಅಂತ ಬ್ಯೂಟಿ ಪಾರ್ಲರ್ ಹೋಗಿ ಬಂದೆ, ನನ್ನ ಆತ್ಮಕ್ಕೆ ಈ ಗತಿ ಸಿಕ್ತು ಅಂತಾನೆ. ಅದು ಸರಿ, ಭಾಗವತ ನಾವೆಲ್ಲರೂ ಕೇಳಿದ್ವಿ ಅಲ್ವಾ ಅಂತ ಹೇಳ್ತಾನೆ ಗೋಕರ್ಣ ಹೇಳ್ತಾನೆ ಎಲ್ರೂ ಭಾಗವತ ಕೇಳಿದ್ರಲ್ವಾ, ಅವಾಗ ಯಾಕಪ್ಪ ಏನಾಯ್ತು ಇವನಿಗೆ ಮಾತ್ರ ಯಾಕೆ ಈ ತರದ್ದು ಅಂತ ಹೇಳ್ತಾರೆ. ಆವಾಗ ಹೇಳ್ತಾನೆ, ನೀನ್ ಕೇಳಿದಷ್ಟು ಮಟ್ಟಿಗೆ ನಿನಗೆ ಪುಣ್ಯ ಸಿಗತ್ತೆ, ನೀನು ಅನುಸರಿಸಷ್ಟು ಮಾಡಕ್ಕೆ ನಿನಗೆ ಇದು ಸಿಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಇಟ್ ಇಸ್ ನಾಟ್ ಹೌ ಯು ಹಿಯರ್ ಬಟ್ ಹೌ ಯು ರಿಫ್ಲೆಕ್ಟ್. ಎವ್ರಿವನ್ ಹರ್ಡ್ ಈಕ್ವಲಿ ಬಟ್ ನಾಟ್ ರಿಫ್ಲೆಕ್ಟ್ ಈಕ್ವಲಿ ಅಂತ. ಭಾಗವತ ಕೇಳಿ ಬಂದು ಮನನ ಮಾಡುತ್ತೆ. ಭಾಗವತದಲ್ಲಿ ಬಂದಾಗ ನಾವು ಕೇಳೋದಷ್ಟೇ ಅಲ್ಲ, ಅದ್ರ ಬಗ್ಗೆ ಮನನ ಕೂಡ ಮಾಡಬೇಕು. ಪಾಪ ಅವನ್ ಏನು ಊಟ ಮಾಡ್ದ, ದುಂದುಕಾರಿ ಏನು ಊಟ ಮಾಡ್ದ, ಏನೂ ಇಲ್ಲ ಅವನ್ಗೆ ಶರೀರಕ್ಕೆ. ಆ ಶರೀರಕ್ಕೆ ಊಟ ಕೂಡ ಬೇಡ, ಆದ್ರೂ ಗಾಳಿ ಇಲ್ದ್ರೆ ಆ ಒಂದು ಸ್ಪೇಸ್ ಅಲ್ಲಿ ಹಿ ವಾಸ್ ಸ್ಟಕ್ ಇನ್ ದಟ್ ಸ್ಪೇಸ್ ಅಲ್ವಾ. ಇಷ್ಟು ಚಿಕ್ಕಿದ್ರೆ ನಮ್ಗೆ ನಾವೇನಾದ್ರೂ ಅದ್ರಲ್ಲಿ ಹೋಗ್ಬಿಟ್ಟಿದ್ರೆ ಓ ಐ ಫೀಲ್ ಸೋ ಕಂಜೆಸ್ಟೆಡ್ ಅಂತೀವಿ. ಅವನ್ ಪಾಪ ಬೇರೆ ದಾರಿ ಇಲ್ಲ ಅದ್ರಲ್ಲಿದ್ದ. ಆ 7 ದಿವಸ ಅವನ ಸಫರ್ ಮಾಡಿದ್ದಕ್ಕೆ, ಅಷ್ಟು ಯಾತನೆ ಪಟ್ಟಿದ್ದಕ್ಕೆ ಅವನಿಗೆ ವಿಷ್ಣು ಲೋಕ ಸಿಕ್ತು, ಬೇರೆ ಅವ್ರಿಗೆ ಸಿಗ್ಲಿಲ್ಲ ಅಂತ ಹೇಳಿ. ಯಾಕೆ ನಾವು ಕೇಳೋದು ಇಂಪಾರ್ಟೆಂಟ್ ಅಲ್ಲ, ಅದರ ಮೇಲೆ ಮನನ ಮಾಡೋದು ಇನ್ನ ಹೆಚ್ಚು ಇಂಪಾರ್ಟೆಂಟು. ಶ್ರವಣ, ಮನನ, ಅಭ್ಯಾಸ, ನಿಧಿಧ್ಯಾಸ ಅಂತ 4 ಕೇಂದ್ರಗಳು ನಮಗೆ ಭಕ್ತಿಗೆ ಬರಬೇಕು, ಸಾರೂಪ್ಯ ಆಗತ್ತೆ. ಈ ಭಾಗವತದಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಮಾತಿದೆ, ಇದನ್ನ ನಾನು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಕೌನ್ಸಿಲಿಂಗ್ ವಿತ್ ಅ ಡೌಟ್ಫುಲ್ ಮೈಂಡ್ ಇಸ್ ಯೂಸ್ಲೆಸ್, so is the muttering of the sacred text done with a restless mind. ಕೌನ್ಸಿಲಿಂಗ್ ಮಾಡ್ಬೇಕಿದ್ರೆ ಮನಸ್ಸು ಸ್ಥಿರವಾಗಿರ್ಬೇಕು, ಜನಗಳು ಕೇಳಬೇಕು ಕೌನ್ಸಿಲಿಂಗ್. ಹಾಗೆ ಮಕ್ಕಳು ಕೂಡ ಒಂದು ಪ್ರೇಯರ್ ಇರ್ತಾರೆ, ಫಾದರ್ ನೋಡಿ ಬೀದೈನೋ ಅಂತ ಹೇಳ್ಬಿಡ್ತಾರೆ ಮಂತ್ರಗಳು, ಹೌದಾ ಇಲ್ವಾ? ಅದರಿಂದ ಪ್ರಯೋಜನ ಇದೆಯಾ? ಮಂತ್ರ ಪಠಣೆ ಮಾಡ್ಬೇಕಿದ್ರೆ ಮನಸ್ಸು ಸ್ಥಿರವಾಗಿರ್ಬೇಕು ಅಂತ ಹೇಳ್ತಾರೆ. ಆ ಮನಸ್ಥಿರತೆಗೋಸ್ಕರ ಭಾಗವತ ಅವಾಗವಾಗ ಕೇಳ್ತಾರೆ. ನೋಡಿ, ಇಷ್ಟೊತ್ತಾಯ್ತು, ಸುಮಾರು 1 ಗಂಟೆ ಆಯ್ತು. ಯಾರಿಗಾದ್ರೂ ಸಮಯ ಪ್ರಮೇಯ ಗೊತ್ತಾಯ್ತಾ? ಅದೇ ಹೇಳೋದು, ಭಗವಂತ ನಮ್ಗೆ ಹಿಂದೆ ಸುಮಾರಷ್ಟು 1 ಗಂಟೆ ಆಗ್ತಾ ಹೋಗ್ತು. ಯಾರ್ಯಾರ ಮನ್ಸು ಎಲ್ಲೆಲ್ಲೋ ಇತ್ತು, ಆದ್ರೆ ಪ್ರತಿಯೊಂದ್ಸತಿ ಏನೋ ಒಂದು ಭಜನೆ ಹೇಳಿ ಮತ್ತೆ ವಾಪಸ್ ತರಬೇಕಾಗಿತ್ತು. ಇಲ್ಲಿ ಕೂತ್ಕೊಂಡು ಮಾತಾಡೋದಷ್ಟು ಸುಲಭ ಅಲ್ಲ. ಮಾತಾಡಿದ್ರೆ ನಿಮ್ ಮನ್ಸನ್ನ ನಾನಿಲ್ಲಿ ಇಟ್ಕೋಬೇಕು, ಇಲ್ಲ ಅವ್ನು ನನ್ನ ಹತ್ರ ಇಟ್ಕೋಬೇಕು ಅಷ್ಟೇ ಅಲ್ವಪ್ಪ. ಅದಕ್ಕೋಸ್ಕರ ಹೇಳೋದು, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುಷ್ಕರಂ ಅಂತ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಇವನ್ ಹೇಳ್ತಾನೆ ಅರ್ಜುನ, ನನ್ ಮನ್ಸು ತುಂಬಾ ಚಂಚಲ ರೀ, ನಾನ್ ಏನ್ರಿ ಮಾಡ್ಲಿ ಅಂತ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಅಸಂಶಯಂ ಮಹಾಬಾಹೋ ಮನಂ ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಭಗವದ್ಗೀತೆಯಲ್ಲಿ ಶ್ಲೋಕ ಏನು, ಅಭ್ಯಾಸ ಮತ್ತೆ ವೈರಾಗ್ಯ. ನಮಗೆ ಭಾಗವತ 1 ವರ್ಷದಲ್ಲಿ ಒಂದೇ ಇದ್ದರೆ ಪ್ರಯೋಜನ ಇಲ್ಲ, ಕನಿಷ್ಠ ಪಕ್ಷ 3 ಬಾರಿ ಇರ್ಬೇಕು. ಆವಾಗ ನಮ್ಮ ಮನಸ್ಸು ಸ್ಥಿರವಾಗ್ತಾ ಇರುತ್ತೆ. ನಾನು ಹೇಳ್ತಾ ಇರೋದು, ಆನ್ಲೈನ್ ಇಟ್ಕೊಂಡ್ರು ಇಟ್ಕೊಳ್ಳಿ, ಎಲ್ಲೋ ಒಂದು ಭಾಗವತ ಕೇಳ್ತಾ ಇದ್ದೀನಿ, ನನ್ನಿಂದಾನೇ ಎಷ್ಟೋ ಜನ ಇದ್ದಾರೆ. ಭಾಗವತ ಆವಾಗ ಕೇಳ್ತಾ ಇರ್ಬೇಕು, ಆವಾಗ ಕೇಳ್ತಾ ಇರ್ಬೇಕು.
ಅಧಿಕಸ್ಯ ಅಧಿಕಂ ಫಲಂ. ನನಗ್ ಗೊತ್ತಿದೆ ಅಂತ ಕೂತ್ಕೋಬಾರ್ದು ಕಥೆಯಲ್ಲಿ, ಇವತ್ತೇನೋ ಹೊಸದ್ ಸಿಗತ್ತೆ ಅಂತ. ನಿಮಗ್ ದಿನ ಏನಾದ್ರು ಹೊಸದ್ ಸಿಗ್ತಾ ಇದೆಯಪ್ಪ? ನಿನ್ನೆ ನಿಮ್ಗೆ ಏನೋ ಒಂದು ಹೊಸದ್ ಸಿಕ್ತು, ಮಾಧವದಾಸ್ ಚರಿತ್ರೆ ಸಿಕ್ತು, ಇವತ್ತು ರಾಣಿ ರತ್ನಾವತಿ ಚರಿತ್ರೆ ಸಿಕ್ತು, ನಾಳೆ ಇನ್ಯಾವ ಭಕ್ತ ಚರಿತ್ರೆ ಸಿಗತ್ತೋ ಗೊತ್ತಿಲ್ಲ. ಆದ್ರೂ ಏನು, ಪ್ರತಿಯೊಂದು ಸತಿ ವಿಚಾರ ಬಂದಾಗ ಏನೋ ಒಂದು ಹೊಸದ್ ಸಿಗತ್ತೆ. ನೆಕ್ಸ್ಟ್ ಟೈಮ್ ಗೋಕರ್ಣ ಆಲ್ಸೋ ಕಂಡಕ್ಟ್ಸ್ ಅ ಮಹಾಭಾಗವತ ಯಜ್ಞ. ಆ ಭಾಗವತ ಯಜ್ಞದಲ್ಲಿ ಬಂದಾಗ ಎಲ್ರಿಗೂ ವಿಷ್ಣು ಲೋಕ ಪ್ರಾಪ್ತಿ ಆಗುತ್ತೆ. ಭಗವಂತನೇ ಬಂದು ಗೋಕರ್ಣಕ್ಕೆ ಸಾರೂಪ್ಯ ಮುಕ್ತಿ ಕೊಟ್ಟು ನೆಕ್ಸ್ಟ್ ಎಲ್ಲ ಜನರು ರಾಮ ಹೇಗೆ ಅಯೋಧ್ಯೆ ಜನತೆಯನ್ನು ಕರ್ಕೊಂಡು ಹೋದ್ನೋ ಹಾಗೆ ಗೋಕರ್ಣ ಸಮೇತವಾಗಿ ಎಲ್ಲರನ್ನೂ ಕರ್ಕೊಂಡು ಹೋದ ಅಂತ ಭಾಗ ಇದೆ. ಆದ್ರೆ ಅದ್ರ ಪ್ರಭಾವ ಏನಪ್ಪಾ ಅಂದ್ರೆ, ನಾವೇನು ಹೇಳ್ತೀವಿ ಇಂಪಾರ್ಟೆಂಟ್ ಅಲ್ಲ, ನೀವ್ ಎಷ್ಟು ಮನನ ಮಾಡ್ತೀರೋ ಅದು ಇಂಪಾರ್ಟೆಂಟ್. ಇಲ್ಲ ಕೇಳೋದಕ್ಕೆ ಈ ನಡುವೆ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟಿದೆ, ಆನ್ ಮಾಡಿ ಆಫ್ ಮಾಡಿ ಪಾಸ್ ಮಾಡಿ ಪ್ಲೇ ಮಾಡಿ, ನಮ್ಗೆ ಸೌಕರ್ಯ. ಈ ನಡುವೆ ಕಲಿಯುಗದಲ್ಲಿ ಜ್ಞಾನದ ಸೌಕರ್ಯ, ಆದ್ರೂ ಮನಸ್ಸು ಆ ಕಡೆ ಹೋಗೋದಿಲ್ಲ. ಹೌದೋ ಇಲ್ವೋ? ಅದು ಮನಸ್ಸು. ಅದಕ್ಕೆ ಎಷ್ಟು ಹೇಳಿದ್ದು, ವಕ್ತುಂ ಸಮರ್ಥೋಪಿ ನ ವಕ್ತಕಿಶ್ಚಿತ್ ಅಹೋ ಜನಾನಾಂ ವ್ಯಸನಾಭಿಮುಖ್ಯಂ ಜಿಹ್ವೆ ಪಿಪಸ್ವ ಅಮೃತಮೇತದೇವಾ ಗೋವಿಂದ ದಾಮೋದರ ಮಾಧವೀತಿ. ಗೋವಿಂದ ದಾಮೋದರ ಮಾಧವೀತಿ. ಗೋವಿಂದ ದಾಮೋದರ ಮಾಧವೀತಿ. ಸನತ್ ಕುಮಾರ್ ನಾರದರಿಗೆ ಈ ಆತ್ಮದೇವ ಕಥೆಯನ್ನ ಹೇಳಿದ್ರು, ಪ್ರಸಾದವನ್ನು ಕೊಟ್ಟರು. ಆದ ನಂತರ ಭಾಗವತ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡ್ಬೇಕು ಅಂತ ಒಂದು ಕ್ರಮವನ್ನು ಕೊಟ್ಟಿದ್ದಾರೆ. ಅದನ್ನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಭಾಗವತ ಮೊದಲನೇ ಶ್ಲೋಕಕ್ಕೆ ಹೋಗ್ತೇನೆ. ಭಾಗವತ ಕ್ಯಾನ್ ಬಿ ಕಂಡಕ್ಟೆಡ್ ಇನ್ ದ ಮಂತ್ಸ್ ಆಫ್ ಭಾದ್ರಪದ, ಅಶ್ವಿನ್, ಕಾರ್ತಿಕ, ಮಾರ್ಗಶಿರ, ಆಷಾಢ ಮತ್ತೆ ಶ್ರಾವಣ. ಅದಕ್ಕೋಸ್ಕರ ನಾವು ಶ್ರಾವಣ, ಭಾದ್ರಪದ, ಅಶ್ವಿನ್, ಕಾರ್ತಿಕ, ಮೃಗಶಿರ, ಆಷಾಢ, ಶ್ರಾವಣ. ಇದ್ರಲ್ಲಿ ಕೂಡ ಹೇಗ್ ಮಾಡಬೇಕು ಭಾಗವತ ಅಂತ ಇದೆ. ಈಗಿನ ಕಾಲದಲ್ಲಿ ಇದು ಮಾಡಕ್ಕಾಗಲ್ಲ. ಸೂರ್ಯೋದಯ ಆದಾಗ, ಸೂರ್ಯೋದಯ ಶುರುವಾದಾಗಿಂದ 3:30 ಗಂಟೆವರೆಗೂ ಭಾಗವತ ಒಂದು ಕ್ರಮ ನಡಿಬೇಕು. ಯಾವಾಗಿಂದ? ಸೂರ್ಯೋದಯ ಶುರುವಾದಾಗಿಂದ 3:30 ಗಂಟೆ. ಅಂದ್ರೆ ಆ ಪ್ರವಕ್ತನಿಗೆ ಅಷ್ಟು ಶಕ್ತಿ ಇರಬೇಕು, ಮೊದಲನೇದು. ಎರಡನೇದು ನಮ್ ಕೇಳೋವರ್ಗ ಅಷ್ಟು ಸಾಮರ್ಥ್ಯ ಇರಬೇಕು. ಈ ನಡುವೆ ಎಲ್ಲ ಫಾಸ್ಟ್ ಫಾರ್ವರ್ಡ್ ಮೋಷನ್ ಅಲ್ಲಿ ಇದೆ. ಅದಕ್ಕೋಸ್ಕರ ನಾನು 2 ಗಂಟೆ ಹೊತ್ತು ಇಟ್ಕೊಂಡಿರೋದು. ಆಕ್ಚುಲ್ ಆಗಿ ನೋಡ್ಬೇಕಂದ್ರೆ ಕನಿಷ್ಠ ಪಕ್ಷ 3 ಗಂಟೆ ಹೊತ್ತು ಇರ್ಬೇಕು ಭಾಗವತ. ಆಯ್ತಾ? ನಂತರ 1 ಗಂಟೆ ಅಷ್ಟು ವಿಶ್ರಾಮ, ಕಾಫಿ ಬ್ರೇಕೋ, ಟೀ ಬ್ರೇಕೋ, ಉಪ್ಪಿಟ್ಟು ಬ್ರೇಕೋ ಎಲ್ಲ ಬೇಕು, ಏನೇನ್ ಬ್ರೇಕೋ ಎಲ್ಲ ಮಾಡ್ಕೋಬಹುದು. 1 ಅವರ್ ಬ್ರೇಕ್. ನಂತರ ಅದು 1 ಅವರ್ ಬ್ರೇಕ್ ಆದ್ಮೇಲೆ ಇನ್ನ ಒಂದು 3 ಗಂಟೆ ಹೊತ್ತು ಪ್ರವಚನ ನಡಿಬೇಕಂತೆ. ಅದಾದ್ಮೇಲೆ ಇನ್ನ 1 ಅವರ್ ಬ್ರೇಕ್ ತಗೊಂಡು ನಂತರ ಒಂದು ಸತ್ಸಂಗ ನಡಿಬೇಕು ಅಂತ, ಹರಿನಾಮ ಕೀರ್ತನ ನಡಿಬೇಕು ಅಂತ ಕೊನೆಗೆ. ಇದು ಭಾಗವತ ಸಪ್ತಾಹ ಕರೆಕ್ಟ್ ಆಗಿ ನಡೆಸೋ ವಿಧಾನ. ಏನಪ್ಪಾ, ಸೂರ್ಯೋದಯದಿಂದ 3:30 ಗಂಟೆವರೆಗೂ, 7 ಗಂಟೆ 8 ಗಂಟೆವರೆಗೂ, ಒಂದು 5 ಗಂಟೆಗೆ ಆದ್ರೆ 8:30 9 ಗಂಟೆ ತನಕ ಒಂದು ಪ್ರಹರದಲ್ಲಿ ನಾವು ಒಂದು ಭಾಗವನ್ನು ಮುಗಿಸ್ಬೇಕು. 1 ಗಂಟೆ ಹೊತ್ತು ಬ್ರೇಕ್ಫಾಸ್ಟ್ ಬ್ರೇಕ್, ನಂತರ ಮತ್ತೆ 3 ಗಂಟೆ ಹೊತ್ತು ಪ್ರವಚನ, ಆದ ಮೇಲೆ ತಿರುಗಿ ಸ್ವಲ್ಪ ಸತ್ಸಂಗ ಅಂತ ಹೇಳ್ಬೇಕು. ಹಂಗಿದ್ರೆ ದಿನಕ್ಕೆ ಕನಿಷ್ಠ ಪಕ್ಷ 6 ರಿಂದ 7 ಗಂಟೆ ಹೊತ್ತು ನಾವು ಭಾಗವತ ಕೇಳಬೇಕು. ಆ 7 ಗಂಟೆ ಭಾಗವತನ ನಾನು ನಿಮ್ಗೆ 2 ಗಂಟೆಯಲ್ಲಿ ತಲುಪಿಸ್ತಾ ಇದ್ದೀನಿ. ಏನೋ ತಪ್ಪುಗಳಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಂತಾ ಇದ್ದೀನಿ. ಈಗ we will understand what are the qualities of a person. ಈಗ ನಾವು ಇಷ್ಟೊಂದೆಲ್ಲ ಹೇಳ್ತಾ ಇದೀವಿ ಸರ್, ನಮಗೂ ಏನಾದ್ರೂ ಒಂದು ಕ್ವಾಲಿಟೀಸ್ ಇರ್ಬೇಕಲ್ವಾ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಭಾಗವತ ಕೇಳೋವ್ರಿಗೆ ಈ ಗುಣಗಳು ಇರ್ಬೇಕು ಅಂತ. ಅಂದ್ರೆ ನಿಮ್ಮ ಹತ್ರ ಇಲ್ಲ ಅಂತ ಇನ್ಕೋಬೇಡಿ, ಒಂದ್ ಸ್ವಲ್ಪ ಸ್ವಲ್ಪ ಇರತ್ತೆ, ಅದಕ್ಕೋಸ್ಕರ ಬಂದಿದ್ದೀರ. ಆಯ್ತಾ? ಸತ್ಯಂ, ನಿಜ ಹೇಳ್ಬೇಕು. ಶೌಚಂ, ಒಳಗಡೆ ಹೊರಗಡೆ ಕ್ಲೀನ್ ಆಗಿರ್ಬೇಕು. ದಯಾ, you have to be kind to everybody. ಮನೋಮಾರ್ಜವಂ, ಈ 6 ದಿವಸ ನಾನು ಕಾಫಿ ಕುಡಿಯಲ್ಲ ಅಂದ್ರೆ ಕುಡಿಬಾರ್ದು, ಟೀ ಕುಡಿಯಲ್ಲ ಅಂದ್ರೆ ತಗೋಬಾರ್ದು, ಈ ಚಾ ಕುಡಿಯಲಿಲ್ಲ ಅಂದ್ರೆ ಏನಾಗೋದು, 1 ದಿವಸ ಬಿಟ್ರು ಪರವಾಗಿಲ್ಲ, 6 ದಿವಸ ಕೂತ್ರು ಪರವಾಗಿಲ್ಲ. ಸತ್ಸಂಗ ಮನೋಮಾರ್ಜವಂ ಅಂತ. ವಿನಯಂ ತಥಾ, ಸತ್ಸಂಗದಲ್ಲಿ ಬಂದು ಓ ಇವ್ರು ಏನ್ ಹೇಳ್ತಾರೆ ನನಗೆಲ್ಲ ಗೊತ್ತಿದೆ. ವಿದ್ಯಾ ವಿನಯ ಸಂಪನ್ನೆ, ಹ್ಯುಮಿಲಿಟಿ. ವಿನಯಂ ತಥಾ ಉದಾರ ಮಾನಸಂ, ಯಾರಿಗಾದ್ರೂ ಪ್ರಸಾದ ಸಿಗ್ಲಿಲ್ವಾ, ಅಯ್ಯೋ ನನಗಾಗ್ಲಿಲ್ಲ ಪರವಾಗಿಲ್ಲ, ಅವ್ರು ಕೊಟ್ಬಿಡ. ಉದಾರ ಮನಸ್ಸ. ಭಾಗವತ ನಡೀತಾ ಇರ್ಬೇಕಂದ್ರೆ ಸತ್ಸಂಗದಲ್ಲಿ ಆರಾಮಾಗಿ ಕುತ್ಕೊಂಡು ಕೇಳಬೇಕು. ಒಬ್ರು ಸೀಟ್ ಸಿಗ್ಲಿಲ್ವಾ, ಇನ್ನ 3 ಜನ ಅವ್ರ ಸೀಟನ್ನು ಕೊಟ್ಟು
ಇನ್ನ ಒಂದ್ ಸೀಟ್ ತಗೊಂಡು ಕೂತ್ಕೊಳ್ಳೋದು. ಉದಾರ ಮನಸಾನ ವಸುಧೈವ ಕುಟುಂಬಕಂ ಅಂತ ಹೇಳ್ತಾರೆ. ಆಯ್ತಾ? ತದ್ವೇದಂ ಕುರ್ಯಾತ್ ಕಥಾವ್ರತಿ. ಈ ಕಥಾ ವ್ರತವನ್ನ ಸ್ವೀಕರಿಸೋರು ಈ ಒಂದು 5-6 ಗುಣಗಳು ಇಟ್ಕೋಬೇಕು. ಏನಪ್ಪ? ಸತ್ಯಂ, ಶೌಚಂ, ದಯಾ, ಮನೋಮಾರ್ಜವಂ, ವಿನಯಂ, ಉದಾರ ಮಾನಸಂ. ಇಷ್ಟೇ 6 ಗುಣಗಳು. ಜಾಸ್ತಿ ಏನ್ ಕೇಳ್ತಾ ಇಲ್ಲ ನಿಮ್ಗೆ. ಎಷ್ಟು ಕೇಳ್ತಾ ಇದ್ದೀನಿ? 6 ಗುಣಗಳು. ಆಗ್ಬೋದಲ್ಲಪ್ಪ ಎಲ್ರಿಗೂ? ಯಾರ್ಯಾರು ಆಗತ್ತ ಕೈ ಎತ್ತು ಬಿಡಿ. ಆಗತ್ತಲ್ವ? ಇನ್ ಕೆಲವೊಬ್ರು ಇನ್ನ ನನ್ ಕೈ ಎತ್ತೋದೋ ಬೇಡ ಸಿಕ್ಕಾಕೊಂಡ್ಬಿಟ್ರೆ ಇಲ್ಲ. ಎಲ್ಲ ಒಂದು ಅಂಶದಲ್ಲಿ ಇರುತ್ತೆ ನಮ್ಮ ಹತ್ರ. ನಮ್ಮಲ್ಲಿ ಈಗ ಅಂಶಗಳೆಲ್ಲ ಇದೆ. ಚಿಕ್ಕ ಮಕ್ಕಳು ಇರ್ಬೇಕಿದ್ರೆ ಇವೆಲ್ಲ ಇತ್ತು ನಮ್ಮ ಹತ್ರ. ಮಕ್ಕಳಾಗಿರ್ಬೇಕಿದ್ರೆ ಇದು 6 ಗುಣಗಳು ನಮ್ಮ ಹತ್ರ ಇತ್ತು. ಏನೋ ಬೆಳೀತಾ ಬೆಳೀತಾ ಕಾಮಕ್ರೋಧ, ಮೋಹ, ಲೋಭ, ಮದಮಾತ್ಸರ್ಯ ಎಲ್ಲ ಬಂದಾಗ ಇವೆಲ್ಲ ಹೊರಟೋಯ್ತು. ಮತ್ತೊಮ್ಮೆ ಹೇಳ್ತೀನಿ, ಅಟ್ಲೀಸ್ಟ್ ಕೇಳಿಸ್ಕೊಂಡ್ರು ಯಾವ್ದಾದ್ರು ಒಂದು ಗುಣವನ್ನ ಪಾಲಿಸಿ. ನಾನು ಹೇಳ್ತಾ ಇರೋದು, ಈ ಪಕ್ಷ ಸತ್ಯವನ್ನ ತಗೊಳ್ಳಿ, ಮುಂದಿನ 3 ಚೇರ್ಗಳು ಶೌಚವನ್ನ ತಗೊಳ್ಳಿ, ನೆಕ್ಸ್ಟ್ 4 ದಯ ತಗೊಳ್ಳಿ, ಇನ್ನೊಂದು ಪಾರ್ಟ್ ಮನೋಮಾರ್ಜವಂ ತಗೊಳ್ಳಿ, ಇನ್ನೊಂದ್ ಕಡೆ ವಿನಯ ತಗೊಳ್ಳಿ, ಇನ್ನೊಂದ್ ಕಡೆ ಉದಾರ ಮನಸಾನ, ಇದೊಂದ್ ಕಡೆ ಇಷ್ಟು. ಅಷ್ಟೇ ಆಗೋಯ್ತಲ್ವಾ ಎಲ್ಲರಿಗೂ? ಒಬ್ಬೊಬ್ರು ಒಂದೊಂದ್ ಪಾಠ ಮಾಡ್ತಾ ಹೋಗ್ಬಿಟ್ರೆ ಆಗೋಯ್ತಲ್ವಪ್ಪ? ಭಾಗವತದಲ್ಲಿ ಬಂದ ಪುಣ್ಯ ಎಲ್ಲರಿಗೂ ಸೇರಿದಂಗೆ ಆಯ್ತೋ ಇಲ್ವಪ್ಪ? ಅವಾಗ ವಸುಧೈವ ಕುಟುಂಬಕಂ ಆಯ್ತೋ ಇಲ್ವಪ್ಪ? ಅಷ್ಟೇ. ನಮ್ಮ ಹತ್ರನೇ 6 ಗುಣಗಳು ಇರ್ಬೇಕು ಅಂದ್ರೆ ನಾವೇನು ರಾಮಚಂದ್ರ ಅಲ್ಲ. ಪರಮಾತ್ಮ ರಾಮಚಂದ್ರನ ಹತ್ರ 16 ಗುಣಗಳು ಇರ್ತಾನೆ. 16 ಗುಣಗಳು. ಈಗ 16 ವ್ಯಕ್ತಿಯಲ್ಲೂ ಒಂದು ಗುಣ ಕಾಣಿಸಲ್ಲ. ಆಗಿನ ಕಾಲದಲ್ಲಿ ಒಂದು ಮನುಷ್ಯರಲ್ಲಿ 16 ಗುಣ ಇತ್ತು. ಅಟ್ಲೀಸ್ಟ್ ನಾವು ಇವಾಗಾದ್ರೂ ಯಾವ್ದಾದ್ರು ಒಂದು ಗುಣವನ್ನ ಪಾಲಿಸೋಣ ಅಂತ ಅಷ್ಟೇ. ಆಯ್ತಾ? ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ಅ ಪರ್ಸನ್ ಹೂ ಲಿಸನ್ಸ್ ಟು ಭಾಗವತ. ಯಾರು ಭಾಗವತ ಕೇಳ್ತಾರೋ ಅವ್ರ ಹತ್ರ ಈ ಗುಣಗಳು ಇರ್ಬೇಕು. ಮನೋಮಾರ್ಜವಂ. ಏನೋ ಆಗಿಲ್ವಾ, ನಿದ್ದೆ ಬರ್ತಾ ಇದೆಯಾ, ಆಚೆ ಕಡೆ ಹೋಗ್ಬಿಟ್ಟು ಒಂದು ವಾಕ್ ತಗೊಂಡ್ಬಿಟ್ಟು ಮತ್ತೆ ಕೂತ್ಕೊಳ್ಳಿ, ತೊಂದ್ರೆ ಇಲ್ಲ ನನಗೆ. ಆದ್ರೆ ಇಲ್ಲಿ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ನಿಧಾನಕ್ಕೆ ನೀವು ದಿವಾಸ್ವಪ್ನವನ್ನ ನೋಡ್ತಾ ಇದೀರೋ, ಭಾಗವತವನ್ನ ಕೇಳ್ತಾ ಇದೀರೋ, ನನಗೆ ಹೆಂಗ್ ಗೊತ್ತಾಗ್ಬೇಕು? ಇದು ಒಳ್ಳೆ ಭಗವಂತ ಒಳ್ಳೆ ಕತೆ ಮಾಡಿದಾನಪ್ಪ. ಕಣ್ಣು ಮುಚ್ಚಿದ್ರೆ ನಿದ್ದೆ ಅಂತ ಗೊತ್ತಾಗ. ಕಿವಿ ಮುಚ್ಚಬೇಕಾಗಿರೋ ಒಂದು ಪ್ರಧಾನತೆ ಇರ್ಬೇಕಿತ್ತು. ಕಿವಿ ಕೂಡ ಮುಚ್ಕೊಂಡ್ಬಿಡೋದು. ಇಷ್ಟ ಇಲ್ವಾ ಕಿವಿ ಮುಚ್ಕೊಳ್ಳೋದು, ಇಷ್ಟ ಆಯ್ತಾ ಕಿವಿ ತೆಕ್ಕೊಳ್ಳೋದು, ಆ ತರ ಇರ್ಬೇಕು. ಹೌದೋ ಇಲ್ವೋ? ಸತ್ಕೊಂತಿರೋ ಇಲ್ವೋ? ಐ ಓಪನಿಂಗ್ ಐ ಕ್ಲೋಸಿಂಗ್ ತರ ಇಯರ್ ಓಪನಿಂಗ್ ಇಯರ್ ಕ್ಲೋಸಿಂಗ್ ಕೊಟ್ಬಿಟ್ಟಿದ್ರೆ ಯಾರ ಮಾತು ಕೇಳಕ್ ಇಷ್ಟ ಇಲ್ವೋ ಕಿವಿ ಮುಚ್ಕೊಂಡ್ಬಿಡ್ತಾ ಇದ್ದೀನಿ. ಅದು ಆಟೋಮೆಟಿಕ್. ಹೌದೋ ಇಲ್ವಾ? ಅದಕ್ಕೆ ಹೇಳೋದು ಭಗವಂತ ಭಾರಿ ಚತುರ ಇದ್ರಲ್ಲೆಲ್ಲ. ಭಾಗವತದಲ್ಲಿ ಕೂತಿದೀವಿ ಅಷ್ಟೇ, ಮನಸ್ಸಿನಲ್ಲಿ ಇವತ್ತು ರಾತ್ರಿ ರಜತಾತ್ರಿಯಲ್ಲಿ ಹೋಗ್ಬಿಟ್ಟು ಏನ್ ಪ್ರಸಾದ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಏನು ಪ್ರಯೋಜನ? ಆವಾಗ ನಮಗೂ ಮೋಕ್ಷ ಸಿಗಲ್ಲ. ಅದಕ್ಕೆ ಸತ್ಯಂ, ಶೌಚಂ, ದಯಾ, ಮೌನ ಮಾರ್ಜವಂ, ವಿನಯಂ ತಥಾ ಉದಾರ ಮನಸಾನ. ಆದಷ್ಟು ಮೌನವಾಗಿರ್ಬೇಕು, ಆದಷ್ಟು ಮೌನವಾಗಿರ್ಬೇಕು. ಇದೆಲ್ಲ ಆಗ್ಲಿಲ್ವಾ ಸರ್, ನೀವೇನೋ ಹೇಳ್ತೀರಾ ನಿಜ ಹೇಳಿ ಅಂತ. ಮನೆಯಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಇಷ್ಟ ಭಾಗವತ ಹೇಗಿತ್ತು ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗತ್ತಾ? ಆದ್ರೆ ನಮ್ಮ ಮನೆಯವ್ರ ಸಂತೋಷ ಕೇಳ್ಬೇಕು, ಅಷ್ಟೇನ್ ಚೆನ್ನಾಗಿರ್ಲಿಲ್ಲ ರೀ ಅಂತ ಹೇಳ್ಬೇಕಾಗತ್ತೆ. ಹೌದೋ ಇಲ್ವೋ? ಅವಾಗ ಏನ್ ಮಾಡ್ತೀರಾ? ಈ ದೋಷನೇ ಅಲ್ವಾ? ಹೇಳಿದ್ದು ನೀವು ಮನೆಗೆ ಎಷ್ಟೊತ್ತು ಬರ್ತೀರಾ ಅಂತ 9 ಗಂಟೆ, ಇವಾಗ ಎಷ್ಟೊತ್ತಾಯ್ತು? 9:15. ಆರತಿ ಎಲ್ಲ ಮುಗಿಸ್ಕೊಂಡು ಹೋಗ್ಬಾರ್ದ ನಾವು? ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಅವಾಗ ಏನ್ ಹೇಳ್ತೀರಾ ನೀವು? ಅವ್ರಿಗಾದ್ರೂ ಅರ್ಥ ಆಗ್ಬೇಕಲ್ವಾ? ನಾವು ಆರತಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಎಲ್ಲ ಬರ್ಬೇಕಲ್ವಾ? ಟೈಮ್ ಆಗತ್ತೆ. ಅವ್ರಿಗೆ ಅರ್ಥ ಆಗಲ್ವಾ? ಅವಾಗ ಮೌನಂ ಆಚರೆ. ಯಾವ್ದು ದ್ವಂದ್ವಗಳು ಬೇಡ, ಮೌನ ಇಟ್ಕೊಂಡಿರಿ. ಕಷ್ಟ ಆಯ್ತಾ, ಸರಿ ಅವ್ರೇನೋ ಹೇಳ್ತಾರೆ ಪರವಾಗಿಲ್ಲ ಹೇಳಿ ಅಂತ ಸುಮ್ನೆ ಬಿಟ್ಬಿಡ್ಬೇಕು. ಇಲ್ಲಾಂದ್ರೆ ನಮ್ಮ ಮನಸ್ಸಿನಲ್ಲೂ ತಾಂಡವ, ಅವ್ರ ಮನಸ್ಸಿನಲ್ಲೂ ತಾಂಡವ. ಅದಕ್ಕೆ ಇಷ್ಟೆಲ್ಲಾ ದೋಷಗಳಿದ್ರು ಸಹ ದೋಷಯೋ ಪ್ರಶಮಾರ್ಥಂ ಚ ಪಠೇನ್ನಾಮ ಸಹಸ್ರಕಂ. ನೀವ್ ಹೇಗಿದ್ರು ಇದು ಮಾಡ್ತಾ ಇದ್ದೀರಿ. ನಮ್ಮಲ್ಲಿ ದೋಷಗಳು ಪರಮಾತ್ಮ ಮುಂಚೆಯಿಂದ ಕೊಟ್ಬಿಟ್ಟಿದ್ದಾನೆ ಅಂತ ನಮ್ಗೆ ಗೊತ್ತಾಗಿರೋದ್ರಿಂದ ನಾವು ಭಾಗವತ ಶುರು ಮಾಡೋಕ್ಕಿಂತ ಮುಂಚೆನೆ ವಿಷ್ಣು ಸಹಸ್ರ ನಾವು ಪಾರಾಯಣ ಮಾಡ್ತಾ ಇದ್ದೀವಿ. ಸೊ ದಟ್ ವೇಸ್ ಯು ಆರ್ ಆಲ್ ಕ್ಲಿಯರ್. ನಿಮ್ಗೆಲ್ಲರಿಗೂ ಪಾಸ್ ಸರ್ಟಿಫಿಕೇಟ್ ಸಿಕ್ಬಿಟ್ಟಿದೆ. ಅದಕ್ಕಾದ್ರೂ ಚಪ್ಪಾಳೆ ಹೊಡೆಯಿರಿ. ಏನಪ್ಪ ಅಲ್ಲ, ನಿಮ್ಗೆ ಪಾಸ್ ಮಾಡ್ತಾ ಇದ್ದೀನಿ 35 ಅಲ್ಲ 50% ಕೊಡ್ತಾ ಇದ್ದೀನಿ, ಅದಕ್ಕಾದ್ರೂ ನನಗೆ ಸ್ವೀಟ್ ತಂದ್ಕೊಡೋದು ಅದು ಇಲ್ಲ. ಹೋಗಿ ಚಪ್ಪಾಳೆ ಹೊಡೀರಿ, ಅದಕ್ಕೂ ಇಲ್ಲ ಅಂದ್ರೆ ಹೆಂಗೆ? 50% marks you have passed because even if you are not following all these 6 principles, ಈ 6 principles ನೀವು ಫಾಲೋ ಮಾಡಿದ್ರೆ ಹೋದ್ರೂ ಪಠೇನ್ನಾಮ ಸಹಸ್ರಕಂ, ಸಹಸ್ರನಾಮವನ್ನ ಪಾರಾಯಣ ಮಾಡ್ತಾ ಇರೋದ್ರಿಂದ ಯಾವ ದೋಷವೂ ಅಂಟ್ಕೊಳ್ಳೋದಿಲ್ಲ. ಪವಿತ್ರಾನಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅಂತ ಹೇಳ್ತೇವಲ್ವ, ಅದಕ್ಕೋಸ್ಕರ ಹೇಳುದು. ಅದಕ್ಕೂ ಈಗ ನಾರದ ಹೇಳ್ತಾನೆ, ಕುಮಾರನ ನೀವು ಇಷ್ಟೊಂದೆಲ್ಲ ಹೇಳ್ಕೊಟ್ಟಿದ್ದೀರಾ, ನಾನೇನಾದ್ರೂ ಒಂದು ಇದು ಮಾಡ್ಬೇಕಲ್ವಾ ಅಂತ.
ಅವನ್ ಸ್ತುತಿ ಮಾಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಬರೀ ಕೇಳಿ, ಅರ್ಥವನ್ನ ಪಡೆಯೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆ ಸ್ತುತಿವನ್ನ ಕೇಳಿ. ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಭವದ್ಭಿಃ ಕರುಣಾಪರೈಃ ಅದ್ಯ ಮೇ ಭಗವಾನ್ ಲಬ್ಧಃ ಸರ್ವ ಪಾಪ ಹರೋ ಹರಿಃ. ನನಗೇನ್ ಸಿಕ್ತು? ಸರ್ವ ಪಾಪ ಹರೋ ಹರಿಃ. ನನಗೆ ಯಾರು ಸಿಕ್ಕಿದ್ರು? ಸರ್ವ ಪಾಪ ಹರವನ್ನ ಹರಿಸಬೇಕಂತ ಹರಿ ಸಿಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಶ್ರವಣಂ ಸರ್ವಧರ್ಮೇಭ್ಯೋ ವರಂ ಮನ್ಯೇ ತಪೋಧನ ವೈಕುಂಠಸ್ಥಯತ ಕೃಷ್ಣೋ ಶ್ರವಣಾಧಸ್ಯ ಲಭ್ಯತೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಡೀತಾ ಇರ್ಬೇಕಿದ್ರೆ ನಮ್ಮ ಹೀರೋ ಬರ್ತಾನೆ. ಯಾರೋ? ಶುಕ ಪರಮಾತ್ಮ ಬರ್ತಾನೆ, ಶುಕ ಬ್ರಹ್ಮ. ಅವನು ಹೆಂಗಿದ್ದಾನೆ? ಎಲ್ರಿಗೂ ಒಂದು ಇಂಟ್ರೊಡಕ್ಷನ್ ಬೇಕಲ್ವಾ? ಇವಾಗ ಇಲ್ಲಿ ಕಥಾ ಪ್ರಸಂಗ ಶುರು ಆಗೋಕ್ಕಿಂತ ಮುಂಚೆ ನಮ್ಮ ತಪಸ್ಸರ್ ಬಂದು ಹೇಳೋದು ಕೌಶಿಕ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಅಂತ ಇಷ್ಟು ಹೇಳೋದು. ಇಲ್ಲಿ ಸೂತನ ಬಗ್ಗೆ, ಶುಕನ ಬಗ್ಗೆ, ಶುಕಬ್ರಹ್ಮದ ಬಗ್ಗೆ ಇಷ್ಟೇ ಹೇಳಿದ್ದಾನೆ. ದಯವಿಟ್ಟು ಆಳಿಸ್ಕೊಂಡು ಕೇಳಿಸ್ಕೊಂಡು, ತುಂಬಾ ಇಂಪಾರ್ಟೆಂಟ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ಇಸ್ ವೆರಿ ನೈಸ್ that we have to give introduction to everybody. Very nicely he gave introduction to everybody. ಬೆಡಿಗರ್ ಸರ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು, ಈ ಕಥಾ ಪ್ರಸಂಗದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ದಟ್ ಇಸ್ ಅದು ವಾಕ ಕುಶಲತೆ ಲಕ್ಷಣ, ವಾಕ ಕೌಶಲ್ಯ ಎಲ್ಲರಿಗೂ ಸಿಗಬೇಕು. ಅದಕ್ಕೆ ಹೇಳಿದ್ರು ಈಗ ಅವರೇ ತತ್ರ ಅಯೌ ಅಲ್ಲಿಂದ ಬಂದರು, ತತ್ರ ಅಯೌ ಅಲ್ಲಿಂದ ಬಂದರು. ಯಾರು? ಷೋಡಶ ವರ್ಷಿಕಸ್ತದಾ. ಷೋಡಶ ಅಂದ್ರೆ ಎಷ್ಟಪ್ಪ? 16 ವರ್ಷ. ಆ ಮಗು ತರ ಇದ್ರು. ಷೋಡಶ ವಾರ್ಷಿಕಸ್ತದಾ ವ್ಯಾಸಾತ್ತಮಜೋ. ನಮ್ಮಲ್ಲಿ ನನ್ನ ಹೆಸರು ಕೌಶಿಕ್ ಅಂತ ಹೇಳಲ್ಲ. ಏನಪ್ಪ? ನನ್ನ ತಂದೆ ಹೆಸರು ವಿನಾಯಕಪ್ಪ ಸರ್, ಅವ್ರ ಮಗ ನಾನು ಅಂತ. ಕುಂತಿ ಪುತ್ರ ಕೌಂತೆಯ ಧಾತರಾಷ್ಟ್ರಾಸ್ಯ ದುರ್ಬುದ್ಧಯ ಅಂತ. ಎಲ್ಲೊಳದು ತಂದೆ ತಾಯಿ. ಪ್ರವರ ಹೇಳ್ಬೇಕಿದ್ರೆ ಯಾರಾದ್ರೂ ಮಕ್ಕಳಿಗೆ ಉಪನಯನ ಆಗಿದ್ರೆ ದಯವಿಟ್ಟು ನಿಮ್ ತಾತ, ನಿಮ್ ತಂದೆ ಮತ್ತೆ ನಿಮ್ ಮಗನ ಹೆಸರು ಮೇಲೆ ಪ್ರವರ ಹೇಳ್ತಕ್ಕಂತ ಒಂದು ಇದು ಮಾಡಿಸ್ಕೊಳ್ಳಿ. ಏನೇ ಇತ್ತು, ಯಾಕೆ ಚತುಸ್ಸಾದ ಬಗ್ಗೆ ತಂಬೋ ಬ್ರಾಹ್ಮಣ ವಿಶುಂಭವತ್ತು ಅಹಂಬೋ ಅಭಿವಾದಯೇತಲ್ಲ, ನಾನ್ ಯಾರ ಮೊಮ್ಮಗ, ಯಾರ ಮಗ ಅಂತ ನನ್ನ ಹೆಸರು ಇದು, ನಾನ್ ನಿಮ್ಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಅದು ಒಂದು ಅಳವಡಿಸ್ಕೊಳ್ಳಿ. ತುಂಬಾ ಒಳ್ಳೇದಾಗುತ್ತೆ. ಅರ್ಥ ಆಯ್ತದ? ಏನಾದ್ರು ಒಂದು ಹೇಳ್ಬೇಕಿದ್ರೆ ನೀವ್ ಯಾರು ವಂಶದವರು, ನಿಮ್ ತಂದೆ ತಾಯಿ ಯಾರು ಅಂತ ಕೇಳೋದಕ್ಕಿಂತ ಅವನೇ ಹೇಳ್ಬಿಡ್ತಾನೆ, ಏನಪ್ಪಾ ನಮ್ ತಾತ ಹೆಸರಿದು, ನಮ್ಮ ತಂದೆ ತಾಯಿ ಹೆಸರಿದು, ನನ್ನ ಹೆಸರಿದು ಅಂತ. ಅದಕ್ಕೋಸ್ಕರ ವ್ಯಾಸಾತ್ತಮಜ. ಯಾರಪ್ಪ ಬಂದಿರೋದು? ವ್ಯಾಸನ ಮಗ. ವ್ಯಾಸನ ಮಗ ಯಾರು? ಶುಕ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಿಷಂ ಪರಾಶರಾತ್ಮಜಂ ವಂದೇ ಶುಕ ತಾತಂ ತಪೋನಿಧಿಂ. ಶುಕ ತಾತ. ನೋಡಿ, ಇಲ್ಲಿಂದ ಪರಪೌತ್ರದಿಂದ ಶುರುವಾಗಿ ಎಲ್ಲಂಕ ಬಂದ್ಮೇಲೆ ಲಾಸ್ಟ್ ಅಲ್ಲಿ ಶುಕ ತಾತ ಅಂತ ಹೇಳಿದ್ದಾರೆ. ಅದು ತಂದೆಗೆ ಗೌರವ. ಯಾವಾಗ ಮಗನ ಹೆಸರಿಟ್ಟು ತಂದೆಗೆ ಕರೀತಾರೋ ಆವಾಗ ಅವ್ರು ತುಂಬಾ ಗೌರವ. ಶುಕ ತಾತಂ ತಪೋನಿಧಿಂ ವ್ಯಾಸಾತ್ಮಜೋ ಜ್ಞಾನ ಮಹಾಧಿಚಂದ್ರಮ. ಜ್ಞಾನ ಸಮುದ್ರದಲ್ಲಿ ಚಂದ್ರನ ಒಂದು ಬಿಂಬ ತರ ಕಾಣಿಸ್ತಾ ಇರೋಕಂತ ಪುಣ್ಯಾತ್ಮ ಅಂತ ಹೇಳ್ತಾರೆ. ಜ್ಞಾನ ಸಮುದ್ರದಲ್ಲಿ ಚಂದ್ರಮ ತರ ಅಂದ್ರೆ ಎಷ್ಟು ಬೆಳಕಿರ್ಬೇಕು ಅದರದ್ದು ನೋಡ್ಬೋದು. ಜ್ಞಾನ ಮಹಾ ಚಂದ್ರಮ ಕಥಾವಸಾಯನ ನಿಜಲಾಭ ಪೂರ್ಣ. ನಿಜಲಾಭ ಪೂರ್ಣ ಅಂದ್ರೆ ಅವ್ರಿಗೆ ಅವರಿಂದಾನೇ ಲಾಭ ಇತ್ತು, ಬೇರೆ ಯಾರಿಗೂ ಲಾಭ ಮಾಡೋದಿಲ್ಲ. ಯಾಕೆಂದ್ರೆ ಎಲ್ಲರಲ್ಲೂ ಅವರೇ ಇತ್ತು. ಅದು ಆತ್ಮಜ್ಞಾನ ಅಂದ್ರೆ ಎಲ್ಲಾ ಕಡೆ ನಾನೇ ಇದ್ದೀನಿ, ನಾನೇ ಅಂದ್ರೆ ನನ್ನ ಶರೀರ ಅಲ್ಲ, ನನ್ನ ಆತ್ಮೆಯೇ ಎಲ್ಲಾ ಕಡೆ ಇರತಕ್ಕಂತ ಒಂದು ಭಾವನೆ ಬಂದ್ಬಿಟ್ರೆ ನಿಜಲಾಭ ಪೂರ್ಣ. ಪ್ರೇಮ್ಯ ಪಠನ್ ಭಾಗವತಂ. ನೆಕ್ಸ್ಟ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಶನೈ 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 ಅಂದ್ರೆ ಶುಕತಾತರು ಎಲ್ಲಿದ್ರು ಅದು ಎಲ್ಲಾ ಕಡೆ ಹೋಗ್ಬಿಟ್ಟು ಭಾಗವತನೇ ಹೇಳ್ತಾ ಇದ್ರು. ಅವರು ಬೇರೆ ಮಾತಿನಲ್ಲಿ ವ್ಯರ್ಥ ಖರ್ಚು ಮಾಡ್ತಾ ಇರ್ಲಿಲ್ಲ. ಈಗ ಸಿಕ್ಕಿರೋ ಬಾಯಿಂದ ನಾಳೆಗೆ ಇರುವಾಗ, ನರಜನ್ಮ ಬಂದಾಗ ಏನೋ ಕೇಳಿಸ್ಲಿಲ್ಲ, ಈ ಕಡೆ ಕೇಳಿಸ್ಲಿಲ್ಲ. ಏನ್ ಹೇಳ್ಬಾರ್ದು, ಏನ್ ಹೇಳ್ಬಾರ್ದು, ಕೃಷ್ಣ ಹೇಳಬಾರ್ದು ಅಂತ ಕೃಷ್ಣ ಬಂತೋ ಇಲ್ವೋ ಅದಕ್ಕೆ ಹೇಳೋದು. ಕೃಷ್ಣ ಎನ್ನಬಾರದೆ. ಅದಕ್ಕೋಸ್ಕರ ಅವಾಗವ ಕೃಷ್ಣ 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 ಹೇಳ್ತಾ ಇದ್ರು. ಆವಾಗ ಹೇಳ್ತಾರೆ, ಶುಕ ಹೇಳ್ತಾನೆ ಭಾಗವತ ಅಂದ್ರೆ ಏನು ಅಂತ. ಇದರ ಒಂದು ಇಂಟ್ರೊಡಕ್ಷನ್ ಹೇಳ್ಬಿಟ್ಟು ಭಾಗವತಕ್ಕೋ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತಂ ದ್ರವ್ಯ ಸಂಯುತಂ
पिबत भागवतं रसबालयं मुहुरहो रसिका भुवि भावुका रसिका भुवि भावुका ಇದು ಆದ್ರೆ ಎಲ್ರು ಹೇಳ್ಬೋದು ಈ ಭಾಗವತ್ ಒಂದು ಶ್ಲೋಕ ಇದೆ ರಸಿಕಾ ಭುವಿ ಭಾವುಕ ರಾಮಾಯಣ ಕೇಳಿದ್ರೆ ಆವಾಗ ಡಿಪ್ರೆಷನ್ ಅಲ್ಲಿ ಹೋಗ್ಬೋದು ಯಾಕೆ ಸೀತಾ ರಾಮವನ್ನು ಬಿಟ್ಟಲ್ವಾ ಸೀತಾ ವನವಾಸ ರಾಮ ವನವಾಸಕ್ಕೆ ಹೋಗ್ಬಿಟ್ನಲ್ವಾ ಆದ್ರೆ ಭಾಗವತ ಕೇಳಿದ್ರೆ ಆತರ ಏನು ಇಲ್ವೇ ಇಲ್ಲ ಯಾಕೆಂದ್ರೆ ಪದೇ ಪದೇ ಭಕ್ತರ ಚರಿತ್ರೆ ಬರ್ತಾ ಅಜಾಮಿಲ ಚರಿತ್ರೆ ಪ್ರಹ್ಲಾದನ ಚರಿತ್ರೆ ಇವ್ರ ಚರಿತ್ರೆ ಅವ್ರು ಎಲ್ಲಾದ್ರೂ ಒಂದೊಂದು ಎಲ್ಲದಕ್ಕಿಂತ ಧ್ರುವ ಮತ್ತೆ ಪ್ರಹ್ಲಾದನ ಚರಿತ್ರೆ ಏನಪ್ಪ ನಮ್ಮನೆ ಒಬ್ಬೊಬ್ರು ಧ್ರುವ ಒಬ್ಬೊಬ್ರು ಪ್ರಹ್ಲಾದರಾಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಭಾಗವತ ಇಷ್ಟೇ ಬೇಕಾಗುತ್ತೆ ಇನ್ನೇನು ಬೇಡ ಮನೆಯಲ್ಲಿ ನಂಗಂತ ತಂದೆಗಳು ನರಸಿಂಹ ಆಗ್ಬೇಕು ಅಂತ ಸಾರಿ ಹಿರಣ್ಯಕಶಿಪುರ ಆಗ್ಬೇಕು ಅಂತ ಅಲ್ಲ ನನ್ನ ಉದ್ದೇಶ ಒಬ್ಬರು ಮಹಾತ್ಮ ಅಷ್ಟೇ ಒಂದು ಮಹಾತ್ಮ ಕೆಂಚೆ ರತ್ನಾವತಿ ಬಗ್ಗೆ ಹೇಳಿದೆ ಅಲ್ವಾ ಇವಾಗ ಆಕೆ ಒಬ್ಬರು ಭಕ್ತರಾಗೋದ್ರಿಂದ ಆಕೆ ಮಗ ಆಕೆ ಗಂಡ ಹಾಗೂ ಮನೆಯವರ ಕಡೆ ತಂದೆ ಭ್ರಾತೃಗಳು ಎಲ್ಲರೂ ಚೇಂಜ್ ಆಗ್ಬಿಟ್ಟು ಅಂತ ನೀವು ಒಬ್ಬೊಬ್ರು ರತ್ನಾವತಿ ಆಗ್ಬಿಟ್ರೆ ಈ ಭಾಗವತ ಬರೋ ವರ್ಷಕ್ಕೆ ಈ ಭಾಗ ಪೂರ್ತಿ ತುಂಬಿರುತ್ತೆ ಅಂತ ನನ್ನ ಪ್ರಾರ್ಥನೆ. ಎಷ್ಟು ಜನ ರಾಣಿ ರತ್ನಾವತಿ ಕಥೆ ಇದ್ದು ಕೇಳಿದ್ದೀರಪ್ಪ ಇವಾಗ ಸತ್ಸಂಗದಲ್ಲಿ ನೀವು ಒಬ್ಬೊಬ್ರು ರಾಣಿ ರತ್ನಾವತಿ ಆಗ್ತೀವಿ ಅಂತ ಒಂದು ಸಂಕಲ್ಪ ತಗೊಳ್ಳಿ ಅಷ್ಟೇ. ಆವಾಗ ಯಾರ್ಯಾರಿದಾರೋ ನಿಮ್ ಸಂಪರ್ಕದಲ್ಲಿ ಬರ್ತಾರೋ ಅವರೆಲ್ಲರಿಗೂ ಭಕ್ತಿ ರಸ ತನ್ನಷ್ಟಕ್ಕೆ ತಾನೇ ಬರುತ್ತೆ, ನೀವು ಕೇಳ್ಬೇಕಾಗಲ್ಲ ಆಗತ್ತೆ ಅಂತ ಹೇಳೋದು. ಇಷ್ಟೆಲ್ಲ ಆಗ್ಬೇಕಿದ್ರೆ ಯಾರು ಬಂದ್ರು ಆ ಟೈಮಲ್ಲಿ ಭಗವಂತ ಸಾಕ್ಷಾತ್ ಪ್ರತ್ಯಕ್ಷನಾದ. ಶುಕ ಬಂದ್ರೆ ಭಗವಂತ ಬಂದಂಗೆ. ಶುಕ ಬಂದಾಗ ಭಗವಂತ ಬಂದು ಹೆಂಗೆ ಹಿ ಡಸಂಟ್ ಕಮ್ ಅಲೋನ್, ಅವನಿಗೆ ಒಬ್ಬನೇ ಬರೋದಕ್ಕೆ ಇಷ್ಟ ಇಲ್ಲ, ಸೋಲೋ ಪ್ಲೇಯರ್ ಅಲ್ಲ, ಎಲ್ಲರೂ ಇರ್ಬೇಕು, ಮಲ್ಟಿ ಹೀರೋ ಡೈರೆಕ್ಷನಲ್ ಮೂವಿ ಇದು. ಯಾರ್ಯಾರು ಬಂದ್ರು ಕೇಳಿಸ್ಕೊಳ್ಳಿ. ಪ್ರಹ್ಲಾದ ಸ್ಥಾಲಧಾರಿ, ಪ್ರಹ್ಲಾದ ಕಾಲ ಇಟ್ಕೊಂಡು ಬಂದ. ಸರಳಗತಿತಯೋಚ್ಚೋದ್ಧವ, ತರಕಾಲವನ್ನ ಮಾಡ್ತಾ ಕರ್ತಾಲವನ್ನ ಮಾಡ್ತಾ ಯಾರು ಬಂದ್ರು ಉದ್ಧವ. ನೆಕ್ಸ್ಟ್ ಏನು ಕಾಸ್ಯಧಾರಿ ವೀಣಾಧಾರಿ ಸುರ ಋಷಿ. ನಾರದರು ಯಾರು ನಾರಾಯಣ ವೀಣಾ ತಗೊಂಡ್ ಬಂದ್ರು. ಇದಿಷ್ಟು ಸಾಕಲ್ವಾ ಇದಕ್ಕೆ? ನನ್ನ ಹತ್ರ ಯಾವ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಆದ್ರೂ ಭಾಗವತ ಕೇಳಕ್ ಬರ್ತೀರಾ, ನಿಮ್ಗೆಲ್ಲರಿಗೂ ನಮಸ್ಕಾರ ಅದಕ್ಕೆ. ಆದ್ರೆ ಭಗವಂತ ಬಂದಾಗ ಶಂಖ ವೀಣೆ ಎಲ್ಲ ಇರ್ಬೇಕು. ನೆಕ್ಸ್ಟ್ ಏನು ಸುರ ಋಷಿ ಸ್ವರ ಕುಶಲತೆಯ ರಾಗಕರ್ತ. ಅರ್ಜುನ ರಾಗಕರ್ತ. ಅರ್ಜುನ ಉರ್ವಶಿ ಇದು ಶಾಪಗ್ರಸ್ತನಾಗಿರ್ಬೇಕಿದ್ರೆ ಪ್ರಹ್ಲಾದ ತರ ಅವನಿಗೆ ಎಷ್ಟೊಂದು ಶಾಸ್ತ್ರಗಳು ಸಂಗೀತ ಕಲೆಗಳೆಲ್ಲ ಬಂತಂತೆ, ಅದಕ್ಕೆ ರಾಗಕರ್ತ ಅರ್ಜುನ ಅಂತ ಬರ್ತಿರೋದು. ರಾಗಕರ್ತ ಅರ್ಜುನ ಎಷ್ಟೊಂದು ರಾಗಗಳು ನಿರ್ಮಾಣ ಮಾಡಿ ಭಗವಂತನ ಮೇಲೆ ಪದಗಳು ಹಾಕ್ತಾನೆ. ನಂತರ ಇಂದ್ರೋವಾದಿ ಮೃದಂಗ. ನಾನೊಂದು 5 ನಿಮಿಷ ಆದ್ಮೇಲೆ ಕೇಳ್ತೀನಿ ಯಾರ್ಯಾರು ಏನೇನ್ ನುಡ್ಸಿದ್ರು ಅಂತ ನೀವು ಹೇಳ್ಬೇಕು. ಪ್ರಹ್ಲಾದ ಏನ್ ನುಡ್ಸದ? ವೆರಿ ಗುಡ್, ಒಬ್ಬರೇ ಕೇಳ್ತಾ ಇರೋದು ಅನ್ಸುತ್ತೆ. ತರಳ ಗತಿಯ ಉದ್ಧವ ಏನ್ ತಗೊಂಬಂದ? ಕರತಾಳವನ್ನು ತಗೊಂಬಂದ. ನಾರದ ಇದೇಲ್ರು ಹೇಳ್ತೀರಪ್ಪ. ಅದಾಗ್ತದೆ ಇಂದ್ರೋ ವಾದಿನ್ ಮೃದಂಗ. ಇಂದ್ರ ಏನು? ಮೃದಂಗ. ಜಯ ಜಯ ಸುಕರ ಕೀರ್ತನೀತ ಕುಮಾರ ಎತ್ರಾಗಿ ಭಾವವತ್ತ ಸುರ ಸರಸನಯ ವ್ಯಾಸ ಪುತ್ರೋ ಬಭೂವ. ಇಷ್ಟೆಲ್ಲ ಆದ್ಮೇಲೆ ಭಗವಂತ ಹೇಳ್ತಾನೆ ನಿನ್ನ ಆಸೆ ಏನಪ್ಪಾ ಕೇಳು ಅಂತ ಹೇಳ್ತಾನೆ. ಯಾವಾಗ್ಲೂ ಅಷ್ಟೇ ಭಗವಂತ ಬಂದ್ರೆ ಅವ್ನು ಕೇಳೋದು ಒಂದೇ, ನಿನಗೇನ್ ಆಸೆ ಇದೆ ಕೇಳೋ. ಮನೋರಥೋ ಅಯಂ ಪರಿಪೂರ್ಣೈಸ್ತತೇಸ್ತಿ ಚೋಕ್ತ್ವ ಅಂತರ್ಧಿಯಾತ್ ಅಚ್ಯುತಃ. ಅಚ್ಯುತನಾಗಿರಕ್ಕಂತ ನಾನು ನಿಮಗೆಲ್ಲರಿಗೂ ವರದಾನ ಕೊಡ್ಬೇಕು ಅನ್ಕೊಂಡಿದ್ದೀನಿ, ಏನ್ ಬೇಕೋ ಕೇಳು ಅಂತ ಭಗವಂತ. ಆವಾಗ ಹೇಳ್ತಾನೆ ನಾವು ಯಾವಾಗ ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಯಾವಾಗ ಭಾಗವತ ಮಾಡ್ತೀವೋ ಆವಾಗ ನಿನ್ನ ಸಾನ್ನಿಧ್ಯ ಇರ್ಬೇಕು ಅಂತ ಕೇಳ್ತಾರೆ ಭಗವಂತ. ತಥಾಸ್ತು. ಅರ್ಥ ಆಯ್ತಲ್ಲ? ಅದಕ್ಕೆ ನೋಡಿ ಭಾಗವತಕ್ಕೆ ಬರ್ಬೇಕಿದ್ರೆ ಒಂಥರ ಸಂತೋಷ ಇರುತ್ತೆ. ಅಯ್ಯೋ ಇಲ್ಲಿಗೆ ಹೋಗ್ಬೇಕಲ್ವಾ ಅಂತ ಭಯ ಇರೋದಿಲ್ಲ. ಹೌದೋ ಇಲ್ವಾ? ಭಾಗವತ ಇವತ್ತೇನೋ ಒಂದಿರುತ್ತಪ್ಪ, ಇವತ್ತೇನೋ ಒಂದಿರುತ್ತೆ. ಆ ಒಂದು ಅದಕ್ಕೋಸ್ಕರ ಹೇಳೋದು ಈ ಭಾಗವತ ಕೇಳೋದ್ರಿಂದ ಏನಾಗತ್ತೆ, ಕೃಷ್ಣ ಪ್ರಿಯಂ. ನಮಗೆ ಕೃಷ್ಣ ಪ್ರಿಯ ಆಗೋದು ಹೆಚ್ಚಲ್ಲ, ಕೃಷ್ಣನ್ಗೆ ನಾವು ಪ್ರಿಯ ಆಗ್ತೀವಿ. ಕೃಷ್ಣ ಪ್ರಿಯಂ ಇದಕ್ಕಾದ್ರೂ ನಿಮಗೋಸ್ಕರ ನೀವು ಹೇಳಿ. It is not about you clapping, it is about you understanding the value of it. ಇದರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ ಅಲ್ವಾ? ಕೃಷ್ಣ ಪ್ರಿಯಂ. ಕೃಷ್ಣ ಬಂದ್ಮೇಲೆ ಕಲ್ಮಶಗಳಿರತ್ತ? ಇರಲ್ಲ. ಕೃಷ್ಣ ಪ್ರಿಯಂ ಸಕಲ ಕಲ್ಮಶ ನಾಶನಂ ಚ ಮುಕ್ತ ಕಹೇತುಂ ಹಿ ಭಕ್ತಿ ವಿಲಾಸಕರಿ.
ಏನಿಲ್ದಿರೋದನ್ನು ಹೋಗ್ತಾ ಇರ್ಬೇಕಿದ್ರೆ ಇದು ಒಂದು ಪ್ರಸಂಗ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್ ಅಲ್ವಾ. ಏನೋ ಒಂದು ಮಾತಾಡ್ಕೊಂತಿರೋ ಇಲ್ವೋ, ವ್ಯರ್ಥವಾದ ವಿಚಾರಗಳನ್ನ ಬಿಟ್ಟು ಓಹ್ ಇವತ್ ನಮ್ಮನ್ನ ರಾಣಿ ರತ್ನಾವತಿ ಮಾಡ್ಬಿಟ್ರು ಸರ್ ಅಂತ ಹೇಳ್ಕೊಂಡು ಹೋಗ್ತೀರಾ. ಏನೋ ಒಂದು ವಿಚಾರ ಭಾಗವತ ತಗೊಂಡು ಹೋಗ್ತೀರೋ ಇಲ್ವಪ್ಪ. ಯಾಕೆ? ಅದು ಭಕ್ತಿ ವಿಲಾಸಕರಿ. ಏನೋ ಊಟಕ್ಕೆ ಯಾವ್ದಾದ್ರು ಒಂದು ಮ್ಯಾರೇಜ್ ಹೋಗಿ ಬಂದೆ, ಇದ್ರಲ್ಲಿ ಈ ಊಟ ಸರಿ ಇರ್ಬೇಕಿತ್ತು, ಆ ಖಾರ ಸರಿ ಇರ್ಲಿಲ್ಲ, ಕೋಸಂಬರಿಯಲ್ಲಿ ಖಾರ ಜಾಸ್ತಿ ಇತ್ತು, ಹುಳಿಯಲ್ಲಿ ಉಪ್ಪು ಜಾಸ್ತಿ ಇತ್ತು, ಹೌದೋ ಇಲ್ಲೋ ವಿಚಾರಗಳು. ಆದ್ರೆ ಭಾಗವತದಿಂದ ಹೋಗ್ಬೇಕಿದ್ರೆ ಒಂದು ವಿಚಾರ ಅದು ಕೂಡ ಬರುತ್ತೆ, ಏನು ಪ್ರಸಾದ ಚೆನ್ನಾಗಿತ್ತು ಅದೇ ಕಡಿಮೆ ಸಿಕ್ತು ಅಂತ. ಆದ್ರೆ ಅದ್ರ ಜೊತೆ ಏನ್ ಸಿಗತ್ತೆ, ಅದ್ರ ಜೊತೆ ಏನ್ ಸಿಗತ್ತೆ, ಸರ್ ನಮ್ಮನ್ನೆಲ್ಲಾನು ರಾಣಿ ಮಾಡ್ಬಿಟ್ರಪ್ಪ ಇವತ್ತು, ರಾಣಿ ರತ್ನಾವತಿ ಅಂತ, ಹೌದೋ ಇಲ್ವೋ. ಅದು ಭಕ್ತಿ ವಿಲಾಸಕರಿ. ನೀವ್ ಏನ್ ತಗೊಂಡು ಹೋಗ್ತೀರಾ ಅದು ಇಂಪಾರ್ಟೆಂಟ್. ಭಕ್ತಿ ವಿಲಾಸಕರಿ. ಇದು ಯಾಕೆ ಅಂದ್ರೆ ಇಷ್ಟೆಲ್ಲ ಏನಕ್ಕೆ ಸಿಗತ್ತೆ ಅಂದ್ರೆ ಸುಮ್ನೆ ಸಿಗೋದಿಲ್ಲಪ್ಪ. ಇದಕ್ಕೆ ನನ್ನ ಹತ್ರ ಒಂದು ಸಾಕ್ಷಿ ಇದೆ, ಐ ಹ್ಯಾವ್ ಅ ಪ್ರೂಫ್ ಅಂತಾರೆ. ಏನ್ ಪ್ರೂಫ್? ಪರೀಕ್ಷಿತ್ ಸಾಕ್ಷಾತ್ಕರಿ. ಪರೀಕ್ಷಿತ್ ಅಂತಕ್ಕಂಥದ್ದು ಇದನ್ನ ಅನುಭವಿಸ್ಬಿಟ್ಟಿದೆ. ಪರೀಕ್ಷಿತ್ ಸಾಕ್ಷಾತ್ಸಿ ಯತ್ ಶೃವನ್ ಗತ ಮುಕ್ತಿರ್ ಕಥನೆ ಅಂತ. ನೀವು ಎಷ್ಟೇ ಏನೇ ಓದು, ಯಾವ ಪುರಾಣ ಓದಿದ್ರು, ಯಾವ ಉಪನಿಷತ್ ಓದಿದ್ರು, ಯಾವ ಉಪನಿಷತ್ ನಿಮ್ಗೆ ಮುಕ್ತಿ ಕೊಡತ್ತೆ ಅಂತ ಗರ್ಜನೆ ಮಾಡಲ್ಲ, ಭಾಗವತ ಮಾತ್ರ ಗರ್ಜನೆ ಮಾಡತ್ತೆ. ನೀವು ಭಾಗವತ ಓದಿ ನಿಮ್ಗೆ ಮುಕ್ತಿ ಸಿಗತ್ತೆ, ಭಾಗವತ ಕೇಳಿ ನಿಮಗೆ ಮುಕ್ತಿ ಸಿಗತ್ತೆ, ಭಾಗವತದ ಬಗ್ಗೆ ಮಾತಾಡಿ ನಿಮಗೆ ಮುಕ್ತಿ ಸಿಗತ್ತೆ ಏನಂತ ಹೇಳಿ ಭಾಗವತ ಮಹಾತ್ಮೆ ಇವಾಗ ನಿಲ್ಸಿರ್ತಾರೆ. 8 ಗಂಟೆಗೆ ನಿಲ್ಲಿಸ್ತೀನಿ. ನಾನು ಕೇಳಿದ 5:45ಗೆ, ಆದ್ರೂ 6 ಗಂಟೆಯಿಂದ 8 ಗಂಟೆಗೆ ನಾನು ಮುಗಿಸ್ತೀನಿ ಆಯ್ತಾ. ಇವಾಗ ಭಾಗವತದ ಮೊದಲನೇ ಸ್ಕಂದ ಶುರು ಮಾಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ಒಂದು ಭಜನೆ ಮಾಡ್ಬೇಡಿ, ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ವಾಸುದೇವಾಯ 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 ವಾಸುದೇವಾಯ. ನಾನು ಒಬ್ಬನೇ ಗಂಟಲು ಹಳ್ಳಿ ತನಕ ಹೋಗ್ತಾರೆ, ನೀವೆಲ್ಲರೂ ಚೆನ್ನಾಗಿ ಹೇಳ್ಬೇಕು ಅಂತ ಯೋಚನೆ ಮಾಡಿ. ಸ್ವಲ್ಪ ಗಟ್ಟಿಯಾಗಿ ಹೇಳೋಣ, ಆ ಪರಮಾತ್ಮ ಕರಿಬೇಕು. 3, 2, 1 ಸ್ಟಾರ್ಟ್. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ವಾಸುದೇವಾಯ 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 ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ವಾಸುದೇವಾಯ 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 ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ, 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 ವಾಸುದೇವಾಯ ವಾಸುದೇವಾಯ ವಾಸುದೇವಾಯ. ಕೆಲವು ಕರೀತಿದ್ದಾರೆ ಕೌಶಿಕ್ ಏನ್ ಹೇಳಿದ್ರು ಹೇಳಲ್ಲ ಅಂತ ಜನರಿಗೆ ಲಾಸ್ಟ್ ಚಾನ್ಸ್. ಓಂ ನಮೋ ಭಗವತೆ ವಾಸುದೇವಾಯ, 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 ವಾಸುದೇವಾಯ 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 ಓಂ ಭಗವತೆ ವಾಸುದೇವಾಯ, ಓಂ ನಮೋ
ओम नमो भगवते वासुदेवाय। ओम भगवते वासुदेवाय। ओम नमो 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 भगवते वासुदेवाय। भगवते वासुदेवाय। ओम नमो भगवते वासुदेवाय। वासुदेवाय 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 वासुदेवाय। ओम नमो भगवते वासुदेवाय। भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಫಸ್ಟ್ ಯಾರಪ್ಪ ಪಾಕೋದು ಇಲ್ಲಿ ಬರ್ಲಿ ಬಾ. ಓಂ ಹೇಳ್ತಾರೆ ಓಂ ನಮೋ ಭಗವತೆ ವಾಸುದೇವಾಯ. ಆ ಮಗು ಅವಾಗಿಂದ ಒಳಗಡೆ ಹೊರಗಡೆ ಹೊರಗಡೆ ಬರ್ತಾ ಆ ಭಕ್ತಿ ಎಲ್ಲೋ ಹಿಂದಿನ ಜನ್ಮದಲ್ಲಿ ಇತ್ತು ನೋಡಿ, ಬರ್ತಾ ಇದೆ. ಅದಕ್ಕೆ ಹೇಳೋದು ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ಮ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುಧರ್ಕಪ. ಸತ್ಸಂಗ ಮಾಡ್ಬೇಕಿದ್ರೆ ಭಗವಂತನ ನಾಮಸ್ಮರಣೆ ಮಾಡ್ಬೇಕಿದ್ರೆ ಈ ಕಡೆ ಆ ಕಡೆ ನೋಡ್ಬೇಡಿ, ಅವನ್ ಕಡೆ ನೋಡಿ. ಆವಾಗ ಏನೋ ಒಂದು ಕನೆಕ್ಷನ್ ಆಗತ್ತೆ. ಯಾವಾಗ ಆಗತ್ತೋ ಗೊತ್ತಿಲ್ಲ, ಅವನ್ ಯಾವಾಗ ಗಮನಿಸ್ತಾನೋ ಗೊತ್ತಿಲ್ಲ, ಆದ್ರೂ ಒಂದು ಕನೆಕ್ಷನ್ ಆಗೇ ಆಗುತ್ತೆ. ಅದಕ್ಕೆ ಅದರಿಂದ ಪ್ರಥಮ ಅಧ್ಯಾಯಕ್ಕೆ ಬರ್ತಾ ಇದ್ದೀನಿ. ಆದಷ್ಟು ಕಂಡೆನ್ಸ್ ಮಾಡ್ತೀನಿ, ಯಾಕೆಂದ್ರೆ ಇವತ್ತಕ್ಕೆ 3 ಸ್ಕಂದಗಳು ಹಾಕ್ಬೇಕಿತ್ತು. ಇವತ್ತು ಮೊದಲನೇ ಸ್ಕಂದ ತಗೊಂತಾ ಇದ್ದೀನಿ. ಏನಾದ್ರು ಕಟ್ ಶಾರ್ಟ್ ಆಗಿದ್ರೆ ಕ್ಷಮಿಸ್ಬಿಡಿ, ಶಾರ್ಟ್ ಕಟ್ಟುಗಳಾಗಿದ್ರೆ ಕ್ಷಮಿಸ್ಬಿಡಿ. ಬರೋ ಭಾಗವತಕ್ಕೆ ಇದನ್ನೇ ಒಂದ್ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ. ಎಲ್ರು ಕೈ ಜೋಡಿಸ್ಕೊಂಡು ಇಟ್ಕೊಂಡಿರಿ, ಅಷ್ಟೇ ಸಾಕು. ನೇರವಾಗಿ ಬೆನ್ನಿಟ್ಕೊಂಡಿರಿ, ಇಟ್ಕೊಂಡಿರಿ. ಜನ್ಮಾಧ್ಯಸ್ಯ ಯತೋನ್ಮಯ ದಿತರತಶ್ಚಾರ್ಷೆ ಅರ್ಥ ಅಶ್ವವಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ತತ್ ಸರ್ಗೋ ಮೃಷಾ ಧಾಮ್ನಾಂ ಸ್ವೇನ ಸದಾ ನಿಹಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ. ಯಾರು ಕೊಡ್ಬೋದು ಪರಮ ಸತ್ಯ? ತೇನೇ ಸ್ವರಾಟ್, ಒನ್ ಹೂ ಇಸ್ ದ ಸುಪ್ರೀಂ ರೂಲರ್. ಅವನ ಮೇಲೆ ಬೇರೆ ಯಾರು, ಅವನೊಬ್ನೇ ಕೊಡ್ಬೋದಾಗಿತ್ತು ಅಷ್ಟೇ. ತೇನೇ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಯಾವಾಗ ಹೇಳಕ್ಕಾಗತ್ತೋ ಯಾವಾಗ ಹೇಳಕ್ಕಾಗಲ್ಲ, ಪರಮಾತ್ಮ ನಿನ್ನ ನಾಮಸ್ಮರಣೆ ಸದಾ ನನ್ನ ಜೊತೆ ಇರಲಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡು ಇದು ಹೇಳ್ತಾ ಈ ಒಂದು ಹೇಳಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಆಕ್ಚುಲಿ ಭಾಗವತ ನಡೆಸ್ಬೇಕಿದ್ದ ಪ್ರತಿಯೊಂದು ಸ್ಕಂದದಾದ ನಂತರ ನಾವು ಒಂದು ಹವನ ಮಾಡ್ಬೇಕಂತ, ಅದು ಕೂಡ ಒಂದು ಯೋಗ ಇದೆ. ಆದ್ರೆ ಇಲ್ಲಿ ಹವನ ಮಾಡೋದಕ್ಕೆ ಇಲ್ಲ ಅರ್ಥ. ಅಷ್ಟಾಕ್ಷರಿ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಆಗಿದ್ರು ಸಹಸ್ರನಾಮ ಎರಡೂ ಹೇಳಿಸ್ತಾ ಇದ್ದ ಇದೇ ಒಂದು ಯಜ್ಞ ಅಂತ ಅನ್ಕೊಂಡು ಪರಮಾತ್ಮ ಸ್ವೀಕರಿಸಿ ಅಂತ ಪ್ರಾರ್ಥನೆ. ಶೌನಕ ಹಾಗೂ ಅನೇಕ ಮುನಿಗಳು ನಾನು ನಿನ್ನೆ 3 ಜಾಗಗಳ ಹೆಸರು ಹೇಳಿದ್ವಿ, ಹೋಗ್ಬೇಕಾಗಿರೋದು ಒಂದು ಅದು ಒಂದೇ ಒಂದು ನೆನಪೈತಿ. ಮೂರನೇದು ಚಕ್ರ ತೀರ್ಥ. ವೆರಿ ಗುಡ್. ಐ ಹ್ಯಾವ್ ಅ ವೆರಿ ಇಂಟೆಲಿಜೆನ್ಸ್ ಆಡಿಯನ್ಸ್. ಕಮ್ ಆನ್, ಕ್ಲಾಪ್ ಫಾರ್ ಯುವರ್ಸೆಲ್ಫ್. ತುಂಬಾ ಸಂತೋಷ. ಅಂದ್ರೆ ಸಾಧಾರಣವಾಗಿ ಭಾಗವತದಲ್ಲಿ ರಾಮಾಯಣದಲ್ಲಿ ನೋಡಿದ್ರೆ ನಿನ್ನೆ ಏನ್ ಹೇಳಿದ್ರು ಅಂದ್ರೆ ಏನೋ ಹೇಳಿದ್ರು ಪರವಾಗಿಲ್ಲ ಬಿಡಿ ಅಂತ, ಇಲ್ಲಿ ಬರೋವ್ರಿಗೂ ಹೇಳ್ತಾ ಇದಾರಂದ್ರೆ
ಇಲ್ಲ ಹೇಳೋನ್ ಸರಿ ಇರ್ಬೇಕು, ಇಲ್ಲ ಕೇಳೋರು ಸರಿ ಇರ್ಬೇಕು. ಇಲ್ಲಿ ಕೇಳೋರು ಜಾಸ್ತಿ ಇರೋದ್ರಿಂದ ಕೇಳೋರು ಸರಿ ಇದ್ದಾರೆ ಅಂತ ಅರ್ಥ ಆಯ್ತು. 3 ಧಾಮಗಳು ಯಾವ್ದಪ್ಪ? ನೈಮಿಷಾರಣ್ಯ, ಚಕ್ರತೀರ್ಥ, ಪುಷ್ಕರ. ಈ 3ಕ್ಕೆ ಆದ್ರೆ ಜೀವನದಲ್ಲಿ ಒಮ್ಮೆ ಹೋಗ್ಬಿಟ್ಟು ಬನ್ನಿ. ಅಷ್ಟು ಆಗ್ಲಿಲ್ವಾ, ಅರುಣಾಚಲಕ್ಕೆ ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಹೇಳ್ತಾರೆ, ರಮಣ ಮಹರ್ಷಿಗಳ ಆಶ್ರಮದಲ್ಲಿ ಹೇಳ್ತಾರೆ, ಒಮ್ಮೆ ನೀವು ಅರುಣಾಚಲೇಶ್ವರನ ದರ್ಶನ ಮಾಡ್ಬಿಟ್ರೆ ನಿಮ್ಮ ಜೀವನ ಬೇರೆ ರೀತಿಯಲ್ಲಿ ತಯಾರಾಗುತ್ತೆ. ಯಾಕಂದ್ರೆ ಅಲ್ಲಿ ಕರ್ಮ ಪ್ರಾರಬ್ಧಗಳು ಚೇಂಜ್ ಆಗ್ತಾ ಇದೆ. ಚೇಂಜ್ ದ ಪ್ರಾರಬ್ಧ. ಚಾಗಂಟಿ ಕೋಟೇಶ್ವರ ರಾವ್ ಅಂತ ಇದ್ದಾರೆ, ಎಷ್ಟು ಜನ ಕೇಳಿದೀರ ಗೊತ್ತಿಲ್ಲ. ಅವ್ರ ತೆಲುಗು ಅಲ್ಲಿ ಮಹಾನ್ ವಿದ್ವತ್ತು ಉಳ್ಳವರು. ಅವ್ರು ಹೇಳ್ತಾರೆ, ನೀವು ಒಮ್ಮೆ ಅರುಣಾಚಲ ತಿರುವಣ್ಣಾಮಲೆಗೆ ಹೋಗ್ಬಿಟ್ಟು ಬಂದ್ರೆ ನಿಮ್ಮಲ್ಲಿ ಇರತಕ್ಕಂಥ ಪ್ರಾರಬ್ಧ, ನೀವು ಆ ಮನುಷ್ಯನ ಬೇರೆ ಈ ಮನುಷ್ಯನ ಬೇರೆ. ಈ ಬೇಕಾದಷ್ಟು ಆಡ್ಸ್ ಅಲ್ಲಿ ನೋಡ್ತೀವಿ, ಬಿಫೋರ್ ಆಫ್ಟರ್, ಸಾರಿ ಬಿಫೋರ್ ಆಫ್ಟರ್, ಈ ತರ ಇರ್ತದಪ್ಪ. ಬಿಫೋರ್ ಆಫ್ಟರ್ ನೀವು ಹಿಂಗೆ ಆಗ್ತೀರಿ ಅಂತ ಹೇಳಿದ್ರು. ಶೌನಕಾದಿ ಮಹಾಮುನಿಗಳು ನೈಮಿಷಾರಣ್ಯದಲ್ಲಿ ಕೇಳಬೇಕಿದ್ರೆ ಏನಪ್ಪಾ ಮಾಡ್ತಾ ಇದ್ರು? ಅವರು ಯಜ್ಞ ಮಾಡ್ತಾ ಇದ್ರು. ಯಜ್ಞ ಎಷ್ಟು ವರ್ಷ ಮಾಡ್ತಾ ಇದ್ರು? 1000 ವರ್ಷ ಯಜ್ಞ ಮಾಡ್ತಾರೆ. ನಾವು ಒಂದ್ ಯಜ್ಞಕ್ಕೆ ಕೂತ್ಕೊಂಡ್ಬಿಟ್ಟಿಟ್ರೆ ನ್ಯಾಪ್ಕಿನ್ಗಳು ಟವಲ್ ಎಲ್ಲ ಒದ್ದೆ ಆಗ್ಬಿಡುತ್ತೆ, ಹೌದಾ ಇಲ್ವಾ? ಆ ಹವಿಸ್ಸವನ್ನ ನಾವು ಕಣ್ಣಲ್ಲಿ ಸ್ವೀಕಾರ ಮಾಡಕ್ಕಾಗೋದಿಲ್ಲ. ಆ ಹವಿಸ್ಸವನ್ನ ಸ್ವೀಕಾರ ಮಾಡ್ಲಿಕ್ಕೆ ಕೂಡ 1000 ವರ್ಷಗಳು ಯಜ್ಞ ಮಾಡಬೇಕಿದ್ರೆ ಆವಾಗ ಶೌನಿಕ ಮುನಿಗಳಿಗೆ ಬಂದು ಕೇಳಿದ್ರು. ಅವ್ರು ಹೇಳಿದ್ರು, ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಪುರಾಣ ಮತ್ತೆ ಇತಿಹಾಸಕ್ಕೆ ವ್ಯತ್ಯಾಸ ಇದೆ. ಇತಿಹಾಸ ಅಂದ್ರೆ ಹೀಗೆ ನಡೆದಿತ್ತು, ಇತಿಹಾಸ ಅಂದ್ರೆ ಇತಿ ಅಂದ್ರೆ ಹಿಂದೆ ನಡೆದಿತ್ತು, ಇವಾಗ ನಾನು ಬರೀತಾ ಇದ್ದೀನಿ, ಅದು ಇತಿಹಾಸ. ಪುರಾಣ ಅಂದ್ರೆ ಅದರಲ್ಲಿ ಕಥೆಗಳಿದೆ, ಅದರಿಂದ ಕಲ್ತ್ಕೊಳಕ್ ಬೇಕಾದಷ್ಟಿದೆ ಅಂತ. ಸೊ ಪುರಾಣ ಮತ್ತೆ ಇತಿಹಾಸದ ವ್ಯತ್ಯಾಸ ಗೊತ್ತಾಗತ್ತೆ. ಈಗ ಇಷ್ಟೊಂದೆಲ್ಲ ಆಗ್ಬೇಕಿದ್ರೆ ಇವ್ರು ಹೇಳ್ತಾರೆ, ಇನ್ನ ಕೃಷ್ಣ ಪರಮಾತ್ಮ ಈ ಭೂಮಿವನ್ನ ಬಿಟ್ಟು ಹೋದ. ಹಂಗಿರ್ಬೇಕಿದ್ರೆ ಧರ್ಮ ಕಂ ಶರಣಂ ಗತ, ಧರ್ಮ ಕಂ ಕಂ ಶರಣಂ ಗತಃ. ಸಂಸ್ಕೃತ ಗೊತ್ತಿಲ್ದ್ರವ್ರಿಗೂ ಅರ್ಥ ಆಗ್ಬಿಡುತ್ತೆ, ಧರ್ಮ ಯಾರು ಶರಣಾಗತ್ತೆ ಆಗಿರ್ಲಿ ಅಂತ. ಆವಾಗ ಭಾಗವತ ಕೊಡ್ತಾರೆ ನಿಮ್ಗೆ. ಅಂದ್ರೆ ಭಾಗವತವನ್ನ ಕೇಳಿದ್ರೆ ಧರ್ಮ, ಭಾಗವತವನ್ನ ಪಠಿಸಿದ್ರೆ ಧರ್ಮ. ಅದಕ್ಕೆ ಹೇಳೋದು, ನಮ್ ಲೈಬ್ರರಿಯಲ್ಲಿ ಎಷ್ಟೇ ಪುಸ್ತಕಗಳು ಇಟ್ಕೊಂಡಿದ್ರು, ಒಂದು ಭಾಗವತ, ಒಂದು ರಾಮಾಯಣ, ಒಂದು ಮಹಾಭಾರತ ಇಷ್ಟು ಇಟ್ಕೊಂಡಿರಿ ಸಾಕು. ಸ್ಟಾರ್ಟಿಂಗ್ ಫೇಸು. ನೆಕ್ಸ್ಟ್ ಇಯರ್ ಮತ್ತೆ ಈ ಪ್ರಶ್ನೆ ಕೇಳ್ತೀನಿ, ಮರಿಬೇಡಿ. ನಾನು ಮರೆಯಲ್ಲ. ಏನು? ಒಂದು ಯುಗಾದಿಗೆ ಮಹಾಭಾರತ, ಒಂದು ರಾಮನವಮಿಗೆ ರಾಮಾಯಣ, ಒಂದು ಹ್ಯಾಪಿ ನ್ಯೂ ಇಯರ್ಗೆ ಭಾಗವತ. ಅರ್ಥ ಆಯ್ತದ? ಇಲ್ಲ ಒಂದು ದೀಪಾವಳಿಗೆ ಭಾಗವತ ಅಷ್ಟೇ. ಹ್ಯಾಪಿ ನ್ಯೂ ಇಯರ್ ಯಾಕೆ ಹೇಳ್ಬೇಕು? ಯುಗಾದಿ ಆಯ್ತಲ್ವಾ ನಮ್ಗೆ? ಯುಗಾದಿ ಮತ್ತೆ ರಾಮನವಮಿ ಮತ್ತೆ ದೀಪಾವಳಿ, ಭಾಗವತ, ಮಹಾಭಾರತ, ರಾಮಾಯಣ ಅಷ್ಟು ತಗೊಂಡ್ಬನ್ನಿ ಮನೆಗೆ. ನೋಡಿ ನಿಮ್ ಮನೆಯಲ್ಲಿ ಎಷ್ಟು ಪರಿವರ್ತನೆ ಉಂಟಾಗುತ್ತೆ. ಈ ಪುಸ್ತಕಗಳು ಇದ್ರೇನೆ ಪರಿವರ್ತನೆ ಉಂಟಾಗುತ್ತೆ, ಇನ್ನು ಓದಿದ್ಮೇಲೆ ಏನ್ ಪ್ರಭಾವ ನೋಡಿ. ಅದಕ್ಕೆ ಹೇಳ್ತಾರೆ, ಕ್ವಾಲಿಟೀಸ್ ಆಫ್ ಕಲಿ ಹೂ ಆರ್ ಪೊಸೆಸ್ಡ್, ಅದು ಹೇಳಿದ್ದಾರೆ. ಕಲಿಯಲ್ಲಿ ಮನುಷ್ಯನಿಗೆ ಏನೇನು ಆಗತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಪ್ರಾಯೇಣ ಅಲ್ಪ ಆಯುಷಃ, ಭಗವಂತ ರಾಮಚಂದ್ರನ್ಗೆ ಜಾಸ್ತಿ ಆಯುಷ್ಯತ್ತು. ಕೃಷ್ಣ ಲೆಫ್ಟ್ ದ ಬಾಡಿ ಅಟ್ 145 years ಅಂತ ಒಂದು ಅಂಶ ಇದೆ. ಅದು ಪೂರ್ತಿ ಕರೆಕ್ಟ್ ಇಲ್ವ ಅಂತ ಇನ್ನ ಕ್ಯಾಲ್ಕುಲೇಷನ್ಸ್ ನಡೀತಾ ಇದೆ. ಆದ್ರೆ ನಾವ್ ಯಾರು 145 ನೋಡೋದು ಕಷ್ಟನೇ. ಬಹುಶಃ ನೆಕ್ಸ್ಟ್ ಜನ್ಮದಲ್ಲಿ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದರೆ ಆವಾಗ ನೋಡ್ಕೋಬಹುದು. ನಾನು ಯಾಕೆ ಹೇಳ್ತೇನೆ ಇದ್ರೆ ಅಂದ್ರೆ, ಇಷ್ಟೆಲ್ಲ ಭಾಗವತ, ಇಷ್ಟೆಲ್ಲ ಸತ್ಸಂಗ ನಡಿಬೇಕಿದ್ರೆ ಇದು ಒಂದು ತಪೋಭೂಮಿ ಆಗಿರ್ಬೇಕು. ಇಲ್ಲಾಂದ್ರೆ ಇಲ್ಲಿ ಇಷ್ಟೊಂದೆಲ್ಲ ನಡೆಯೋದಕ್ಕೆ ಸಾಧ್ಯತೆ ಇಲ್ಲ. ಹೌದು, ನೀವೆಲ್ಲರೂ ಇಲ್ಲಿ ಸುತ್ತಮುತ್ತ ಇರೋದನ್ನ ಅಡುಗೆ ನಿಮ್ಗೂ ತಪಸ್ಸು. ಇಸ್ಕಾನ್ ಟೆಂಪಲ್ ಹೋದ್ರೆ ಅದು ಒಂದು ಹೇಳ್ತಾರೆ, ಅದು ಮಂದಾರ ಪರ್ವತದ ಕೆಳಗಡೆ ಇರ್ತಕ್ಕಂಥ ತಪಸ್ವಿ ಮಾಂಟಿಕ್ಯ ಋಷಿ ಮಾಡ್ಬೇಕಂತ ತಪಸ್ಸು ಅಂತ ಹೇಳ್ತಾರೆ. ಆದ್ರೆ ಇದೇ ಕನಕಪುರ ರೋಡಲ್ಲಿ ವುಡ್ರೋಸ್ ಅಪಾರ್ಟ್ಮೆಂಟ್ ಅಲ್ಲಿ ಇಷ್ಟೆಲ್ಲ ಭಾಗ ನೋಡಿ. ಒಂದು ಟಿವಿ ಸೀರಿಯಲ್ ನೋಡ್ಬೇಕಂದ್ರೆ ಮಧ್ಯದಲ್ಲಿ ಹೊಟ್ಟೆ ಹಸಿವಾದ್ರೆ ಏನಾದ್ರೂ ಒಂದು ತಗೊಂಡು ನ್ಯಾಚೋಸೋ ಚಿಪ್ಸೋ ಏನಾದ್ರು ತಿಂತಾ ಇರ್ತೀವಿ, ಹೌದೋ ಇಲ್ವೋ? ಇಲ್ಲ ಹಣ್ಣುಗಳು. 2 ಗಂಟೆಗಳ ಸತತ ಕಾಲ ಆಗಿ ನೀರಾಗಿರ್ಲಿ, ಒಂದು ಹೊಟ್ಟೆ ಹಸಿವಾಗಿರ್ಲಿ, ಅದ್ರ ಮೇಲೆ ಗಮನ ಇರೋದಿಲ್ಲ. ಯಾಕೆ? ಭಗವಂತ ಸಾಕ್ಷಾತ್ ಇಲ್ಲಿದ್ದಾನೆ. ಯಾಕೆಂದ್ರೆ ಅವನು ಇರ್ಬೇಕಾದ್ರೆ ಪ್ರಾಣ ಅಲ್ಪ ಆಯುಷಃ, ಹೌದೋ ಇಲ್ವಪ್ಪ? ಕಲಿಯುಗದ ಮೊದಲನೇ ಗುಣ ಏನು? ಪ್ರಾಣಿಗೆ ಅಲ್ಪ ಆಯುಷ ಮೊದಲನೇದು. ಕಲಾವಸ್ಮಿನ್ ಯುಗೇ ಜನಾ, ಕಲೆಗಳು ಎಲ್ಲ ಮರ್ತು ಬಿಡ್ತಾರೆ. ಅದಕ್ಕೋಸ್ಕರ ಈ ನಡುವೆ ರಾಕು, ಪಾಪು, ಹಿಪ್ಪಾಪು ಎಲ್ಲ ಜಾಸ್ತಿ ಆಗ್ತದೆ. ಶಾಸ್ತ್ರೀಯ ಸಂಗೀತ, ಮೋಹನ ರಾಗ ಎಲ್ಲ ಮರ್ತು ಬಿಟ್ಟಿದ್ದೀವಿ.
ಮೋಹನ ರಾಗ, ವೃಂದಾವನಿ ಸಾರಂಗೋ, ಈ ತರ ಎಲ್ಲ ಎಷ್ಟು ಕಾಫಿ, ಭೂಪಾಲಿ, ಇವೆಲ್ಲ ರಾಗಗಳು ಕೇಳೋದ್ರಿಂದಾನೇ ಒಂದು ಹೀಲಿಂಗ್ ಆಗುತ್ತೆ. ಎಷ್ಟು ಜನಕ್ಕೆ ಗೊತ್ತಿದೆ, ಈ ಫಾರಿನರ್ಸ್ ನಮ್ಮ ಹತ್ರ ಕಲ್ತ್ಕೊಂಡ್ಬಿಟ್ಟು ಅಲ್ಲಿ ಹೀಲಿಂಗ್ ಥೆರಪಿ ಶುರು ಮಾಡ್ತಾರೆ ಸಂಗೀತದ. ಆ ಒಂದು ಸಂಗೀತದ ಹೀಲಿಂಗ್ ಥೆರಪಿಗೆ ದೇ ಆರ್ ಚಾರ್ಜಿಂಗ್ ಅರೌಂಡ್ $250 ಒನ್ ಸೆಷನ್, $250 1 ಅವರ್ಗೆ, $250 US. ಇಲ್ಲಿ ನಾವು ಸಂಗೀತ ಕೇಳ್ರು ಅಂದ್ರೂ ಕೇಳೋರಿಲ್ಲ, ಕಚೇರಿಗಳು ಹೋಗೋರೇ ಇಲ್ಲ. ಇನ್ನು ಕಲಾ ವಿಸ್ಮರಹ ಅಂತ ಹೇಳ್ತಿದ್ದೆ ಅಲ್ವಾ, ಅದಕ್ಕೆ ಬ್ರೂಹಿ ಯೋಗೇಶ್ವರ ಕೃಷ್ಣೇ ಬ್ರಹ್ಮಣೇ ಧರ್ಮವರ್ಮಣಿ ಸ್ವಾಂ ಕಾಷ್ಟ ಮಧುಧೋಪೇತ ಧರ್ಮಂ ಕಂ ಶರಣಂ ಗತಃ. ಇಷ್ಟೆಲ್ಲಾ ನಾವು ಹಾಕ್ಬಿಟ್ಟಿದ್ರೆ ಆಮೇಲೆ ಇನ್ನ ಒಂದು ಕ್ವಾಲಿಟಿ ಹೇಳಿದೆ, ಮಂದಾಹ ಸುಮಂದವತಯೋ ಮಂದ ಭಾಗ್ಯಾಹ ಹ್ಯುಪತ್ರುತಾಹ. ಮಂದಾಹ ಆರಾಮಾಗಿ ಮಾಡೋಣ, ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸಂಧ್ಯಾ ವಂದನೆ ಮಾಡಿ ಅವ್ರು 11 ಗಂಟೆಗೆ ಎದ್ಬಿಟ್ಟು ಕಾರ್ ಕೂತ್ಕೊಂಡು ಎಲ್ಲ ಅಡಿಗೆ ಸಾಮಾನು ಎಲ್ಲ ಅವ್ರಿಗೆ ಅಡಿಗೆ ಸಾಮಾನು ತಯಾರಾದ್ಮೇಲೆ ಸೂರ್ಯನ್ ಗರ್ಗೆ ಬಿಡೋದು. ಇದು ಎಂತ ಕರ್ಮವೋ, ಅದೇ ಹೇಳೋದು ಮಂದಾಹ ಸುಮಂದ ಮತಯೋ. ಈ ಭಾಗವತ ಕೇಳ್ಬೇಕಾದ್ರೂ ಬುದ್ಧಿ ಚುರುಕಾಗಿರ್ಬೇಕು. ನಾನು ಇನ್ನೇ ಹೇಳೋದೆಲ್ಲ ಹೇಳ್ಬೇಕು ಅಂದ್ರೆ ಇನ್ನ ಮತ್ತೊಮ್ಮೆ ರಿಪೀಟ್ ಮಾಡ್ಬೇಕಂದ್ರೆ ಏಕಗ್ರಾಹಿ ಅಂತ ಹೇಳ್ತಿದ್ರು ಮುಂಚೆ ಶಿಷ್ಯರಿಗೆಲ್ಲರಿಗೂ. ಒಮ್ಮೆ ಗುರುಗಳು ಹೇಳ್ಕೊಟ್ರೆ ಕತ್ಕೊಂಡ್ಬಿಡ್ತಾ ಇದ್ರು. ಈಗ ನಾವು 100 ಸತಿ ನಾರಾಯಣ ಹೇಳಿದ್ರೆ ಏನೋ ಹೇಳಿದ್ರಲ್ವಪ್ಪ ಅವರು ಅಂತ ಹೇಳ್ತೀವಿ, ಹೌದೋ ಇಲ್ವೋ. ಪ್ರಸಂಗಗಳು ಯಾವ, ನಿನ್ನೆ ಯಾವ ಭಕ್ತರ ಚರಿತ್ರೆ ಓದಿದ್ವಿಯಪ್ಪ? ನಿನ್ನೆ ಒಂದು ಭಕ್ತರ ಚರಿತ್ರೆ ಓದಿದ್ವಿ, ಯಾರ್ದು? ಇದು ಅದು ಕಲಿಯುಗದ ಪ್ರಭಾವ. ಅರ್ಥ ಆಯ್ತಾ? ನಿಮ್ಮ ದೋಷ ಅಲ್ಲ, ಅದು ಕಲಿಯುಗದ ಪ್ರಭಾವ. ನಿನ್ನೆ ಓದಿದ್ದು ನಾವು ಮಾಧವದಾಸ ಚರಿತ್ರೆ, ಇವತ್ತು ರಾಣಿ ರತ್ನಾವತಿದು. ನಾನು 2 ದಿವಸ 3 ದಿವಸ ಮತ್ತೆ ಕೇಳ್ತಾ ಇರ್ತೀನಿ ಈ ತರ ಪ್ರಶ್ನೆಗಳು. ಅಂದ್ರೆ ನಿಮ್ಗೆ ಕಡಿಮೆ ಆಗ್ಬೇಕು ಅಂತ ಅಲ್ಲ ನನ್ನ ಉದ್ದೇಶ. ನಾನು ಹೇಳ್ತಾ ಇದ್ದೇನಪ್ಪಾ ಅಂದ್ರೆ, ನಾವು ಎಷ್ಟು ನೆನಪಿಟ್ಕೊಂಡಿರ್ತೀವಿ ಇದು ಕಲಿಯುಗದ ಪ್ರಭಾವ. ಅಂತದ್ರಲ್ಲಿ ನಾವು ಎಷ್ಟು ಸತಿ ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಮೊದಲನೇ ಹಾಸ್ಪಿಟಲ್ ಅಲ್ಲಿ ವೆಂಟಿಲೇಟರ್ ಇಟ್ಕೊಂಡ್ಬಿಟ್ಟು ಟ್ಯೂಬ್ಗಳು ಹಾಕೊಂಡಿದ್ರೇನೆ ಆವಾಗ ಭಗವಂತ ನೆನಪು ಬರೋದಿಲ್ಲ. ಯಾಕಂದ್ರೆ ನನಗೇನಾಗತ್ತೆ ಅಂತ ಭಯ ಇರುತ್ತೆ. ಈಗ ಭಯರಹಿತವಾದ ವಾತಾವರಣದಲ್ಲಿ ನಾರಾಯಣ ಅಂತ ಒಮ್ಮೆ ಹೇಳಿದ್ರು ಕೂಡ ಜನಗಳು ಆಕರ್ಷಿಸ್ತಾ ಇರ್ತಾರೆ. ಅಂದ್ರೆ ಅದು ಕಲಿಯುಗದ ಪ್ರಭಾವ ಅಷ್ಟೇ ಅಂತ. ಭಾಗವತ ಕೇಳ್ಬೇಕಿದ್ರೆ ಮುಂಚೆ ಈ ಭಾಗವತ ಎಲ್ಲ ನಡೀತಾ ಇರ್ಬೇಕಿದ್ರೆ ಎಲ್ಲರೂ ಕೆಳಗಡೆ ಕೂತ್ಕೊಂಡು ಕೇಳೋರಂತೆ, ಸುಖಾಸನದಲ್ಲಿ ಕೂತ್ಕೊಂಡು ಕೇಳೋರಂತೆ. ಈಗ ಕಲಿಯುಗದ ಪ್ರಭಾವ 40-45 ವರ್ಷ ಇಲ್ಲ ಮಂಡಿಗಳು ನಾವಿದೆ ಅಂತ ಹೇಳ್ತೀವಿ, ಹೌದಾ ಇಲ್ವಾ? ಕಿವಿಗಳಿಗೆ ಹಿಯರಿಂಗ್ ಏಳುಗಳು ಬಂದ್ಬಿಟ್ಟಿದೆ, ಕಣ್ಣುಗಳಿಗೆ ಸ್ಪೆಕ್ಸ್ ಬಂದ್ಬಿಟ್ಟಿದೆ. ಏನ್ ಮಾಡ್ತೀರ? ಕಲಿಯುಗದ ಪ್ರಭಾವ. ನಿಮ್ ತಪ್ಪು ಏನು ಇಲ್ಲ ಅದ್ರಲ್ಲಿ. ಆದ್ರೂ ಈ ಕಲಿಯುಗದಲ್ಲಿ ನಾರಾಯಣ ನಾಮ ಸ್ಮರಣೆ ಆಗ್ತಾ ಇದೆಯಲ್ಲ, ಅದು ನಿಮ್ಮ ಭಾಗ್ಯ. ಅದಕ್ಕೋಸ್ಕರ ಹೇಳೋದು, ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಅಂತ ಕೇಳಿದ್ರೆ ಅದಕ್ಕೆ ಹೇಳೋದು ನಮ್ಮ ಭಾಗ್ಯನೇ ನಿಜವಾದ. ಯಾಕೆ? ನಮಗೆ ಪ್ರತಿ ಕ್ಷಣ ನಾರಾಯಣ ನಾಮ ಸ್ಮರಣೆ ಸಿಗ್ತಾರೆ. ಏನಿಲ್ಲದ್ರೆ ಈ 365 days ಅಲ್ಲಿ ಈ 7 days ಸಾಕು. He is very kind enough to accept that report. ಓ 7 ದಿವಸ ಭಗವಂತ ನನ್ನ ನಾಮ ಕೇಳಿದಾನಪ್ಪ. ಅದಕ್ಕೋಸ್ಕರ ಹೇಳ್ತಾರೆ, ಯಮರಾಜರು ನಿನ್ನ ಹತ್ರ ಬರೋದಿಲ್ಲ ಅಂತಕ್ಕಂಥದ್ದು ಇದೆ. ನಿಜ ಹೇಳ್ತಾ ಇದ್ದೀನಿ ನಾನು, ಇದು ನಗತಕ್ಕಂಥ ಪ್ರಸಕ್ತಿ ಅಲ್ವೇ ಅಲ್ಲ. ಯಮಕಿಂಕರರು, ಯಮಭಟ್ರು, ಯಮರಾಜರು ನಿಮ್ಮ ಹತ್ರ ಬರೋದೇ ಇಲ್ಲ. ಯಾಕೆಂದ್ರೆ ಅವನು ಹೇಳ್ಬಿಟ್ಟಿದ್ದಾನೆ, ಯಾರು ಹರಿನಾಮ ಸಂಕೀರ್ತನೆ ಮಾಡ್ತಾರೋ ನೀನು ಅವ್ರ ಹತ್ರ ಹೋಗೋ ಅರ್ಹತೆ ಇಲ್ಲ ನಿನಗೆ ಅಂತ ಹೇಳ್ತಿದ್ದಾನೆ. ಯಾರು? ಯಮರಾಯನು, ಯಮಭಟ್ಟರು. ಅರ್ಥ ಆಯ್ತಲ್ಲ? ಸೊ ನೀವು ಹೋಗ್ಬೇಕಿದ್ರು, ದೇಹ ಬಿಡ್ಬೇಕಿದ್ರು ಏನು ಯೋಚನೆ ಇಲ್ಲ, ನಾರಾಯಣ ನಿಮ್ ಜೊತೆ ಇರ್ತಾನೆ. ಯಾಕೆ ಅಂದ್ರೆ ಅಡ್ವಾನ್ಸ್ ಬುಕಿಂಗ್ ಮಾಡ್ಬಿಟ್ಟಿದೆ. ಅರ್ಥ ಆಯ್ತಲ್ಲ? ತತ್ಕಾಲ್ ಟಿಕೆಟ್ ಅಲ್ಲಿ ಅಡ್ವಾನ್ಸ್ ಮಾಡ್ಬಿಡ್ತೀರಾ, ಏನ್ ಯೋಚನೆ ಮಾಡ್ಬೇಡಿ, ಅಡ್ವಾನ್ಸ್ ಅಲ್ಲಿ ಇದೆ. ಎಲ್ಲರಿಗೂ ರಿಸರ್ವೇಶನ್ ಇದೆ. ತತ್ಕಾಲ ಅಂತ ಯಾಕೆ ಹೇಳಿದೆ ಅಂದ್ರೆ, ಈ ಕಾಲದಲ್ಲಿ ನಾವು ಯಾವತ್ತೂ ಲೇಟ್ ಮಾಡೋಣ, ನಾಮಸ್ಮರಣೆ ಮಾಡಿ ಅಯ್ಯೋ ಆಮೇಲೆ ಮಾಡೋಣ, 60 ವಯಸ್ಸಾಗ್ಲಿ ಆಮೇಲೆ ನಾಮ ಸಂಕೀರ್ತನೆ ಮಾಡೋಣ ಅಂತ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಇವತ್ತೇ ತತ್ಕಾಲ ರಿಸರ್ವೇಶನ್ ಮಾಡ್ಬಿಟ್ಟಿದ್ದೀರಾ. ಅರ್ಥ ಆಯ್ತಾ? ಋಷಿ ಬ್ರೂಹಿ ಯೋಗೇಶ್ವರ ಕೃಷ್ಣ ಬ್ರಹ್ಮಣೇ ಧರ್ಮವರ್ಮಣಿ ಸ್ವಾಂ ಕಾಷ್ಟಮಧೋಪೇತ ಧರ್ಮಂ ಕಂ ಶರಣಂ ಗತಃ ಅಂತ ಹೇಳಿ ಆಮೇಲೆ ಭಕ್ತಿ ಹಾಗೂ ಭಕ್ತಿಯನ್ನ ಚರ್ಚೆ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹೇಳಿರೋದು ಒಂದು ವಾಸುದೇವ ಪರಾ ವೇದ ವಾಸುದೇವ ಪರಾಮಖಃ ವಾಸುದೇವ ಪರಾ ಯೋಗ ವಾಸುದೇವ ಪರಾ ಕ್ರಿಯಃ ವಾಸುದೇವ ಪರಂ ಜ್ಞಾನಂ ವಾಸುದೇವ ಪರಂ ತಪಃ ವಾಸುದೇವ ಪರೋ ಧರ್ಮೋ ವಾಸುದೇವ ಪರಾ ಗತಿಃ. ಯಾವ ಗತಿಯೂ ಇಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ ಅಂತ ಆವಾಗಲೇ ಹೇಳ್ಬಿಟ್ಟಿದ್ದಾರೆ ಅವರು.
ಅದಕ್ಕೋಸ್ಕರ ಈ ಕಥೆಯನ್ನ ಮುಂದುವರಿಸ್ತಾ ಇರ್ಬೇಕಿದ್ರೆ ಅವ್ರು ಹೇಳಿದೇನಂದ್ರೆ, ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಶುಕ ವ್ಯಾಸರ ಕಥೆನ ಶ್ರದ್ಧೆಯಿಂದ ಕೇಳಬೇಕು ಅಂತ. ನಿದ್ದೆ ಮುಗಿಸ್ಕೊಂಡು ಬನ್ನಿ, ತೊಂದರೆ ಇಲ್ಲ, ಆದ್ರೆ ಇಲ್ಲಿ ನಿದ್ದೆ ಮಾಡಬೇಡಿ ಅಂತ ಹೇಳಿ. ಯಾಕೆ? ಪರಮಾತ್ಮನ ಅನುಗ್ರಹ ಯಾವ ರೂಪದಲ್ಲಿ, ಯಾವ ಶಬ್ದದಲ್ಲಿ, ಯಾವ ವಾಕ್ಯದಲ್ಲಿ ನಿಮ್ ಮನಸ್ಸಿಗೆ ತಟ್ಟತ್ತೋ ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಟೇಕ್ ಗುಡ್ ರೆಸ್ಟ್ ಅಂಡ್ ಕಮ್ ಟು ಭಾಗವತ. ಐ ಡೋಂಟ್ ಮೈಂಡ್. ಏನಾಗುತ್ತೆ, ಒಂಚೂರು ಬಾದಾಮಿ ಹಾಲು ಕುಳಿದ್ಬಿಟ್ಟು ಆಮೇಲೆ ಬನ್ನಿ, ನಮ್ಗೆ ಏನ್ ಅಡ್ಡಿ ಇಲ್ಲ. ಆದ್ರೆ ಇಲ್ಲಿ ಬರ್ಬೇಕಿದ್ರೆ ಸಚೇತನವಾಗಿರಿ. ಅದಕ್ಕೆ ಹೇಳ್ತಾರೆ, ವ್ಯಾಸ ಕಲಿತಾ ಇರ್ತಾನೆ, ಮಗು ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ವ್ಯಾಸ ಹಿಂದೆ ಹೋಗ್ತಾ ಇರ್ತಾನೆ, ಶುಕ ಮಹಾಮುನಿಗಳು ಹೋಗ್ತಾನೆ ಇರ್ತಾರೆ, ಎಲ್ಲಿ ಹೋಗ್ತಾ ಇದೆಯೋ ಅಂತ ಕೇಳ್ತಾನೆ. ಅವ್ನು ಕೇಳೋದಿಲ್ಲ, ಶುಕ ಮಹಾಮುನಿ ಅವ್ರು ಕೇಳೋದೇ ಇಲ್ಲ, ಅವ್ರು ಹೋಗ್ತಾನೆ ಇರ್ತಾರೆ. ಆವಾಗ ಅಲ್ಲಿ ಕೆಲವೊಬ್ರು ಸ್ತ್ರೀಗಳು ಸ್ನಾನ ಮಾಡ್ತಾ ಇರ್ತಾರೆ. ವ್ಯಾಸ ಬಂದ ಕೂಡಲೇ ಲಜ್ಜೋನ್ಮುಖವಾಗಿ ಇಲ್ಲಿ ಕೈ ಇಟ್ಕೊಂಡ್ಬಿಡ್ತಾರೆ. ಆದ್ರೆ ಶುಕ ಹೋಗ್ಬಿಟ್ಟಿದ್ರೆ ಏನ್ ಮಾಡಲ್ಲ, ವ್ಯಾಸನಿಗೆ ಶಾಕ್. ನಾನು ಅವ್ರ ತಂದೆ, ನನ್ನನ್ನು ನೋಡ್ಬಿಟ್ಟು ಮೈ ಮುಚ್ಕೊಳ್ತಾರೆ, ನನ್ ಮಗ ಹೋಗ್ತಾ ಇಲ್ಲ ಅಂತ. ಆವಾಗ ಅವ್ರು ಹೇಳ್ತಾರೆ, ಶುಕ ಮಹಾಮುನಿಗೆ ದೇಹ ಧ್ಯಾಸವೇ ಇಲ್ಲ, ಲಿಂಗ ಭೇದವೇ ಇಲ್ಲ ಅಂದ್ಬಿಡ್ತಾರೆ. ಯಾಕೆ ಅಂದ್ರೆ ಅವನ ಶರೀರವನ್ನ ಮೂಲದಲ್ಲಿ ಇರತಕ್ಕಂತ ಆತ್ಮವನ್ನ ನೋಡ್ತಾನೆ. ನಿನಗೆ ಇವಾಗ ತನಕ ಆ ಚಕ್ಷಣೆ ಬಂದಿಲ್ಲ ವ್ಯಾಸ ಅಂದ್ಬಿಟ್ಟು. ಎಷ್ಟು ಪುಣ್ಯ ಪಟ್ಟಿರ್ಬೇಕು ವ್ಯಾಸ ಮಹಾಮುನಿ, ಶುಕ ಮಹಾಮುನಿ ಅಂತ ಮಗನು. ಮಕ್ಕಳು ಉತ್ತಮರಾದ್ರೆ ತಂದೆ ತಾಯಿಗೂ ಸಂತೋಷ, ಹೌದು ಇಲ್ಲಪ್ಪ. ಹಂಗೆ ವ್ಯಾಸ ಮಹಾಮುನಿಗಳು ಹೋಗ್ತಾ ಇದ್ರೆ ಅವ್ರ ಈ ಕೈ ಇಟ್ಕೊಂಡ್ರು, ಶುಕ ಮಹಾಮುನಿ ಹೋಗ್ಬೇಕಿದ್ರೆ ಆರಾಮಾಗಿ ಸ್ನಾನ ಮಾಡ್ತಾರೆ. ಯಾಕೆ? ದೇಹ ಬುದ್ಧಿ ಇರಲಿಲ್ಲ, ಆತ್ಮ ಬುದ್ಧಿ ಇತ್ತು. ಅದಕ್ಕೋಸ್ಕರ ಎಲ್ಲರಲ್ಲೂ ಇರತಕ್ಕಂಥ ಆತ್ಮವನ್ನ ಗುರುತಿಸಬೇಕು ಅಂತ ಹೇಳಿ ಈ ವ್ಯಾಖ್ಯಾನದಿಂದ ನಾವ್ ಏನ್ ಕಲಿತೀವಿ ಅಂದ್ರೆ, ಯಾರು ನೋಡಿದ್ರು ನಿಮ್ಮಲ್ಲಿರತಕ್ಕಂಥ ಆತ್ಮವನ್ನ ಗುರುತಿಸಬೇಕು. ಅವಾಗ ಅಹಂಕಾರ ಇರೋದಿಲ್ಲ. ಯಾಕಂದ್ರೆ ಆತ್ಮ ಅಂದ್ರೆ ನಾನ್ ನನ್ ಜೊತೆ ಹೆಂಗ್ ಪ್ರವರ್ತನೆ ಮಾಡ್ತೀನೋ ಬೇರೆಯವ್ರ ಜೊತೆ ಹಂಗೆ ಪರಿವರ್ತನೆ ಮಾಡ್ತಾನೆ. ಯಾಕೆ? ಅವನು ಈ ತರ ಶಠ, ದುಷ್ಟ, ಆಸೆ, ದುರಾಸೆ ಉಳ್ಳವನು ಅವೆಲ್ಲ ಏನು ಹೇಳೋದಿಲ್ಲ. ಯಾಕೆ? ಅವನಲ್ಲೂ ನನ್ನಲ್ಲಿ ಇರತಕ್ಕಂಥ ಆತ್ಮೇ ಇದಾನಲ್ವಾ, ಅದಕ್ಕೋಸ್ಕರ ನಾನು ಇದೆಲ್ಲ ಮಾತಾಡಲ್ಲ ಅಂತ. ಆತರ ಶುಕನ್ ಬಗ್ಗೆ ಹೇಳ್ತಾ ಇರ್ತಾರಂತೆ. ಈಗ ಶುಕನ್ ಬಗ್ಗೆ ಹೇಳ್ತಾ ಇರ್ಬೇಕಿದ್ರೆ ಅವ್ರು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂದ್ರೆ, ಭಗವಂತನ 20 ಇದು ಒಂದು ಹೇಳ್ತೀನಿ ಇವತ್ತು, 27 ಅವತಾರಗಳ ಬಗ್ಗೆ ಹೇಳಿದ್ದಾರೆ. ಮೊದಲನೇ ಸ್ಕಂದ 3ನೇ ಅಧ್ಯಾಯ ಇದರಲ್ಲಿ ಆಯ್ತಾ. ಹೇಳೋದು ಏನಪ್ಪಾ ಅಂದ್ರೆ, ಮೊದಲನೇದು ಪುರುಷ, ಪರಮ ಪುರುಷ ಅವತಾರ. ಅದರಲ್ಲಿ 16 ತತ್ವಗಳು, ಮಹತ್ತತ್ವ ಎಲ್ಲ ಸೇರಿತ್ತು. ಮೊದಲನೇದು ಯಾರಪ್ಪ? ಪರಮ ಪುರುಷ ನಾರಾಯಣ ಆದಿರೂಪ. ಎರಡನೇದು ಬಂದು ಕುಮಾರಗಳು, ಈ ಬ್ರಹ್ಮಕುಮಾರಿ ಯಾರಿದ್ರು 4 ಜನಗಳು, ಸಂತ ಕುಮಾರ ಅವರು. ಮೂರನೇದು ವರಾಹ, 4ನೇದು ನಾರದ, 5ನೇದು ನರ ಮತ್ತೆ ನಾರಾಯಣ ಸೇರಿಸಿದ್ದಾರೆ. ನರನಾರಾಯಣ ಇಬ್ರು ಒಂದೇ ಅವತಾರ ಸೇರಿಸಿದ್ದಾರೆ. ನೆಕ್ಸ್ಟ್ ಕಪಿಲ, 7ನೇದು ಅತ್ರಿ ಮತ್ತೆ ಅನಸೂಯನ ಮಗ. ಆಕೂತ್ಯ 8ನೇ ಅವತಾರ, ಅವರ ರುಚಿಗಳಾಗತಕ್ಕಂಥ ಮಗ ಆಗಿದ್ರು. 8ನೇದು ಋಷಭದೇವ, 9ನೇದು ಪೃಥು, 10ನೇ ಅವತಾರ ಚಾಕ್ಷುಷು, 11ನೇ ಅವತಾರ ಕೂರ್ಮ, 12ನೇ ಅವತಾರ ಧನ್ವಂತ್ರಿ, 13ನೇ ಅವತಾರ ಮೋಹಿನಿ, 14ನೇ ಅವತಾರ ನರಸಿಂಹ, 15ನೇ ಅವತಾರ ವಾಮನ, 16ನೇ ಅವತಾರ ಪರಶುರಾಮ, 17ನೇ ಅವತಾರ ವ್ಯಾಸ, 18ನೇ ಅವತಾರ ರಾಮ, 19ನೇ ಅವತಾರ ಬಲರಾಮ, 20 ಅವತಾರ ಶ್ರೀಕೃಷ್ಣ, 21ನೇ ಅವತಾರ ಬುದ್ಧ, 22ನೇ ಅವತಾರ ವಿಷ್ಣು ಯಶಃ ಅಂತಕ್ಕಂಥ ಒಬ್ಬ ತಂದೆ ಆಗಿರೋಕಂತ ಅವರ ಮಗ ಆಗಿರಬೇಕಿದ್ರೆ ಕಲ್ಕಿ ಅಂತ ಬರ್ತದೆ. ಸೊ ಕಲ್ಕಿ ಅವತಾರ 22ನೇ ಅವತಾರ. ಅರ್ಥ ಆಯ್ತು? 22 ಅವತಾರ. ಈ 22 ಅವತಾರಗಳನ್ನ ಕಲ್ತ್ಕೊಳ್ಳೋದು ಬೇಕಾದಷ್ಟಿದೆ. ಸನತ್ ಕುಮಾರಗಳಿಂದ ಮನೋನಿಗ್ರಹ ಕಲ್ತ್ಕೋಬೇಕು. ವರಾಹ ಅವತಾರದಿಂದ ಯಾವುದೇ ಕೆಲಸ ಅಡ್ಡಿ ಆದ್ರೂ ನಮ್ಮ ಸಂಕಲ್ಪ ಎಷ್ಟು ದೃಢವಾಗಿರುತ್ತೋ ಅದರಿಂದ ನಾವು ಭೂಮಿಯಿಂದ ಎತ್ತಬೇಕು. ಅಂದ್ರೆ ಭೂಭಾರವನ್ನ ಎತ್ತಷ್ಟು ನಮ್ಮಲ್ಲಿ ಸಂಕಲ್ಪ ಇರಬೇಕು ಅಂತ ಹೇಳ್ತಾರೆ. ನಾರದಗಳಿಂದ ತಂತ್ರ ಮಂತ್ರಗಳ ಔಷಧ ರೂಪದಲ್ಲಿ ನಮಗೆ ಜ್ಞಾನವನ್ನು ಕೊಟ್ಟಂತ ಅವತಾರ ನಾರದ. ನರನಾರಾಯಣದಿಂದ ತಪಸ್ ಕಲ್ತ್ಕೋಬೇಕು, ನರನಾರಾಯಣದಿಂದ ತಪಸ್ ಕಲ್ತ್ಕೋಬೇಕು, ತುಂಬಾ ಉದ್ದೇಶ. ಕಪಿಲ ಮಹಾಮುನಿಯಿಂದ ಸಾಂಖ್ಯ ಯೋಗ. ಕಪಿಲ ಅವತಾರ ಹೇಳಬೇಕಿದ್ರೆ ನಾಳೆ ನಾನು ಹೇಳ್ತೇನೆ ಕಪಿಲ ಅವತಾರವನ್ನ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಕಪಿಲ ಅವತಾರ ಏನೇನು ಯೋಗಗಳ ಹೇಳ್ಕೊಟ್ಟ ಅಂತ. ಒಂದು ಕ್ರಮ ಇದೆ. ಲಾಸ್ಟ್ ಟೈಮ್ ನಾನು ಒಂದು ಹೇಳಿದ್ದೆ, ಅದಕ್ಕಿಂತ ಲಾಸ್ಟ್ ಟೈಮು ನಮ್ಮ
ತಾಯಿ ಒಂದು ಹೊಟ್ಟೆಯಲ್ಲಿರ್ತಕ್ಕಂಥ ಹೂ ಹೇಗೆ ಪೂರ್ಣವಾಗತ್ತೆ, ಆ ಶಿಶು ಹೇಗೆ ಪೂರ್ತಿ ಆಗತ್ತೆ ಅದು ಹೇಳಿದ್ರು. ಈ ಸಲ ನಾಳೆ ನಾನು ಹೇಳ್ಬೇಕಾಗಿರತಕ್ಕಂಥದ್ದು ಆತ್ಮ ಗತಿ ಹೆಂಗಿರತ್ತೆ, ಸುಖವಾಗಿದ್ರೆ ಹೆಂಗೆ, ದುಃಖವಾಗಿದ್ರೆ ಹೆಂಗೆ, ಅದ್ರ ಗತಿ ಹೆಂಗೆ ಮೂವ್ ಆಗತ್ತೆ ಅಂತಕ್ಕಂಥದ್ದು ವಿಚಾರವನ್ನ ತಿಳಿಸ್ತೀನಿ. ಲಾಸ್ಟ್ ಟೈಮ್ ಕಪಿಲ ಉಪದೇಶದಲ್ಲಿ ಸಿದ್ಧರು ಅಂದ್ರೆ ಯಾರು, ಮುನಿಗಳಂದ್ರೆ ಯಾರು ಅಂತ ಹೇಳಿದೆ. ಅಂದ್ರೆ ಒಳ್ಳೆಯವರಂದ್ರೆ ಯಾರು ಅಂತ ಹೇಳಿದೆ. ತಿತಿಕ್ಷಮ ಕಾರುಣಿಕ ಎಲ್ಲೋ ಕೇಳ್ದಂಗಿದೆ ಸರ್ ಇದು ಅಲ್ವಾ. ತಿತಿಕ್ಷಮ ಕಾರುಣಿಕ ಸುಹೃದ ಸರ್ವದೇಹಿನಾಂ ಅಜಾತವತ್ತವ ಶಾಂತಃ ಸಾಧುವತ್ ಸಾಧು ಭೂಷಣ ಸಾಧುವತ್ ಸಾಧು ಭೂಷಣ. ಲಾಸ್ಟ್ ಟೈಮ್ ಕಪಿಲ ಉಪದೇಶದಲ್ಲಿ ಸಾಧುರಂದ್ರೆ ಏನು, ಸಜ್ಜನರಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ. ಅದು ಉಪದೇಶದಲ್ಲಿ ಕಪಿಲ ಉಪದೇಶದಲ್ಲಿ ಒಂದು ಭಾಗ. ಹಾಗೆ ಕಪಿಲ ಉಪದೇಶದಲ್ಲಿ ಆತ್ಮ ಗತಿ ಏನು ಅಂತಕ್ಕಂತ ಹೇಳ್ತಕ್ಕಂಥದ್ದು ಒಂದು ಪ್ರಸಂಗ, ಅದು ನಾಳೆ ಹೇಳ್ತೀವಿ ಆಯ್ತಾ. ಹಂಗೆ ರೀತಿಯಲ್ಲಿ ಇರ್ಬೇಕಿದ್ರೆ ಆ ಕೂತ್ಯಂತ್ರದಲ್ಲಿ ಯಜ್ಞಗಳ ಹೇಗ್ ಮಾಡ್ಬೇಕು ಅಂತಕ್ಕಂತ ಹೇಳ್ಕೊಟ್ರು. ರಿಷಭ ದೇವ ಏನ್ ಹೇಳ್ಕೊಟ್ರು ಅಂತ ಪರಮಹಂಸರ ಹೇಗಿರ್ಬೇಕು ಅಂತ ಹೇಳ್ಕೊಟ್ರು. ರಿಷಭ ದೇವ ಕಥೆ ನಾವೆಲ್ಲ ಲಾಸ್ಟ್ ಟೈಮ್ ಕೇಳಿದೀವಿ. ಋಷಭದೇವ ಹೇಗೆ ನಾಭಿ ಅಂತಕ್ಕಂಥ ರಾಜನಿಗೆ ಹೇಗೆ ಪಾಠವನ್ನ ಹೇಳ್ಕೊಟ್ಟ, ಬ್ರಹ್ಮ ಅನ್ನತಕ್ಕಂಥದ್ದು ಯಾರು ಅಂತ ಹೇಳ್ಕೊಟ್ಟ ಅಂತ ಒಂದು ಪ್ರಸಂಗವನ್ನ ನಾವು ನೋಡಿದೀವಿ. ಪೃಥು ಅಂತ ಒಂದು ಕಥೆ ಪ್ರಸಂಗ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ. ಅವನು ಇಡೀ ಭೂಮಿಯನ್ನ ಗೌವಾಗಿ ಇಟ್ಕೊಂಡು, ಗೌ ರೂಪದಲ್ಲಿ, ಒಂದು ಹಸು ರೂಪದಲ್ಲಿ ಇಟ್ಕೊಂಡು ಪೃಥ್ವಿಯಲ್ಲಿ ಇರತಕ್ಕಂತ ಎಲ್ಲ ರಸತತ್ವಗಳನ್ನ ಎಲ್ಲ ಸಿಂಚನೆ ಮಾಡಿದಾನೆ ಅಂತ ಒಂದು ಪ್ರಸಂಗ ಬಂದಿತ್ತು. ಚಾಕ್ಷಸು ಕೂರ್ಮ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸಮುದ್ರ ಮಂಥನ ಪ್ರಸಂಗ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಸಮುದ್ರ ಮಂಥನದಲ್ಲಿ ದೈವಾಸುರ ಸಂಗ್ರಾಮ ನಮ್ಮ ಮನಸ್ಸಲ್ಲೇ ನಡೀತಾ ಇದೆ. ನಮ್ಮ ದೇಹವೇ ಮಂದಾರ ಪರ್ವತ. ನಮ್ಮಲ್ಲಿರತಕ್ಕಂಥ ವಾಸನೆಗಳು, ಇಚ್ಛೆಗಳು ಪೂರ್ತಿ ಆಗೋದೆ ವಾಸುಕಿನಾಗ. ಕೆಲವೊಮ್ಮೆ ಆಸೆಗಳು ದೈವತ್ವ ಕಳೆಗೆ ಇಳಿಯತ್ತೆ, ಕೆಲವೊಂದು ಆಸೆಗಳು ನಮಗೆ ಇದ್ರ ಕಳೆಗೆ ಇಳಿಯತ್ತೆ. ಅದಾದ ನಂತರ ಅದರಿಂದ ಬರತಕ್ಕಂತ ಔಷಧಿಗಳಾಗಿರ್ಬೋದು, ಎಲ್ಲ ಆಗಿರ್ಬೋದು, ಅದೆಲ್ಲ ಹೆಂಗೆ ಬಂದು ನಮ್ಗೆ ಎಲ್ಲ ಉದ್ಧಾರ ಮಾಡುತ್ತೆ. ಉಚ್ಚೈಶ್ರೈವ ಅಶ್ವ. ಆಮೇಲೆ ಶ್ರೀದೇವಿ ಬಂದಿದ್ರು, ಅಮ್ಮನವ್ರು ಬಂದು ದೇವರಿಗೆ ಇದು ಹಾಕಿ ಎಲ್ಲ ಸ್ವೀಕಾರ ಮಾಡಿದ್ರು. ಇವೆಲ್ಲ ಹೇಳಿದ್ದೀವಿ. ಅದು ಕೂರ್ಮದಿಂದ ಏನ್ ಬರುತ್ತೆ ಅಂದ್ರೆ ಕಲ್ತ್ಕೋಬೇಕಾಗಿರೋ ವಿಚಾರ. ಕೂರ್ಮದಲ್ಲಿ ಸಾಧನೆಯಲ್ಲಿ ನಾವು ಕೂರ್ಮಂತರ ಇರ್ಬೇಕು, ಸ್ಥಿರವಾಗಿರ್ಬೇಕು. ಕೂರ್ಮ ಹೇಗೆ ಸ್ಥಿರವಾಗಿತ್ತು, ಅದ್ರ ಮೇಲೆ ಮಂದಾರ ಪರ್ವತ ನಿಂತಿತ್ತು, ಹಂಗೆ ನಮ್ಮ ಸಾಧನೆ ಕೂಡ, ನಮ್ಮ ಜಪ ತಪ ನೇಮ ನಿಯಷ್ಟಗಳು, ಇದು ಯಾರಿಗೂ ಶೋ ಆಫ್ ಮಾಡತಕ್ಕಂಥ ವಿಚಾರ ಇಲ್ಲ. ನಾವು ಭಾಗವತ ಇಲ್ಲ, ನಾವ್ ಇಷ್ಟ ಚೆನ್ನಾಗಿ ಮಾಡ್ತಾ ಇದೀವಿ, ಇನ್ನೊಂದು ನಾವು ನಮ್ ಕೈಯಲ್ಲಿ ಮಾಡಿಸ್ತಾ ಇರೋದು ಭಗವಂತ ನಿಮ್ಗೆ ಶಕ್ತಿ ಇದ್ರೆ ಬನ್ನಿ ಅಂತ ಬೇಡ್ಕೊಳ್ಳೋಕಂತ ಪರಿಸ್ಥಿತಿ ಬರ್ಬೇಕು. ನೀವು ಬನ್ನಿ ಅಂತ ಹೇಳ್ತಕ್ಕಂಥ ಬರಬಾರ್ದು. ಭಾಗವತ ಕಲಿಬೇಕಿದ್ರೆ ವಿನಮ್ರತೆಯಿಂದ ಕಲಿ, ಬನ್ನಿ. ಆತ್ಮೋದ್ಧಾರದ ಕೆಲಸ ಇದು, ಬನ್ನಿ ಅಷ್ಟೇ. ಅದಾದ್ರೂ ಬಿಟ್ಬಿಡ್ಬೇಕು. ಅಂದ್ರೆ ಕೂರ್ಮ ಎಷ್ಟು ಸೈಲೆಂಟ್ ಆಗಿರುತ್ತೋ ನಾವು ನಮ್ಮಲ್ಲಿ ಇರತಕ್ಕಂಥ ಒಳ್ಳೆ ಕೆಲಸಗಳು ಅಷ್ಟೇ ಸೈಲೆಂಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅರ್ಥ ಆಯ್ತು? ಅದಕ್ಕೆ ಕೃಷ್ಣ ಹೇಳಿದಾನೆ ಕೂರ್ಮೋಂಗಾನಿವ ಸರ್ವಶಃ. ಏನಾದ್ರೂ ಚಿತ್ತ ವಸನಗಳೆಲ್ಲ, ಏನಾದ್ರು ವ್ಯಸನಗಳು ಏನಾದ್ರು ತಲೆ ತಿಂತ ಅಂದ್ರೆ ಆ ಇಂದ್ರಿಯ ಮತ್ತೆ ಇಂದ್ರಿಯ ಆಬ್ಜೆಕ್ಟ್ ಇಂದ ದೂರ ಹೋಗ್ಬಿಡುವಂತದ್ದು. ಹೇಗೆ? ಕೂರ್ಮೋಂಗಾನಿವ ಸರ್ವಶಃ. ಕಣ್ಣುಗಳು ಏನಾದ್ರು ಚೆನ್ನಾಗಿರೋದು ನೋಡಿದ್ರೆ ಇನ್ನು ಎಷ್ಟೊತ್ತಪ್ಪ ನೋಡ್ತೀವಿ. ಕಿವಿ ಏನಾದ್ರು ಕೇಳ್ತಾ ಇದ್ರೆ ಎಷ್ಟೊತ್ತಪ್ಪ ಕೇಳ್ತೀವಿ. ಏನಾದ್ರು ಚೆನ್ನಾಗಿ ತಿಂತಾ ಇದ್ರೆ ಎಷ್ಟೊತ್ತಪ್ಪ ತಿಂತೀವಿ. ಏನ್ ಬಾಯಿ ತುಂಬಾ ಚೆನ್ನಾಗಿರೋ ಊಟನೂ ಆಗೋಯ್ತು ಅನ್ಕೊಳ್ಳಿ, ನಾಳೆ ಬೆಳಗ್ಗೆ ತನಕ ಹೊಟ್ಟೋಗತ್ತೆ. ಹೌದು ಇಲ್ಲಪ್ಪ. ಮತ್ತೆ ಅದ್ರ ಬಗ್ಗೆ ಯಾಕಪ್ಪ ಅಷ್ಟು ಆಸಕ್ತಿ? ಏನೋ ಒಂದು ಮೂವಿ ನೋಡ್ತಾ ಇದ್ರೆ ಎಷ್ಟೊತ್ತು ಅಂತ ನೋಡ್ತೀರಾ? ಆದ್ರೆ ಎಲ್ರು ಮೊಮ್ಮಕ್ಕಳಿರೋರೆಲ್ಲ ಅಜ್ಜಿಗಳಿಗೂ ಹೇಳ್ತಾ ಇದ್ದೀನಿ, ಹಾಗೆ ಮಕ್ಕಳಿರೋರೆಲ್ಲ ತಂದೆ ತಾಯಿಗಳಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಹಾ ಅವತಾರ ನರಸಿಂಹ ಮೂವಿಗೆ ಕರ್ಕೊಂಡು ಹೋಗಿ ನಿಮ್ಮ, ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ನಾಳೆ ಆದ್ರೆ ನಾಳೆ ಟಿಕೆಟ್ ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿ. ಏನ್ ಅಡ್ಡಿ ಇಲ್ಲ ಅಂದ್ರೆ ಭಾಗವತ ಟೈಮ್ ಬಂದ್ಬೇಡಿ, ಆಗ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಬಂದ್ವಿ. ಆಯ್ತಾ? ನರಸಿಂಹ ಪೃಥು ಧನವಂತರಿಗೆ ನಿಮ್ಗೆ ಗೊತ್ತಿರೋದೆ ಔಷಧಿ ದೇವತೆ. ಮೋಹಿನಿ ಅವತಾರ ಏನ್ ಮಾಡಿದ್ರು ಅದು ಕೂಡ ಗೊತ್ತಾಯ್ತು ನಿಮ್ಗೆ. ನರಸಿಂಹ ಅವತಾರ ನೀವು ನಾಳೆ ನೋಡ್ಕೊಂಡು ಬರ್ತೀರಾ, ಸೊ ಹೇಳಬೇಕಾಗಿಲ್ಲ. ಆದ್ರೂ ನಾನು ನರಸಿಂಹ ಅವತಾರ ಇಲ್ಲಿ ಕವರ್ ಮಾಡ್ತೀನಿ. ವಾಮನ ಅವತಾರ, ಪರಶುರಾಮ, ವ್ಯಾಸ, ಇವರೆಲ್ಲರೂ ನಾವು ಎಷ್ಟು ಹೇಳಿದ್ರು ಕಡಿಮೆನಪ್ಪ, ಎಷ್ಟು ಹೇಳಿದ್ರು ಕಡಿಮೆ. ಆಯ್ತಾ? ಶೌನಕ ಶುಕ ಮಹಾಮುನಿನ ಭಾಗವತದ ಬಗ್ಗೆ ಪ್ರಶ್ನೆಗಳು ಕೇಳ್ತಾನೆ. ವ್ಯಾಸ ಬೇರೆ ಆಗಿದ್ರು ಸಹ ಸೂತ ಹೇಳ್ತಾನೆ, ವ್ಯಾಸ ಎಲ್ಲ ವೇದಗಳನ್ನ ಸಂಘಟನೆ ಮಾಡಿ ಎಲ್ಲ ಶಿಷ್ಯಕ್ಕೂ ಏನೇನೋ ಕೊಟ್ಟ ಅಂತ. ಇದು ಹಿಂದೆ ಕಥಾ ಪ್ರಸಂಗದಲ್ಲಿ ಹೇಳಿದ್ದೆ, ಆದ್ರೂ ಇನ್ನೊಮ್ಮೆ ಹೇಳ್ತೀನಿ. ಪೈಲ ಮಹರ್ಷಿಗೆ ಋಗ್ವೇದ ಕೊಟ್ರು,
ಜೈಮಿನಿ ಮಹರ್ಷಿಗೆ ಸಾಮವೇದ ಕೊಟ್ಟರು, ವೈಶಂಪಾಯನಕ್ಕೆ ಯಜುರ್ವೇದ ಕೊಟ್ಟರು, ಸುಮಂತುವನವರಿಗೆ ಅಥರ್ವ ವೇದ ಕೊಟ್ಟರು. ರೋಮಹರ್ಷನ ಯಾರು? ಸೂತನ ತಂದೆ, ಸೂತ ಮಹರ್ಷಿ ತಂದೆ ರೋಮಹರ್ಷನ್. ಅವ್ರಿಗೆ ಏನ್ ಕೊಟ್ರು? ಇತಿಹಾಸ ಪುರಾಣಗಳು. ಅದಕ್ಕೋಸ್ಕರ ನಮ್ಮ ಹತ್ರ ಇವತ್ತಿಗೆ ಸಿಕ್ಕಿದೆ. ಸೂತ ಮಹಾಮುನಿ ಎಲ್ಲ ಬರ್ದಿರೋದು ಯಾವ್ದ್ರಿಂದ? ರೋಮಹರ್ಷನ ಕೃಪೆಯಿಂದ. ಅದಕ್ಕೋಸ್ಕರ ನಮಗೆ ಇದೆಲ್ಲ ಸಿಕ್ಕಿದೆ. ವ್ಯಾಸ ಇದೆಲ್ಲ ಮಾಡಿದ್ಮೇಲೆ ಕೂಡ ವ್ಯಾಸಂಗೆ ಸಂತೋಷ ಇರಲಿಲ್ಲ, ಏನೋ ಒಂದು ಕೊರತೆ. ಇಷ್ಟೆಲ್ಲಾ ವೇದಗಳು ಬರ್ತಿದ್ದೀನಿ, ಇಷ್ಟೆಲ್ಲಾ ಪುರಾಣಗಳು ಬರ್ತಿದ್ದೀನಿ, ಇಷ್ಟೆಲ್ಲಾ ಇತಿಹಾಸ ಬರ್ತಿದ್ದೀನಿ. ನಾರದ ಅವಾಗ ಬರ್ತಾನೆ, ನಿನ್ ದುಃಖಕ್ಕೆ ಕಾರಣ ಏನಪ್ಪಾ ಅಂತ ಕೇಳ್ತಾನೆ. ನಾನು ಇಷ್ಟೊನ್ನೆಲ್ಲ ವೇದಗಳು ಬರ್ತೀನಿ, ಇಷ್ಟೊನ್ನೆಲ್ಲ ಪುರಾಣಗಳು ಬರ್ತೀನಿ, ಇಷ್ಟೊನ್ನೆಲ್ಲ ಇತಿಹಾಸಗಳು ಬರ್ತೀನಿ, ಆಗ ನನಗೆ ಸಂತೋಷ ಇಲ್ಲ. ಆವಾಗ ನಾರದ ಕೇಳ್ತಾನೆ, ಡಿಡ್ ಯು ರೈಟ್ ಅ ಬುಕ್ ಆಫ್ ಕೃಷ್ಣ, ಫಾರ್ ಕೃಷ್ಣ, ಬೈ ಕೃಷ್ಣ, ಟು ಕೃಷ್ಣ, ವಿತ್ ಕೃಷ್ಣ? ಅವ ಹೇಳ್ತಾನೆ, ಇಲ್ಲ. ನೀನು ಕೃಷ್ಣನಿಗೋಸ್ಕರ ಆಗ್ಲಿ, ಕೃಷ್ಣನ ಬಗ್ಗೆ ಆಗಿರ್ಲಿ, ಕೃಷ್ಣನ್ ತಿಳಿಸೋ ಬಗ್ಗೆ ಆಗಿರ್ಲಿ, ಕೃಷ್ಣನ ಜೊತೆ ಕೂತ್ಕೊಂಡು ಆಗಿರೋ ಕಥೆ ಯಾವ್ದಾದ್ರು ಕತೆ ಬರ್ತಿದ್ಯಾ? ಇಲ್ಲ. ಆವಾಗಿಂದ ಶುರುವಾಗುತ್ತೆ ನಮ್ಮ ಭಾಗವತ. ಅದ್ರಲ್ಲಿ ಏನ್ ಹೇಳ್ತಾರೆ, ಇದರಿಂದ ಇಷ್ಟೆಲ್ಲ ಎಲ್ಲಿಂದ ಶುರು ಆಗುತ್ತೆ ಭಾಗವತ ಅಂತ ಕೇಳಿದ್ರೆ, ನಾರದ ಮುನಿ ಕಥಾ ಪ್ರಸಂಗ ಎಲ್ಲರಿಗೂ ಗೊತ್ತಿದೆ. ದಾಸಪುತ್ರರಾಗಿದ್ರು. ಆವಾಗ ಅಂತ ಕಾಲದಲ್ಲಿ 5 ವರ್ಷದ ಕಾಲದಲ್ಲೇ ಪಾಪ ಅವ್ರ ತಾಯಿ ತೀರ್ಕೊಂಡ್ಬಿಟ್ರು ಸರ್ಪ ರಜ ಭ್ರಾಂತಿಯಿಂದ. ಅವ್ರ ಪಾಪ ನಡೀತಾ ಇರ್ಬೇಕಿದ್ರೆ ಗೋಧೂಳಿ ಸಮಯದಲ್ಲಿ ಹಾಲು ತಗೋಬೇಕಿದ್ರೆ ಒಂದು ಹಾವು ಮೇಲೆ ಕಾಲಿಟ್ಟು ಆ ಹಾವು ಕಚ್ಚೋದ್ರಿಂದ ಪಾಪ ನಾರದ ತಾಯಿ ಜೀವ ಬಿಟ್ರು ಅಂತ. ಅದಾದ್ಮೇಲೆ ನಾರದ ಏನ್ ಮಾಡ್ತಾರೆ, ಪಾಪ ಗತಿ ಇಲ್ಲ, ಇದಿಲ್ಲ. ಅದಕ್ಕೋಸ್ಕರ ಸಾಧು ಸಂತರ ಜೊತೆ ಇದ್ದು ಒಂದೊತ್ತು ಊಟ ಮಾಡ್ತಾ ಇದ್ವಿ. ಅದು ಯಾವ್ದು? ಪರ್ಮಿಷನ್ ತಗೊಂಡು. ಇಲ್ಲಿ ನಾವು ಪ್ರಸಾದ ಪರ್ಮಿಷನ್ ಇಲ್ದ್ರೇನೆ ತಗೊಂತೀವಿ, ಪರ್ಮಿಷನ್ ತಗೊಂಡು ಪ್ರಸಾದ ತಗೋಬೇಕು ಅಂತ ಹೇಳ್ತಾರೆ. ನಂಗೆ ಈ ಪ್ರಸಾದ ಅಂತ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ಅರ್ಚಕರನ್ನ ಮೊದಲು ಕೇಳ್ಬೇಕು, ತೀರ್ಥ ಕೊಡ್ತೀರಾ ಅಂತ. ಅಂದ್ರೆ ಪ್ರಸಾದ ತಗೋಬೇಕಿದ್ರು ಅರ್ಹತೆ ಇರಬೇಕು, ಪರ್ಮಿಷನ್ ಕೇಳಬೇಕು, ಅವಾಗ ಅದು ನಿಜವಾದ ಪ್ರಸಾದ. ಗೊತ್ತಾಗ್ತದೆ. ಸುಮ್ನೆ ಹೋಗ್ಬಿಟ್ಟು ಇದು ತಗೊಂಡ್ಬಂದು ನಾನ್ ದೇವ ದರ್ಶನ ಮಾಡಿದ್ರೆ ಪ್ರಸಾದ ಇಲ್ಲ, ಅವಾಗ ಪ್ರಸಾದ ಆಗಿಲ್ಲ, ಅವಾಗ ಇನ್ನ ಒಂದು ಚಾಟ್ ಐಟಮ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತು? ಅದಕ್ಕೆ ಪ್ರಸಾದ ಸ್ವೀಕರಿಸಬೇಕು ಅಂದ್ರೆ ವಿನಮ್ರತೆ ಇರಬೇಕು. ಎಲ್ಲಿದ್ರು ನೋಡಿ, ಇಷ್ಟೆಲ್ಲಾ ಮಾತು ಹೇಳ್ತಾ ಇದ್ರಿ, ಯಾವ್ದೋ ಒಂದ್ ಮಾತು ನೀವು ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ, ಓ ಸರ್ ಹೇಳಿದ್ರು ಪ್ರಸಾದ ಈ ತರ ತಗೋಬೇಕು ಅಂತ, ಆವಾಗ ನಿಮ್ಗೆ ಆ ಮನ್ಸಲ್ಲಿ ಬಂದಾಗ ಭಗವಂತ ಬಂದಿದೆ ಅಂತ ತಿಳ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಕೇಳೋದು ಹೆಚ್ಚಲ್ಲ, ಇಲ್ಲಿ ಕೇಳಿಬಿಟ್ಟು ನಮ್ಮ ಜೀವನದಲ್ಲಿ ಅನುಸರಿಸಬೇಕಾದ. ಅದಕ್ಕೋಸ್ಕರ ಹೇಳ್ತಾರೆ, ಪ್ರತಿಯೊಂದು ಭಾಗವತದಲ್ಲಿ ಏನೇನ್ ಕೇಳ್ತಿರೋ ಅನುಸರಿಸ್ತಾ ಇರಿ. ಕೀಪ್ ಪ್ರಾಕ್ಟಿಸಿಂಗ್ ವಾಟ್ ಎವರ್ ಯು ಆರ್ ಲಿಸನಿಂಗ್. ಶನೇ 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 ಎಷ್ಟು ಕೇಳ್ತಿರೋ ಅಷ್ಟು ಅಭ್ಯಾಸದ. ಅದಾದ ನಂತರ ಎಷ್ಟೋ ಇಷ್ಟ ಆಯ್ತು ನಾರದನಿಗೆ, ಆದ್ರೂ ಭಗವಂತನ ದರ್ಶನ ಸಿಗ್ಲಿಲ್ಲ. ಒಂದು ಹೊತ್ತು ಊಟ ಮಾಡಿದ್ರು ಪಾಪ ಭಗವಂತನ ದರ್ಶನ ಸಿಗ್ಲಿಲ್ಲ. ನಾವು ಒಂದು ಉಪವಾಸ ಮಾಡ್ಬಿಟ್ರು ಭಗವಂತ ನಮ್ಗೆ ಕುಬೇರ ಐಶ್ವರ್ಯ ಕೊಡ್ಬೇಕು, ಪಾಪ ಅವ್ರು ಅಷ್ಟು ವರ್ಷ ನಮಗೆ ಇದು ಮಾಡಿದ್ರು ಸಿಗ್ಲಿಲ್ಲ. ಅರ್ಥ ಆಗ್ತಾ ಇದೆ? ನಮ್ಮ ತಪಸ್ಯ ಇಷ್ಟಿರ್ಬೇಕು, ನಾವು ಕೇಳೋದು ಇಷ್ಟಿರ್ಬೇಕು. ನಾವು ತಪಸ್ಯ ಮಾಡೋದಿಷ್ಟು, ಕೇಳೋದಿಷ್ಟು. ಅದಕ್ಕೆ ಭಗವಂತ ಕಲಿಯುಗದಲ್ಲಿ ಕೀರ್ತನವನ್ನ ಮಾಡಪ್ಪ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರದ ಇಷ್ಟೆಲ್ಲ ಕೇಳಿದ್ಮೇಲೆ ಸಿಗಲ್ಲ. ಅವಾಗ ನಾರದ ಎಲ್ಲೆಲ್ಲೋ ತೀರ್ಥಾಟನೆ ಮಾಡ್ತಾ ಇರ್ಬೇಕಿದ್ರೆ ಒಂದ್ ಜಾಗದಲ್ಲಿ ಹೋಗಿ ನಿಲ್ಸ್ತಾನಂತೆ. ನಿಲ್ಸಿದ ತಕ್ಷಣ ಕೇಳೋದು ಒಂದೇ ಪ್ರಶ್ನೆ, ಭಗವಂತ ನೀನ್ ಯಾವಾಗ ದರ್ಶನ ಕೊಡ್ತೀಯಪ್ಪ? ವೆನ್ ವಿಲ್ ಯು ಗಿವ್ ಮಿ ದರ್ಶನ ಓ ಲಾರ್ಡ್? ನೀನ್ ಯಾವಾಗಪ್ಪ ದರ್ಶನ ಕೊಡ್ತೀಯ, ಯಾವಾಗಪ್ಪ ದರ್ಶನ ಕೊಡ್ತೀಯ ಅಂತ ಕೇಳಿದಾಗ ಭಗವಂತನ ಶರೀರವಾಣಿ ಬರುತ್ತೆ, ನಿನಗೆ ಈ ಜನ್ಮದಲ್ಲಿ ನನ್ನ ದರ್ಶನ ಯೋಗವೇ ಇಲ್ಲ ಅಂತ. ಅದು ಕೇಳ್ಬಿಟ್ರೆ, ನೀವ್ ಯಾರಾದ್ರೂ ಕೇಳ್ಬಿಟ್ರೆ ಏನ್ ಮಾಡ್ತೀರಾ? ನಾಳೆಯಿಂದನೇ ಎಲ್ಲದಕ್ಕೂ ಎಳ್ಳು ನೀರು ಬೇಡವೇ ಬೇಡ ಅಂತಾನೆ. ಆದ್ರೆ
ಭಗವಂತ ನಾರದ ಏನ್ ಮಾಡ್ತಾನೆ, ಇಷ್ಟಕ್ಕೆ ನಿಲ್ಲಲ್ಲ ನಾನು, ನೀನ್ ನನಗ್ ದರ್ಶನ ಕೊಡೋವರೆಗೂ ನಾನು ನಿನ್ಗೆ ನನ್ ಪ್ರಾಣ ಬಿಡೋವರೆಗೂ ಆಜೀವಂತ ಪರ್ಯಂತ ನಾನು ನಾಮ ಮಾಡ್ತಾ ಇರ್ತೇನೆ ಅಂತ. ಓಂ ನಮೋ ಭಗವತೆ ವಾಸುದೇವಾಯ, 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 ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ 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 ಒಂದ್ ಜನ್ಮಕ್ಕೆ ಅವನ ಆ ದೇಹ ಬಿಟ್ಟು 1000 ಕಲ್ಪಗಳಾದ ನಂತರ ಅವ್ರು ಮತ್ತೆ at the expiry of 1000 revolutions of 4 yugas, 4 ಯುಗಗಳು 1000 ಸತಿ ಚಕ್ರ ಹೊಡಿತು ಅಂದ್ರೆ 4000 ಯುಗಗಳಾದ ನಂತರ ಯಾವಾಗ ಬ್ರಹ್ಮ ಎದ್ನೋ ಆ ಬ್ರಹ್ಮದ ಮುಖದಿಂದ ಮತ್ತೊಮ್ಮೆ ನಾರದ ಸೃಷ್ಟಿ ಆಯ್ತು ಅಂತ ಭಾಗವತ ಹೇಳುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಜನ್ಮದಲ್ಲಿ ನಾವು ಒಂದು ವರ್ಷದಲ್ಲಿ ಒಂದು ಕಾಲದಲ್ಲಿ ಭಾಗವತ ಕೇಳಿದ್ರೆ ಭಗವಂತ ಸಿಗ್ತಾನೆ ಅಂತ ಅಂತೀವಿ. ಯಾಕೆ ಅಂದ್ರೆ ಎಷ್ಟೋ ಜನ್ಮಗಳ ವಾಸನೆ ನಮ್ಮಲ್ಲಿ ತುಂಬಿರುತ್ತೆ, ಎಷ್ಟೋ ಜನ್ಮಗಳ ವ್ಯಸನಗಳು ನಮ್ಮಲ್ಲಿ ತುಂಬಿರುತ್ತೆ. ಇವತ್ತಿಂದ ಹೋದ್ರೆ ನಾಳೆ ಅದ್ರ ಬಗ್ಗೆ ಕ್ಲಿಯರ್ ಮಾಡಬೇಕು. ಹಿಂದಿನ ಜನ್ಮಗಳ ಅಕೌಂಟ್ ಕ್ಲಿಯರ್ ಮಾಡಿದ್ರೆ ಈ ಜನ್ಮದಲ್ಲಿ ಭಗವಂತ ಸಿಗ್ತಾನೆ. ಅಂತದ 4000 ಯುಗಗಳ ಚಕ್ರ ಆದ ನಂತರ ನಾರದನಿಗೆ ಜನ್ಮ ಸಿಗತ್ತೆ ಅಂತ ಒಂದು ಪ್ರಮಾಣ ಭಾಗವತದಲ್ಲಿ ಕೊಟ್ಟಿರುತ್ತೆ. ಇದು ನಾರದ ಪ್ರಸಂಗ. ಹಾಗೆ ಮುಂದೆ ಹೋಗ್ತಾ ಇರ್ಬೇಕಿದ್ರೆ ಈಗ ಭಾಗವತ ಎಲ್ಲಿಂದ ಶುರುವಾಗತ್ತೆ ಅಂದ್ರೆ ಅಶ್ವತ್ಥಾಮ ಹೇಳಿದ್ದೀರಾ? ಆ ಅಶ್ವತ್ಥಾಮ ಮಹಾಕ್ರೂರಿ ಮಹಾದುಷ್ಟ. ಯಾಕೆ ಅಂದ್ರೆ ಮಲ್ಗಿರೋಕಂತ ಒಬ್ಬ ಪಾಂಡವರ ಮಕ್ಕಳನ್ನ ಸಾಯಿಸ, ಅದು ಮಕ್ಕಳ ಬಗ್ಗೆ ಮಕ್ಕಳು ಸ್ಪೆಷಲಿ ಮಕ್ಕಳ ಮೇಲೆ ಅಂತೂ ಅಸ್ತ್ರಶಸ್ತ್ರಗಳು ಪ್ರಹಾರ ಮಾಡಲೇಬಾರ್ದು. ಅಶ್ವತ್ಥಾಮ ಅನ್ಕೊಂಡ ಇವ್ರು ಪಾಂಡವರು ಅಂತ, ಆದ್ರೆ ಅಲ್ಲಿ ಮಲಗಿರೋದು ಪಾಂಡವರ ಮಕ್ಕಳು. ಆಕ್ಚುಲಿ ಅದು ಗೊತ್ತಿಲ್ಲದ್ರೆ ರಾತ್ರಿಯಲ್ಲಿ ಹೋಗಿ ಶಸ್ತ್ರ ಪ್ರಹಾರ ಮಾಡಿದ್ದಾನೆ. ಅರ್ಥ, ರಾತ್ರಿ ಹೊತ್ತು ಅಸ್ತ್ರ ಪ್ರಹಾರ ಮಾಡೋದು ಮಹಾ ಅಪರಾಧ ಒಂದು. ಎರಡನೇದು ಮಕ್ಕಳ ಮೇಲೆ ಪ್ರಹಾರ ಮಾಡೋದು ಇನ್ನ ದೊಡ್ಡದು. ಆ ಅಶ್ವತ್ಥಾಮ ಏನ್ ಅನ್ಕೊಂತಾನೆ, ಓ ನಾನು ದುರ್ಯೋಧನ ಕೇಳಿದ್ರೆ ದುರ್ಯೋಧನ ಸಾರ್ವಭೌಮರು ನನಗೆ ತುಂಬಾ ಸಾಧುವಾದ ಕೊಡ್ತಾನೆ ಅಂತ ಈ ಒಂದು ಸಂತೋಷವಾದ ಸುದ್ದಿ ತಗೊಂಡೋಗಿ ದುರ್ಯೋಧನ ಅಂತ ಕೊಟ್ಟ. ದುರ್ಯೋಧನ ಹೇಳ್ತಾನೆ, ಛೀ ಇಂಥ ಧಿಕ್ಕಾರವಾದ ಕೆಲಸ ಮಾಡಿದ್ಯಾ, ನಿನಗೆ ನಾಚಿಕೆ ಆಗಲ್ಲ? ಮಕ್ಕಳು ಅದು ರಾತ್ರಿಯಲ್ಲಿ ನಾನು ವಧೆ ಮಾಡಿದ್ಯಾ, ಏನ್ ಬುದ್ಧಿ ಇದೆ ನಿನಗೆ ಅಶ್ವತ್ಥಾಮ ಅಂತ ಹೇಳ್ತಾನೆ. ಅಶ್ವತ್ಥಾಮ ಅದರಿಂದಾನು ಕೋಪ ಮಾಡ್ಕೊಂಡ್ಬಿಡ್ತಾನೆ. ಅಶ್ವತ್ಥಾಮದ ಅದಕ್ಕೆ ಇಷ್ಟು ವಿಚಾರವನ್ನ ತಿಳ್ಕೊಂಡಿರೋ ಅರ್ಜುನ ದ್ರೌಪದಿ ಮುಂದೆ ಒಂದು ವ್ರತ ತಗೊಂತಾನೆ. ಅವನ ಕತ್ತವನ್ನು ತೆಗೆದು ನಿನ್ ಕಾಲಿಗೆ ಇಡ್ತೀನಿ, ನೀನ್ ಅವನ ಅವನ ತಲೆ ಮೇಲೆ ನಿನ್ ಕಾಲು ಇಟ್ಕೊಂಡು ಅವನ ರಕ್ತದಲ್ಲಿ ನಿನ್ ಶಿರೋಅಭಿಷೇಕ ಮಾಡೋ ತನಕ ನನಗೆ ಈ ಶಾಂತಿ ಇಲ್ಲ ಅಂತ ಹೇಳ್ತಾನೆ. ಅರ್ಜುನ ಅಂತ ಮಹಾವೀರ, ಮಾಡೋ ಸಾಮರ್ಥ್ಯ ಕೂಡ ಇತ್ತು, ಇಲ್ಲ ಅಂತ ಹೇಳ್ತಾನೆ. ಆದ್ರೆ ದ್ರೌಪದಿ ಕ್ಯಾರೆಕ್ಟರ್ ಬೇರೆ ಆಗ್ತದೆ. ಮಹಾಭಾರತದಲ್ಲಿ ಮಹಾರೌದ್ರ ರೂಪಿಣಿ ಅವಳು ಆಕೆ, ಆದ್ರೆ ಇಲ್ಲಿ ಪಾಪ ಅವಳು ತುಂಬಾ ಸೌಮ್ಯವಾಗಿ ತೋರಿಸಿದ್ದಾರೆ. ಯಾಕೆಂದ್ರೆ ವಯಸ್ಸಾಗೋಗಿತ್ತು. ಮಹಾಭಾರತದಲ್ಲಿ ಹೆಂಗಾಗಿದ್ರು, ಭಾಗವತ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಯ್ತು, ಸ್ವಲ್ಪ ಜಾಸ್ತಿ ಆಯ್ತು ವಯಸ್ಸು. ಅದಕ್ಕೋಸ್ಕರ ಆ ವಯಸ್ಸು ಬಂದಾಗ ಸ್ವಲ್ಪ ಶಾಂತವಾಗ್ಬೇಕು, ಅದು ಒಂದು ರೂಲ್. ಆಗ್ಲಿಲ್ಲ ಅಂದ್ರೆ ಇನ್ನ ಕಲ್ತ್ಕೊಳ್ಳೋದ್ ಬೇಕಾದಷ್ಟಿದೆ ಅಂತ ಅರ್ಥ. ಆಯ್ತಾ? ನಾನೇನು ಹೇಳಲ್ಲ ಅದ್ರ ಬಗ್ಗೆ, ನಿಮ್ಗೆ ನೀವೇ ಸಾಕ್ಷಿ. ಆ ಅಪ್ಪ ದೀಪೋ ಭವ ಅಂತ ಹೇಳ್ತಾರೆ ಇವರು. ಅದಕ್ಕೋಸ್ಕರ ಆವಾಗ ಏನ್ ಹೇಳ್ತಾರೆ, ದ್ರೌಪದಿ ಅರ್ಜುನ ಅಸ್ತ್ರ ಬಿಡ್ತಾನೆ. ಅಶ್ವತ್ಥಾಮಕ್ಕೂ ಅರ್ಜುನಕ್ಕೂ ಯುದ್ಧ ಆಗತ್ತೆ. ಅಶ್ವತ್ಥಾಮ ಅಂತ ಬ್ರಹ್ಮಶಿರ ಅಸ್ತ್ರ ಅಂತ ಇರುತ್ತೆ. ಬ್ರಹ್ಮಶಿರ ಅಸ್ತ್ರ ಬಿಟ್ಟಾಗ ಏನಾಗತ್ತೆ, ಅರ್ಜುನ್ಗೆ ಹೇಗೆ ನಿರ್ಣಯ ಮಾಡ್ಬೇಕು ಗೊತ್ತಾಗಲ್ಲ. ಆವಾಗ ಅವ್ನು ಕೇಳ್ತಿರ್ತಾನೆ, ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನ ಭಯಂಕರ ತ್ವಮೇಕೋ ದಹ್ಯಮಾನಾನಾಂ ವವರ್ಗೋಸಿ ಸಂಸ್ಮೃತೆ ತ್ವಂ ಆದ್ಯ ಪುರುಷ ಸಾಕ್ಷಾತ್ ಈಶ್ವರ ಪ್ರಕೃತೆ ಪರಃ ಮಾಯಾಮುದಸ್ಯ ಚಿತ್ಕಾಂತ್ಯ ಕೈವಲ್ಯೇ ಸ್ಥಿತಿ ಆತ್ಮನಿ. ನನ್ನ ಆತ್ಮವನ್ನ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ನೀನು ತಗೊಂಡಿದ್ಯಾ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನೀವು ಮಹಾಭಾರತ ಓದಿ, ಅದ್ರ ಒಂದು ಪ್ರಸಂಗ ಬರುತ್ತೆ. ಕೃಷ್ಣ ಹೇಳ್ತಾನೆ, ಮಮ ಪ್ರಾಣ ಹಿ ಪಾಂಡವಾಹ ಅಂತ. ಒಂದು ಸಲಿಯಾದ್ರೂ ನಮಗೆ ಈ ತರ ಭಗವಂತ ನಮ್ಗೆ ಹೇಳೋದಿಲ್ಲ. ಒಂದು ಸತಿ
ಭಗವಂತ ನಮ್ಗೆ ಹೇಳಿದ್ರೆ ಮಮ ಪ್ರಾಣ ಹಿ ಕೌಶಿಕ ಬೇಡ, ಮಮ ಪ್ರಾಣ ಹಿ ಉಡ್ರೋಸ್ ಅಪಾರ್ಟ್ಮೆಂಟ್ ವಾಸಿ, ಬೋನಿಟಾಸ್ ಅಪಾರ್ಟ್ಮೆಂಟ್ ವಾಸಿ, ಭಾಗವತ ಪ್ರಸಾದ ವಾಸಿ ಅಂದ್ಬಿಟ್ರೆ ಸಾಕಪ್ಪ, ಅಷ್ಟೇ ಅಲ್ವಾ ಬೇಕಾದ್ರೆ. ಒಮ್ಮೆ ಅವನು ಹೇಳಿ ಮಮ ಪ್ರಾಣ ಹಿ ಪಾಂಡವ, ಪಾಂಡವರಿಗೋಸ್ಕರ ಪ್ರಾಣನೇ ಬಿಡ್ತಾ ಇದ್ದ ಅವನು. ಇನ್ನು ಇಷ್ಟು ಮಾತ್ರ ನಮಗೆ ಭಕ್ತಿಯಲ್ಲಿ ಸ್ವಲ್ಪ ಆದ್ರೂ ಉದ್ವೇಗನೆ ಇರಬೇಕು. ಭಗವಂತ ಅವ್ರಿಗೆ ಹೇಳಿದ್ದಾನೆ, ನಮಗೆ ಯಾಕೆ ಹೇಳಲಿಲ್ಲ, ನಮ್ಮಲ್ಲಿ ಏನ್ ಕಡಿಮೆ ಇದೆ ಅಂತ ನಾವು ತಿಳ್ಕೋಬೇಕು. ಮಮ ಪ್ರಾಣ ಈ ಪಾಂಡವ ಅಂತ ಹೇಳಿ ಆವಾಗ ಕೃಷ್ಣ ಹೇಳ್ತಾನೆ, ಲೋ ಅರ್ಜುನ, ಅವನಿಗೆ ಬರೀ ಬ್ರಹ್ಮಾಸ್ತ್ರ ಬಿಡೋದ್ ಗೊತ್ತು, ಅದನ್ನ ಉಪಸಂಹರಿಸೋದ್ ಗೊತ್ತಿಲ್ಲ, ನೀನು ಬ್ರಹ್ಮಾಸ್ತ್ರ ಬಿಡು ಅಂತಾನೆ. ಈ ಎರಡು ಬ್ರಹ್ಮಾಸ್ತ್ರಗಳು ಬಿಟ್ಟರೆ ಇಡೀ ಕರ್ನಾಟಕ, ಇಂಡಿಯಾ, ಏಷ್ಯಾ ಎಲ್ಲ ಓಂ ನಮಃ ಶಿವಾಯ. ಅದಕ್ಕೆ ಅವ್ರು ಹೇಳೋದೇನೋ, ಉಪಸಂಹಾರ ಕೂಡ ನೀನೇ ಮಾಡು ಅರ್ಜುನ, ಯಾಕೆಂದ್ರೆ ನಿನಗೆ ಸಂಪೂರ್ಣ ಜ್ಞಾನ ಇದೆ, ಉಪಸಂಹಾರ ಹೇಗ್ ಮಾಡ್ಬೇಕು. ಅಶ್ವತ್ಥಾಮಗ್ ಬರೀ ಬಿಡೋದ್ ಗೊತ್ತಿತ್ತು, ಉಪಸಂಹಾರ ಮಾಡೋದು ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರಿಬ್ರು ಸೇರ್ಕೊಂಡು ಉಪಸಂಹಾರ ಮಾಡ್ತಾನೆ. ಅರ್ಜುನ ಎರಡು ಅಸ್ತ್ರಗಳು ಒಂದು ಸತಿ ಸಂಧಿ ಮಾಡಿ ಉಪಸಂಹಾರ ಮಾಡಿದ ನಂತರ ಆವಾಗ ಅಶ್ವತ್ಥಾಮವನ್ನ ತಲೆಯನ್ನ ಹಿಡಿದು ತಲೆಯಲ್ಲಿರ್ತಕ್ಕಂಥ ಶಿಖವನ್ನು ತೆಗೆದುಬಿಡ್ತಾನೆ. ಬ್ರಾಹ್ಮಣ ಪುತ್ರನಿಗೆ ಶಿಖೆ ತೆಗೆದ್ರೆ ಅದೇ ಅವನ ಮೃತ್ಯು ಸಮಾನ ಅಂತ. ಈ ನಡುವೆ ಬ್ರಾಹ್ಮಣನಿಗೆ ಶಿಕ್ಷೆ ಇಟ್ಕೊಳ್ಳಲ್ಲ, ಕೆಲವೊಬ್ರು ಅಲ್ಲಿ ಇಟ್ಕೊಂಡಿರ್ತಾರೆ, ಆದ್ರೂ ಚಿಕ್ಕದಾಗಿ ಇಟ್ಕೊಂಡಿರ್ತಾರೆ, ಎಲ್ರಿಗೂ ಕಾಣಿಸೋ ತರ ಇಲ್ಲ. ಯಾಕೆ? ಫ್ಯಾಷನ್ಸ್ ಅಲ್ವಾ, ಅದಕ್ಕೆ ಬೇಡ ಅನ್ನೋದು. ಅರ್ಥದಲ್ಲಿ ಶಿಖವನ್ನ ಬಿಟ್ಟು ಅಂದ್ರೆ ಭಕ್ತರಾದ ದ್ರೌಪದಿ ಅಂತ ಎಷ್ಟೇ ಕ್ರೂರವಾದ ವಿಷಯ ತಗೊಂಡ್ ಬಂದ್ರು ಭಕ್ತ ದ್ರೌಪದಿ ಏನಂತಾಳೆ, ನಾನು ಅತ್ತಿಗೆ ಸಾಕು, ನಮ್ಮಿಂದ ಗುರು ಪುತ್ರರು ಗುರು ಬಾಂಧವರು ಅಳದು ಮಹಾ ಅಪರಾಧ ಆಗತ್ತೆ, ನಿಮ್ಮಂತ ಧರ್ಮ ತಿಳಿದವನು ಈ ತರ ಒಂದು ಪಾಪ ಮಾಡೋದು ನಾನು ಸಹಿಸಲಾರದೆ. ಇದು ಲಕ್ಷಣ, ಭಕ್ತರ ಲಕ್ಷಣ. ಭಕ್ತಿ ಇಷ್ಟಿದ್ದರೆ ಸುಹೃದ ಸರ್ವದೇಹಿನ ಅಜಾತವತ್ತವ ಶಾಂತಃ ಸಾಧುವತ್ ಸಾಧು ಪುರುಷ. ಭಕ್ತರ ಲಕ್ಷಣ ಏನಪ್ಪ, ಬೇರೆಯವ್ರ ಟೈಮ್ ಜಾಸ್ತಿ ತಗೋಬಾರ್ದು, ಅದಕ್ಕೋಸ್ಕರ ಟೈಮ್ ಸರಿಯಾಗಿ ನಿಲ್ಸ್ಬಿಡ್ಬೇಕು. ಆದ್ರೆ ನಾಳೆ 5:15ಗೆ ಶುರು ಮಾಡೋಣ, ಕಡ್ಡಾಯವಾಗಿ 5:15ಗೆ ಬರ್ಬೇಕು ದಯವಿಟ್ಟು. ನಾಳೆ ಸಹಸ್ರನಾಮ ನೀವು ಸ್ವಲ್ಪ ಕಡಿಮೆ, ಫಲಶ್ರುತಿ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬಿಡಿ. ಹೇಳಿ ಶ್ರೀರಾಮ ರಾಮ ರಾಮೇತಿ ಅಂತ ಹೇಳಿ, ಸಹಸ್ರನಾಮ ಪಾರಾಯಣ ನಿಲ್ಸಕ್ ಬೇಡ. ಯಾಕೆ ಅಂದ್ರೆ ನನಗೆ ಆಮೇಲೆ ಸಿಲೆಬಸ್ ಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರತಿ ದಿವಸ 15 ನಿಮಿಷ ಅಂದ್ರೆ ನಾಳೆ ಸಂಡೇ ಅಲ್ವಾ, ಆರಾಮಾಗಿ ಬರ್ಬೋದು. 5:15 ಗಂಟೆ ತನಕ ಇಟ್ಕೊಳ್ಳೋದು. ಯಾಕೆಂದ್ರೆ ತುಂಬಾ ಅಷ್ಟು ಕ್ರಮ ನಾನು ಇವತ್ತೇ ಬೇಕಾದಷ್ಟು ಕ್ರಂಚ್ ಮಾಡಿ ಕೊಟ್ಟಿದ್ದೀನಿ. ದಿನೇ ದಿನೇ ಬರೀ ಪಿಜ್ಜಾ ತಿಂತಾ ಇದ್ರೆ ಪ್ರಯೋಜನ ಇಲ್ಲ. ನಾಳೆ ಅದು ಒಂದ್ ಸ್ವಲ್ಪ ಹಬ್ಬದ ಊಟ ತಿನ್ನೋಣ ಅಂತ ಆಗಿರ್ಬೋದಲ್ಲ. ನಾರಾಯಣ 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 ಲಕ್ಷ್ಮೀ ನಾರಾಯಣ 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 ಹರಿ ನಾರಾಯಣ 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 ನಾರಾಯಣ. ನಾಳೆ 5:15 ಬರೋದಕ್ಕೆ ಏನಾದ್ರು ತೊಂದರೆ ಇದೆಯಾ? ಯಾರಿಗಾದ್ರು ಅಡ್ಡಿ ಇದೆಯಾ, ತೊಂದರೆ ಇದೆಯಾ? ದಯವಿಟ್ಟು ನಾಳೆ ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಸ್ವಲ್ಪ ಕ್ರಮ ಸರಿ ಹೋಗುತ್ತೆ.
नारायण 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 कृष्ण नारायण 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 लक्ष्मी नारायण 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 यत्र योगेश्वर कृष्णो यत्र पार्थो धनुर्धरः तत्र श्रीविजयो भूतिर्योगानि तीर्थतत्त्वमः अनन्याश्चिन्तयन्तो मां ये जना पर्युपासते तेषां नित्याभियुक्तानां योगक्षेमं वहाम्यहम् ಯಾರಾದ್ರೂ ಹುಟ್ಟಿದಪ್ಪ ಐತೆ ಇವತ್ತು ಹುಟ್ಟಿದಪ್ಪ ಯಾರ್ದಾದ್ರು ಇಲ್ಲ ಆನಿವರ್ಸರೀಸ್ ಯಾರ್ದಾದ್ರು ಇಲ್ವಾ श्री कृष्ण गोविंद हरे मुरारे हे नाथ नारायण वासुदेव हे नाथ नारायण वासुदेवा हे नाथ नारायण वासुदेवा हे नाथ नारायण वासुदेवा श्री कृष्ण गोविंद हरे मुरारे हे नाथ नारायण वासुदेव कायेन वाचा मनसेन्द्रियैर्वा बुद्ध्यात्मना वा स्वभावात् करोमि यत्सकलं परस्मै नारायणाय समर्पयामि प्रियतां पुण्डरीकाक्ष सर्वयज्ञेश्वरो हरिः अस्मिन् तुष्टे जगत्तुष्टं पीडिते पीडितं जगत् अपराधसहस्राणि क्रियन्ते अहर्निशं मया दासोऽयं विधि मां हत्वा क्षमस्व क्षमस्व
ಇದೆ ಇದೆ ಹಣ್ಣು ಇದೆ ಹಣ್ಣು ಇದೆ. వెంకటరమణి బారో శేషాచల వాసని బారో వెంకటరమణి బారో